ರಿಲ್ಯಾಕ್ಸ್ ಆಗೋಣ ಅಂತ ಬೆಂಗಳೂರಿನ ಜನ ಏನಾದರೂ ರೋಡಿಗೆ ಇಳಿದು ಬಿಟ್ರೆ ಸಾವು ಬಾಯಿ ತೆರೆದು ಕಾಯ್ತಾ ಇದೆ ನಿಮಗೋಸ್ಕರ. ಇದು ನಮ್ಮ ಬೆಂಗಳೂರಿನ ಚಿನ್ನದ ರಸ್ತೆಗಳು. ಯಾಕೆ ಅವ್ರು ಯಾರ ಮುಖ್ಯಮಂತ್ರಿ ಯಾರು ಬರ್ತಾರೆ ಅಂದ್ರೆ ಎಷ್ಟು ರೋಡ್ ಮ್ಯಾನೇಜ್ ಮಾಡ್ತಾರೆ. ಚೆನ್ನಾಗದಲ್ಲ ರೋಡ್, ಯಾರು ಬಿದ್ರು ಕೆಟ್ಟರೆ ಎಲ್ಲ ಸತ್ತೋದು ಒಂದೇ ಗುಂಡಿಗಲ್ಲಿ ಹೋಗೋದು. ಇಲ್ಲೇನಾದ್ರೂ ಪ್ರೆಗ್ನೆಂಟ್ ಲೇಡಿ ಬಂದ್ಬಿಟ್ರೆ ಹೆರಿಗೆ ಆಗೋದು ಗ್ಯಾರಂಟಿ. ಹೆಂಡತಿ ಮಕ್ಕಳು ನಮಗೆ ಮನೆಗೆ ಹೋಗಿ ಸೇರ್ಕೊಳ್ಳದೆ ಭಯ ಆಗ್ಬಿಟ್ಟಿದೆ. ನಾವೇನು ಕರ್ಮ ಮಾಡಿದೀವಿ ಹೇಳಿ. ಇದೇನಿದು ಕಾಂಗ್ರೆಸ್ ಗೌರ್ಮೆಂಟ್, ಇದು ಗೌರ್ಮೆಂಟ್ ಅಲ್ಲ, ಸುಮ್ಮನೆ ನಾಮಕೋಸ್ತೆ ಗೌರ್ಮೆಂಟ್ ಇದು. ಇದೆಯಲ್ಲ ಇದು ಈ ರೋಡು, ಇದು ಗೋಪಾಲಯ್ಯನವ್ರ ರೋಡ್ ಅಂತೆ. ಅಂದ್ರೆ ಗೋಪಾಲಯ್ಯನವರ ಕ್ಷೇತ್ರಕ್ಕೆ ಬರೋ ರೋಡ್ ಅಂತೆ ಇದು. ಈ ರೋಡ್ ಇದೆಯಲ್ಲ ಇದು ಮುನ್ರತ್ನ ಅವ್ರ ರೋಡ್ ಅಂತೆ. ಇಬ್ಬರು ಶಾಸಕರ ನಡುವಿನ ಜಗಳಕ್ಕೆ ಈ ರೋಡು ಬಡವಾಯ್ತು. ಬಿರು ಬೇಸಿಗೆಯಿಂದ ಕಂಗೆಟ್ಟಂತಹ ಬೆಂಗಳೂರಿನ ಜನಕ್ಕೆ ಮಳೆರಾಯ ತಂಪೆರೆದಿದ್ದಾನೆ. ಒಂದಿಷ್ಟು ತಂಪಿದೆ, ವಾತಾವರಣ ತುಂಬ ಕೂಲಾಗಿದೆ, ಗಾರ್ಡನ್ ಸಿಟಿ ತುಂಬ ಕೂಲ್ ಆಗಿರೋದ್ರಿಂದ ಜನ ಬೆಡ್ಶೀಟ್ ಹೊತ್ಕೊಂಡು ತಣ್ಣಗೆ ಮಲ್ಕೊಂಡಿದ್ದಾರೆ. ಬಿರು ಬೇಸಿಗೆಯ ಕಾಲ ಕಳೆದೋಯ್ತು, ಮೇಲೇನಿದ್ರೂ ಕೂಡ ತಂಪಾದ ವಾತಾವರಣ, ಆರಾಮಾಗಿರಬಹುದು ಅಂತ. ಆದರೆ ವೀಕ್ಷಕರೇ, ಆರಾಮಾಗಿರಬಹುದು ಅನ್ನುವಂತಹ ನಿಮ್ಮ ಈ ಒಂದು ರಿಲ್ಯಾಕ್ಸ್ ಮೈಂಡ್ಗೆ ಒಂದಿಷ್ಟು ಬಿಸಿ ಮುಟ್ಟಿಸೋ ಪ್ರಯತ್ನನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಏನು ಅಂತಂದರೆ, ರಿಲ್ಯಾಕ್ಸ್ ಆಗೋಣ ಅಂತ ಬೆಂಗಳೂರಿನ ಜನ ಏನಾದರೂ ರೋಡಿಗೆ ಇಳಿದು ಬಿಟ್ರೆ ಸಾವು ಬಾಯಿ ತೆರೆದು ಕಾಯ್ತಾ ಇದೆ ನಿಮಗೋಸ್ಕರ. ಎಸ್, ಬೆಂಗಳೂರಿನಲ್ಲಿ ಸಾವು ಬಾಯಿ ತೆರೆದು ನಿಮಗೋಸ್ಕರ ಕಾಯ್ತಾ ಇದೆ. ಬನ್ನಿ 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 ಅಂತ. ನೀವು ಬೈ ವಾಕ್ ಆದರೂ ಬರ್ಬೋದು, ಬೈ ಬೈಕ್ ಆದರೂ ಬರ್ಬೋದು, ಅಥವಾ ನಿಮ್ಮ ಹತ್ರ ಇರುವ ಯಾವ ವೆಹಿಕಲ್ ಆದರೂ ತೊಗೊಂಡು ಬರ್ಬೋದು. ಬಂದರೆ ರೋಡ್ಗಳಲ್ಲಿ ನಿಮ್ಮನ್ನು ಯಮರಾಜ ಕರಿಯೋಕ್ಕೆ ಕಾಯ್ತಾ ಇದ್ದಾನೆ. ಹಾಗಾದರೆ ಬೆಂಗಳೂರಿನ ರಸ್ತೆಗಳಲ್ಲಿ ಯಾವ ರೀತಿ ಸಾವು ಕಾಯ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ನೋಡಬೇಕು. ಹಾಗೆ ನೋಡಿದರೆ BBMP ಅಧಿಕಾರಿಗಳು ಮಲಗಿರ್ತಾರೆ. ಯಾಕಂದರೆ ಇಷ್ಟು ದಿನ ಭಾಳ ಬಿಸಿಲಿತ್ತಲ್ಲ, ಈಗ ವಾತಾವರಣ ತುಂಬ ಕೂಲಾಗಿದೆ, ಚೆನ್ನಾಗಿ ಮಲ್ಕೊಂಡಿರ್ತಾರೆ. ಅವ್ರಿಗೇನು ಯಾರು ಸತ್ರೇನು ಯಾರು ಬದುಕಿದ್ರೇನು, ಯಾರ ಜೀವನ ಹಾಳಾಗೋದ್ರೆ ಏನಂತೆ, ಅವ್ರು ಮಾತ್ರ ಚೆನ್ನಾಗಿರ್ಬೇಕು. ಯಾಕೆ ಹೇಳಿ, BBMP ಆಫೀಸ್ ಅಂದರೆ ದುಡ್ಡು ಹೊಡೆಯೋ ಆಫೀಸು. ಚೆನ್ನಾಗಿ ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ಆರಾಮಾಗಿರ್ತಾರೆ. ನಾಳೆ ಯಾರಾದರೂ ಏನಾದರೂ ಆಗಿ ಸತ್ತರೆ ಪರಿಹಾರ ಕೊಟ್ಬಿಡ್ತಾರೆ, ಅಲ್ಲಿಗೆ ಮುಗೀತು ಕತೆ. ಹೈಕೋರ್ಟೆ ಥೂ ಅಂತ ಛೀಮಾರಿ ಹಾಕಿದ್ರು. ನಮ್ಮ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ಳಲ್ಲಪ್ಪ. ಅವ್ರಿಗೇನಂತೆ, ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಓಡಾಡೋರು ಜನಸಾಮಾನ್ಯರು ನಮ್ಮಂಥವ್ರು. ಸತ್ತರೆ ಸಾಯ್ತೀವಿ, ಬದುಕಿದ್ರೆ ಬದುಕ್ತೀವಿ. ಅಲ್ಲ ರೀ, ಮುಂಗಾರು ಮಳೆ ಪ್ರವೇಶ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಮಳೆ ಆದರೆ ಬೆಂಗಳೂರು ಏನಾಗುತ್ತೆ ಗೊತ್ತಲ್ಲ, ಮಳೆ ಆದರೆ ಬೆಂಗಳೂರು ಕೆರೆ ಆಗುತ್ತೆ. ಸೊ ಕೆರೆಗಳನ್ನೆಲ್ಲ ನುಂಗ್ಬಿಟ್ರು, ಆದರೆ ರಸ್ತೆಗಳೇ ಈಗ ಕೆರೆಗಳಾಗ್ತವೆ. ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ. ಕೋಟಿ ಹಣ ರಸ್ತೆ ನಿರ್ವಹಣೆಗೆ ಕೋಟಿ ಹಣ. ಆ ಹಣ ಎಲ್ಲಿ ಮಾಡ್ತಾರೋ. ಮತ್ತು ಕಾಂಕ್ರೀಟ್ ವ್ಯವಸ್ಥೆ, ಅಲ್ಲೆಲ್ಲೋ ಘಟಕ ದಿನಕ್ಕೆ ಇಷ್ಟು ಲೋಡು ಅಷ್ಟು ಲೋಡು ಕಾಂಕ್ರೀಟ್ ಕೊಡುತ್ತಂತೆ. ಎಲ್ಲಾಗ್ತೀರಾ, ಎಲ್ಲಿ ನಿಮ್ಮ ತಲೆ ಮೇಲೆ ಸುರ್ಕೋತೀರಾ? ನೋಡಿ ವೀಕ್ಷಕರೇ, ಇವತ್ತು ನಾನು ಯಶವಂತಪುರ ಬಳಿಯ ಇದು ನಂದಿನಿ ಲೇಔಟ್ಗೆ ಹೋಗುವಂಥ ರಸ್ತೆ, ಎಕ್ಸಾಕ್ಟ್ ರಸ್ತೆ ಏನೋ MEI ರಸ್ತೆ ಅಂತೆ. ಸೊ ಈ ರಸ್ತೆಯ ಚಿತ್ರಣ ನಿಮ್ಮ ಮುಂದೆ ಇಡ್ತೀನಿ, ಕಣ್ಣು ತಂಪು ಮಾಡ್ಕೊಳ್ಳಿ. ನೋಡಿ, ಇದು ನಮ್ಮ ಬೆಂಗಳೂರಿನ ಚಿನ್ನದ ರಸ್ತೆಗಳು. ಈ ರಸ್ತೆಗಳಲ್ಲಿ ಬ್ಯುಸಿ ಏರಿಯಾ ಒಂದು ಸ್ವಲ್ಪ ನೋಡಿ. ಇಲ್ಲಿ ಎಲ್ಲ ಹೆಣ್ಮಕ್ಳು ಇಲ್ಲಿ ಇವು ಗಾರ್ಮೆಂಟ್ಸ್ ಇದ್ದಾವೆ. ಸೊ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದಕ್ಕೆ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾರೆ, ಆಟೋದಲ್ಲೂ ಹೋಗ್ತಾರೆ, ಬೈಕ್ಗಳಲ್ಲೂ ಹೋಗ್ತಾರೆ. ನೋಡಿ ಚಿನ್ನದ ರಸ್ತೆಗಳ ಬಾ ಬ್ರ್ಯಾಂಡ್ ಬೆಂಗಳೂರು. ನೋಡಿ ಬ್ರ್ಯಾಂಡ್ ಬೆಂಗಳೂರು ಹೆಂಗಿದೆ ಅಂತ. ಎಲ್ಲ ಕಿತ್ತು ರಸ್ತೆ ಎಲ್ಲ ಕಿತ್ತು ಕಿನಾರೆ ಅಂತಾರೆ ನಮ್ಮ ಕಡೆ, ಕಿನಾರೆ ಆಗ್ಯಾವಂತ. ಸೊ ಆ ಥರ ಕಿನಾರೆ ಈ ರಸ್ತೆ ನೋಡಿ. ಈ ರಸ್ತೆಯಲ್ಲಿ ಏನಾದರೂ ಇಲ್ಲಿಂದ ಬೈಕ್ ಬಂದು ಇಲ್ಲಿ ದಬ್ಬಂತ ಬಿತ್ತು, ಮಳೆ ಬಂದು ಇಲ್ಲಿ ಏನಾದರೂ ನೀರು ತುಂಬ್ಕೊಳ್ತು, ಅವನ ಕತೆ ಗೋವಿಂದ, ಮುಗಿದೋಯ್ತಿನ. ಕೈ ಆದರೂ ಮುಡಿಬೇಕು, ಕಾಲಾದರೂ ಮುರಿಬೇಕು. ಅಪ್ಪಿ ತಪ್ಪಿ ತಲೆ ಕೆಳಗೆ ಬಿತ್ತಂದರೆ ನೋಡಿ ಕಾರವ್ರು ಬರ್ತಾ ಇದ್ದಾರೆ. ನೋಡಿ ಅವ್ರ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಇದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು. ಮಾನ್ಯ DK ಶಿವಕುಮಾರ್ ಸಾಹೇಬ್ರು
DCM ಸಾಹೇಬರು ಬ್ರ್ಯಾಂಡ್ ಬೆಂಗಳೂರು ಬಿಲ್ಡ್ ಮಾಡೋಕ್ಕೆ ರೆಡಿಯಾಗಿದ್ದೀರಲ್ಲ, ನೋಡಿ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ 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 ಸೂಪರ್ ಆಗಿದೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಕಂಗೊಳಿಸ್ತಾ ಇದೆ ನೋಡಿ ಬ್ರ್ಯಾಂಡ್ ಬೆಂಗಳೂರು ಹೆಂಗೆ ನೋಡಿ. ಏನ್ರಿ ಇದು ರಸ್ತೆ ಏನ್ರಿ ಇದು ಇದನ್ನು ರಸ್ತೆ ಅಂತಾರೇನ್ರಿ ಇದನ್ನ ರಸ್ತೆ ಅಂತಾರೇನ್ರಿ? ಏನ್ರಿ ಮಾಡ್ತಾ ಇದ್ದೀರಾ ನೀವು BBMP ಅಧಿಕಾರಿಗಳು? ನಿದ್ದೆ ಮಾಡ್ತಿದ್ದೀರೇನ್ರಿ? ಮಳೆ ಬಂದು ನೀರು ತುಂಬಿದ್ರೆ ಜನ ಸಾಯ್ತಾರೆ ರೀ, ಇಲ್ಲಿ ಜನ ಸಾಯ್ತಾರೆ ಇಲ್ಲಿ. ನೋಡಿ ನೋಡಿ ಕತೆ ನೋಡಿ. ಒಂದು ನಿಮಿಷ ತಡ್ರಿ, ಒಂದು ನಿಮಿಷ ನಿಂತ್ಕೊಳ್ಳಿ. ಈ ವ್ಯಾನ್ ಅವ್ರನ್ನ ಮಾತಾಡ್ಸೋಣ, ಟೆಂಪೋ ಅವ್ರನ್ನ. ಸರ್ ಹೆಂಗಿದೆ ಸರ್ ರೋಡು? ಫುಲ್ ಕಿತ್ತಾಗ್ಬಿಟ್ಟೈತೆ ಅಲ್ಲ ಮೇಡಮ್, ಫುಲ್ ಕಿತ್ತಾಗ್ಬಿಟ್ಟೈತೆ. ಇದು ಹೆಚ್ಚು ಕಡಿಮೆ ಒಂದು 5-6 ವರ್ಷ ಆಯಿತು. 5-6 ವರ್ಷ ಆವಾಗ್ಲಿಂದ ಕಿತ್ತೋಗೈತೆ ಮೇಡಮ್ ಇದು. ಹೌದು ಮೇಡಮ್, ಕಿತ್ತೋಗೈತೆ. ಅಲ್ಲ ಇಲ್ಲಿ ಮಳೆ ಬಂತಂದ್ರೆ ಇನ್ನೇಂಗ್ ಆಗೋದು ಇಲ್ಲಿ ಫುಲ್ಲು ಮಳೆ ಬಂದರೆ ಓಡಾಡೋಕ್ಕೆ ಆಗಲ್ಲ ಮೇಡಮ್. ಹೌದಲ್ವಾ? ಪೂರ ಹೊಸ ಸರ್ಕಾರ ಬಂದೈತೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಏನು ಮಾಡೋಕ್ಕೆ ಮಾಡಿಲ್ಲ ನೋಡಿ. ಅಲ್ಲ ಕಟ್ತೀವಿ ನಾವು ವರ್ಷಕ್ಕೆ 22,000 ಟ್ಯಾಕ್ಸ್ ಕಟ್ತೀವಿ, ಆದರೂ ರೋಡೆಲ್ಲ ಒಂದು ಫುಲ್ ಕಾಯ್ತಾ ಇದ್ದಾವೆ ಯಾರನ್ನ ಬಲಿ ತಗೊಳ್ಳೋಣ ಅಂತ ರೋಡ್ಗಳು. ಹುಷಾರು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಆಲ್ ರೈಟ್. ಅಲ್ಲ ಶಕ್ತಿ ಯೋಜನೆ, ಆ ಯೋಜನೆ, ಈ ಯೋಜನೆ ಅಂತ ಫ್ರೀ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸ್ ಇಂಥವು ಇರೋ ಮಾರಯ್ಯ ಸಾಯಿಸ್ಗೀಸಿಯ. ಅಲ್ಲ ರಸ್ತೆ ಗುಂಡಿ ತಪ್ಸೋಕೆ ಹೋಗಿ ಯಾವ ರೀತಿ ಒಬ್ರಿಗೊಬ್ರು ಡ್ಯಾಶ್ ಹೊಡೆದ್ರು ನೋಡ್ರಿ ಇಲ್ಲಿ. ಇಂಥ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಕಂಗೊಳಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಮತ್ತು DK ಶಿವಕುಮಾರ್ ಅವರೇ, ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ರೋಡ್ಗೆ ಇಳಿಯೋದಕ್ಕೆ. ಎಲ್ಲಿ ಯಾವಾಗ ಯಾವ ಗುಂಡಿಯಲ್ಲಿ ಬಿದ್ದು ಸತ್ತೋಗ್ತೀವೋ ಅಂತ. ಸೊ ಬ್ರ್ಯಾಂಡ್ ಬೆಂಗಳೂರು ಫ್ರೀ ಯೋಜನೆಗಳನ್ನು ಕೊಡೋದಲ್ಲ ರೀ, ಟ್ಯಾಕ್ಸ್ ಕಟ್ತಾ ಇರುವಂತಹ ಜನರಿಗೆ ಒಂದು ನೆಮ್ಮದಿಯ ಬದುಕನ್ನು ಒದಗಿಸೋದು ಕೂಡ ನಿಮ್ಮ ಜವಾಬ್ದಾರಿ. ಈ ರೀತಿ 6 ವರ್ಷದಿಂದ ರೋಡ್ ಹಿಂಗಿದೆ ಅಂತಲ್ಲ, ಏನು ಮಾಡ್ತಾ ಇದ್ದೀರಾ ನೀವು ಜನಪ್ರತಿನಿಧಿಗಳು ಮತ್ತು BBMP ಅಂತ? ಅಂದರೆ ಸಾಯ್ಲಿ ಅಂತಲೇ ಬಿಟ್ಟಿದ್ದೀರಾ, ಸತ್ತೋಗ್ಲಿನೇ ಜನ ಸತ್ತೋಗ್ಲಿ ಇದು ಈ ರೋಡಲ್ಲಿ ಅಂತ. ಏನ್ರಿ ಇದು ರೋಡ್ ಏನ್ರಿ? ನೋಡು ಅಬ್ಬಾಬಾಬಾ, ಇದು ನೋಡ್ರಿ, ಇದು ಭಯಂಕರ. ಇದೇನಿದು? ಹಾಂ ವಾಟ್ರಾ? BWSSB ಅವ್ರೇನು ಕತ್ತೆ ಕಾಯ್ತಾ ಇದ್ದಾರಾ? ಹಾಂ BWSSB ಅವ್ರು ಏನ್ರಿ ಇದು ನಿಮ್ಮ ಅವತಾರ? ಇದನ್ನ ಯಾಕ್ರಿ ಹಿಂಗೆ ಬಿಟ್ಟಿದ್ದೀರಾ BWSSB ಅಧಿಕಾರಿಗಳು ನೀವು? ಏನ್ರಿ ಹಿಂಗೆ ಬಿಟ್ಟಿದ್ದೀರಾ ಇದನ್ನ? ಇದು ಯಾರೇ ರೀ? ಇದು ಯಾರಾದರೂ ಜನ ನಡ್ಕೊಂಡು ಬರೋವ್ರಿಗೂ ಕಾಲ್ಗಿಲ್ ಕಿತ್ತು ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ ಎಷ್ಟು? ಓಹೋ ತುಂಬ ಆಳ ಇದೆ. ಹಾಂ ಕಾಲು ಹೋಗಿ ಒಳಗೆ ಸಿಗಾಕೊಂತಂದ್ರೆ ಮುಗಿತು, ಕಾಲೇ ಕಟ್ಟಾಗುತ್ತೆ ನೋಡ್ರಿ. ಇವತ್ತಾಗಿ ಕಾಲುಗಳೇ ಕಟ್ಟಾಗ್ತವೆ. BWSSB ಅವರು ಇದು ನಳದ್ದ, ಇದು ವಾಲ್ ತಿರುಗ್ಸದ, ಇದು ಅಬ್ಬಾ ನೋಡಿ ಯಾವ ಲೆವೆಲ್ಗೆ. ಟಯರ್ ಏನಾದರೂ ಇದಕ್ಕೆ ಚುಚ್ಚಿತಂದ್ರೆ ಮುಗೀತು, ಟಯರ್ ಪರಿಸ್ಥಿತಿನೂ ಹೋಯ್ತು, ಜನರ ಕಾಲೂ ಹೋಯ್ತು, ಎಲ್ಲ ಹಾಳಾಗೋಯ್ತು. ನಿಮ್ಗೇನು ಹೇಳೋರು ಕೇಳೋರು ಇಲ್ವೇನ್ರಿ? ಹೆಂಗಂದ್ರೆ ಹಂಗೆ ಬಿಟ್ಬಿಟ್ಟು ರಸ್ತೆಗಳಲ್ಲಿ ಇದೋಗ್ತೀರಾ. ಇದು ಬ್ಯುಸಿ ಏರಿಯಾ ಕಣ್ರಿ, ಇದು ಇಂಡಸ್ಟ್ರಿಯಲ್ ಏರಿಯಾ ಅಷ್ಟೇ ಅಲ್ಲ. ನೋಡಿ ಹೆಣ್ಮಕ್ಳು ನೋಡಿ, ಬನ್ನಿ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳು ಇವರೆಲ್ಲ ನಡ್ಕೊಂಡು ಹೋಗ್ಬೇಕು. ಅಪ್ಪಿ ತಪ್ಪಿ ಅಲ್ಲಿ ತಾಯಿ ಏನಾದರೂ ಆದರೆ ಇವ್ರು ಕೊಡ್ತಾರಾ? ಹಾಂ ಧೂಳು ಕತೆ ಹೆಂಗಿದೆ ನೋಡಿ ಇದು. ಹಾಂ ಇದೇನು ರಸ್ತೆ ಏನ್ರಿ ಇದು? ರಸ್ತೆನ ನೋಡಿ, ಇಷ್ಟೇ ಅಲ್ಲ, ನಾನು ಅಲ್ಲಿಂದ ಇಲ್ಲಿಗೆ ನೋಡಿ ಒಂದು ಎಷ್ಟು ದೂರ ನೋಡಿ. ಇದು ನೋಡಿ, ಇದು ಈ ಗುಂಡಿ ನೋಡ್ರಿ, ಈ ಗುಂಡಿ ನೋಡಿ. ಇಲ್ಲಿ ಸೈಡ್ಗೆ ಹಾಕ್ಸಿ ಯಾರನ್ನಾದ್ರೂ ಮಾತಾಡ್ಸೋಣ ತಡ್ರಿ ಪಾಪ. ಆ ಕಡೆ ಮುನ್ರಾಜು ಮಾಡ್ಲಿ ಅವನು, ಈ ಕಡೆ ಗೋಪಾಲ ಎಂದು ಇಬ್ರು ಸೇರಿ ವಾದ ಮಾಡ್ಕೊಂಡು ಈ ರೋಡ್ ಏಕಾನು ಈ ವರ್ಷಗಟ್ಲೆ ಹಂಗೆ ಬಿದ್ದದೆ. ಎಷ್ಟೋ ಜನ ಬಿದ್ದವರು ಇಲ್ಲಿ. ಬನ್ನಿ ಇಲ್ಲಿ ಕೆಳಗೆ ಬನ್ನಿ, ನೀವು ಇಳಿದು. ಎಷ್ಟೋ ಜನ ಇಲ್ಲಿ ರೋಡಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಬಿದ್ದಿ ಎಲ್ಲ 1 ವರ್ಷ ಆಯ್ತು ರೋಡ್ ಹಾಕ್ಸಿ. ಇದು ಮಳೆ ಬಂದ್ರೆ ಫುಲ್ ತ್ಯಾವ, ನಡೆಯೋಕ್ಕೂ ಆಗಲ್ಲ. ಇದಾಗಿ ಮೇಡಮ್ ಅವರೇ 3 ವರ್ಷ ಆಯ್ತು. ಗಾರ್ಮೆಂಟ್ಸ್ ಅವರು ಕೆಲ್ಸಕ್ಕೆ ಬರ್ಬೇಕಾರೆ ವ್ಯಾನಿಗೆ ಎಷ್ಟು ತೊಂದರೆ ಆಯ್ತು ಅದು ಗೊತ್ತಾ? ಅದು ತೊಂದರೆ ಇರೋರಿಗೆ ಜನಗಳಿಗೆ ಭಾರಿ ಹಿಂಸೆ ಆಯ್ತದೆ. 5 ನಿಮಿಷ ಲೇಟ್ ಆಯ್ತು ಅಂದ್ರೆ ಫ್ಯಾಕ್ಟ್ರಿಲಿ ಗೇಟಲ್ಲಿ ಬಿಡಲ್ಲ. ಯಾಕೆಂದ್ರೆ ಅವರು ಅನ್ನ ಕೊಡ್ತಾ ಇದೆ ಗೋಕಲ್ದಾಸಲ್ಲಿ, ಇದು ಮಾಡೋದಲ್ಲ, ಅವ್ರಿಗೂ ಟೈಮ್ ಪ್ರಕಾರ ಮಾಡ್ಬೇಕಲ್ಲ. ಇಲ್ಲಿ ಟ್ರಾಫಿಕ್ ಆದ್ರೆ ಯಾರು ಕೇಳೋರಿಲ್ಲ. ಆದ್ರಿಂದವ ಇಲ್ಲಿ 3 ವರ್ಷದಿಂದವ ರೋಡ್ ಹಿಂಗೆ ಐತೆ. ಬರೀ ಅವ್ರದ್ದು ಯೋಚನೆ ಮಾಡ್ತಾ ಬಿಟ್ರೆ ಕೂಲಿ ಕಾರ್ಮಿಕರವ್ರದ್ದು ಯೋಚನೆ ಮಾಡ್ತಾ ಇಲ್ಲ.
ಏನು ಮಾಡ್ತಾ ಇಲ್ಲ, ಸುಮ್ಮನೆ ಓಟ್ ಹಾಕ್ತಾರೆ, ಓಟ್ ಹಾಕ್ತೀವಿ ಅಂತ ಹೇಳೋದು. ಅಲ್ಲ ಸರ್, ವರ್ಲ್ಡ್ ಫೇಮಸ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಬ್ರಾಂಡ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವನ ಬಿದ್ದೋದ, ಯಾವನ ಸತ್ತೋದ, ಯಾರು ಆಯ್ತಾರೆ? ಕಾಲು ಎಷ್ಟೋ ಜನ ಕಾಲು ಕೈ ಮುರಿದು ESಗೆ ಅಡ್ಮಿಟ್ ಆಗವ್ರೆ. ಈ ಗಾರ್ಮೆಂಟ್ಸಿಗೆ ಹೋಗಕ್ಕೆ ಸಖತ್ ಹಿಂಸೆ ಆಯ್ತಾ ಇದೆ, ಏನು ಆಗಲ್ಲ. ಮಳೆ ಬಂದ್ರೆ ಏನು ಹೋಗಕ್ ಆಗಲ್ಲ ಪ್ಯಾಸೆಂಜರು. ಅಲ್ಲ, ಮಳೆ ಸ್ಟಾರ್ಟ್ ಆಗ್ತಾ ಐತೆ ಸರ್, ಈಗ ಮಳೆ ಬರ್ತಾ ಐತೆ. ಸೊ ಮಳೆಗೆ ಏನೇನು ತಯಾರಿನೇ ಮಾಡ್ಕೊಂಡಿಲ್ವಲ್ಲ ಇವರು ಅಂತ ಕಾಣಿಸಕ್ಕೆ ಇಲ್ಲ ಮೇಡಮ್. ಹಳ್ಳ ದಿಣ್ಣೆ ಏನು ಕಾಣಿಸಲ್ಲ. ಎಷ್ಟು ನಿನ್ನೆ ತಾನೇ ಹೇಳಿದೀವಿ, 10 ವರ್ಷದಿಂದ ಇದೇ ಗೋಳೆ ಮಾಡಿ ಸಾಯ್ತವ್ರೆ ಇಲ್ಲಿ. ಈ ರೋಡ್ ರಿಪೇರಿ ಮಾಡೋ ಯೋಗ್ಯತೆ ಇಲ್ಲ ಇಲ್ಲಿರೋ MLAಗಳಿಗೆ. ನಾವು ನಿನ್ನೆ MLA ಮನೆ ಹತ್ರ ನಡಿ ಅಂತ ಹೇಳಿದ್ವಿ ಗಾಡಿನಲ್ಲಿ, ಗೊತ್ತಾ ನಿಮ್ಗೆ? ನೋಡಿ, ನೀವೇ ನೋಡಿ, ಒಂದು ಆಟೋ ಬರೋಕ್ಕೂ 40 ರೂಪಾಯಿ ಕೇಳ್ತಾರೆ ಇಲ್ಲಿ. ಮತ್ತೆ ಅವರು ಪಾಪ ಕಷ್ಟ ಪಡ್ಬೇಕಲ್ಲ ಇಲ್ಲಿ. ರೋಡು ಸರ್ ಹೆಂಗಿದೆ? ರೋಡು ಚಿನ್ನದ ರೋಡು ಸರ್. ರೋಡ್ ಬರೋಕ್ಕೆ ಆಗಲ್ಲ ಮೇಡಮ್, ಇಲ್ಲಿ ಏನು ಮಾಡೋಣ? ಯಾರು ಕರ್ಕೊಂಬರಕ್ಕೆ ಆಯ್ತಲ್ಲ. 50 ಕೇಳಿದ್ರೆ ಏನಕ್ಕೆ ಅಂತಾರೆ. ನೋಡ್ರಿ ರೋಡ್ ಹಿಂಗಿದೆ, ಗಾಡಿನೇ ಹಾಳಾಗುತ್ತೆ, ಎಲ್ಲ ಫುಲ್ಲು ಎಲ್ಲ ಹೋಗ್ಬಿಡ್ತೈತೆ. ಓಹೋ, ಇದು ಮುನ್ರಾಜು ಮತ್ತೆ ಗೋಪಾಲಯ್ಯನವ್ರ ನಡುವಿನ ಫೈಟು. ಓಹೋ, ಇವನು ಮುನಿರತ್ನಮ್ಮ ಗೋಪಾಲಯ್ಯರು ಫೈಟ್ ಇಬ್ಬರದುನೆ. ಇವರು ಈ ಕಡೆ ಇವ್ರು ಮಾಡಿಸ್ಲಿ ಅಂತ, ಆ ಕಡೆ ಅವ್ರು ಮಾಡಿಸ್ಲಿ ಅಂತ. ಯಾರು ಮಾಡಿಸ್ತಲ್ಲ. 3 ವರ್ಷದಿಂದ ಇದು ಹೀಗೆ ಬಿದ್ದಿದೆ. ಎಷ್ಟೋ ಜನ ಗಾಡಿಗಳೆಲ್ಲ ಹಾಳಾಯ್ತವೆ. ಇಲ್ಲಿ ಯಾರು ಈ ರೋಡಲ್ಲಿ ಕರೆದ್ರು ಗಾಡಿಗಳು ಬಾಡಿಗೆ ಹೋಗೋಕ್ಕೂ ನಮಗೆ ಇಷ್ಟ ಇಲ್ಲ. ಇಲ್ಲಿ ಬರೋಕ್ಕೆ ಈ ರೋಡಿಗೆ ಬೇಜಾರಾಗುತ್ತೆ. ಅಲ್ಲ ಸರ್, ಏನು ಸರ್ ಇದು? ರೋಡ್ ಅಂತಾರ ಸರ್ ಇದು? ಅಲ್ಲ ಅಲ್ಲ ಹೋಗ್ತೀನಿ ಸರ್, ನಾನು ಬಿಡಲ್ಲ ಇವತ್ತು ಇಡೀ ದಿನ ರೋಡಲ್ಲೇ. ಮುನ್ರತ್ನವರು ಇದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವೀಕ್ಷಕರ, ಕಟ್ಕೆ ಇಟ್ಕೊಂಡಿದ್ದೀನಿ ಅಂತ. ಯಾಕಂದರೆ ನಿಮ್ಗೆ ತೋರಿಸ್ಬೇಕಲ್ಲ, ಅದಕ್ಕೆ ಕೈ ಹಿಡ್ದಂತೂ ತೋರ್ಸೋಕ್ಕಾಗಲ್ಲ, ರೋಗಗಳು ಬಂದುಬಿಡ್ತವೆ. ಈಗಲೇ ಧೂಳು ಜಾಸ್ತಿ ಇದೆ ನೋಡಿ, ಕೂದಲೆಲ್ಲ ಧೂಳಾಗಿದೆ. ಮುನಿರತ್ನ ಅವರು ಮತ್ತು ಗೋಪಾಲಯ್ಯನವರ ನಡುವಿನ ಫೈಟ್ಗೆ ಈ ರಸ್ತೆ ಅನಾಥವಾಗಿದೆ. ಅಬಾಬಾಬಾಬಾ, ಮಿನಿಸ್ಟರ್ ಆಗಬೇಕು ಅಂತ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಹೊಡೆದ್ರಲ್ಲ ನೀವು ಗೋಪಾಲಯ್ಯನವರೇ. ಮುನ್ರತ್ನ ಸಾರು ಕಾಂಗ್ರೆಸ್ನಲ್ಲಿ JDSನಲ್ಲಿ ಇದ್ದವರು, ನೀವು BJPಗೆ ಜಂಪ್ ಆದ್ರಲ್ಲ. ನೀವು ಏನು ಕಟ್ಟಿ ಹಾಕಿದ್ದೀರಾ ಈ ರೋಡು ಹೇಳಿ, ಅದನ್ನ ಹೇಳಿ ಫಸ್ಟು. ಆಯಿತು, ಈಗ BJP ಅವ್ರು ಸರಿ ಇಲ್ಲ ಅಂತ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರಲ್ಲ, ನೀವು ಚಿನ್ನದ ರೋಡ್ ಮಾಡ್ತೀವಿ ಅಂತ. ಚಿನ್ನದ ರೋಡ್ ಏನ್ರಿ ಇದು? ಚಿನ್ನದ ರೋಡಾ ಇದು? ಹಾಂ, ಹಿಂಗೆ. ಆಮೇಲೆ ನಾಳೆ #ಬೆಂಗಳೂರು ಬ್ಯಾಡ್ ರೋಡ್ಸ್, #ಬೆಂಗಳೂರು ಆಕ್ಸಿಡೆಂಟ್ ಝೋನ್. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಗುಂಡಿ ಬೆಂಗಳೂರು. ಇದು ಹಾಳಾಗ್ತಾ ಇರೋ ರೋಡ್ಗಳ ಬೆಂಗಳೂರು ಇದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಮಳೆ ಬಂದರೆ ಎಲ್ಲಿ ತಗ್ಗಿದೆ, ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಹೇಳಿ ನೀವೇ. ನೀರು ತುಂಬಿಕೊಂಡ್ರೆ ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಹೇಳಿ. ಹಿಂಗಾದರೆ ಪರಿಸ್ಥಿತಿ ಜನರದ್ದು ಏನ್ರಿ? ಜನರಿಗೇನು ಬೆಲೆ ಇಲ್ವಾ? ಜನರ ಜೀವಕ್ಕೆ ಬೆಲೆ ಇದೆಯಾ ಇಲ್ವಾ? ಯಾರು ಹೇಳೋರು ಕೇಳೋರು ಇಲ್ವಾ? ಮಾತೆತ್ತಿದ್ರೆ ಇವ್ರಿಗೇನು ಬೇರೆ ಕೆಲಸ ಇಲ್ಲ, ಮೈಕ್ ಹಿಡ್ಕೊಂಡು ಬಂದುಬಿಡ್ತಾರೆ. ನಾವು ಮೈಕ್ ಹಿಡ್ಕೊಂಡು ಬರೋದಕ್ಕೇನೆ ಒಂದು ಸ್ವಲ್ಪ ಕೆಲಸಗಳಾಗೋದು, ಇಲ್ದಿದ್ರೆ ನಿಮ್ಮನ್ನು ಹಿಡಿಯೋಕ್ಕಾಗುತ್ತಾ ಅಂತ. ಎಲ್ಲಿದ್ದೀರಾ BBMP ಅಧಿಕಾರಿಗಳು? ಈ ರಸ್ತೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವ? ಜನ ಕ್ಯಾಕ್ರು ಸುಗಿತಾ ಇದ್ದಾರೆ. 5 ವರ್ಷ ಆಯಿತು ಈ ರೋಡ್ ಹಿಂಗೆ ಇದೆ. ಗಾರ್ಮೆಂಟ್ಸ್ಗೆ ಪಾಪ ಹೆಣ್ಮಕ್ಳು ಎದ್ನೋ ಬಿದ್ನೋ ಅಂತ ಓಡ್ತಾ ಇರ್ತವೆ. ಯಾರಾದರೂ ಎಡವಿ ಬಿದ್ದು ಏನಾದರೂ ಆದರೆ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ ನೀವು? ಹಾಂ, ಇಂಥ ರೋಡಲ್ಲಿ ಓಡಾಡೋಕ್ಕಾಗತ್ತಾ? ತಡ್ರಿ, ಕಾರ್ನವ್ರು ನಿಲ್ಸ. ಸರ್ ನಿಲ್ಲಿಸಿ. ಹೆಂಗಿದೆ ಸರ್ ರೋಡು? ಮಾತಾಡಿ. ನೋಡಿ ಮೇಡಮ್, ಓಡ್ಸಕ್ ಆಗ್ತಿಲ್ಲ ಗಾಡಿನ. ಇಷ್ಟೊಂದು ಗುಂಡಿ ಗುದ್ಲೆ ಇದ್ರೆ ಹೆಂಗ್ ಓಡಿಸೋದು ಗಾಡಿ? ಅಲ್ಲಿ ನೋಡಿ, ಅಲ್ಲಿ ಎಷ್ಟುದ್ದ ರಾಡ್ ಬೇರೆ ಇದೆ, ಟೈರ್ ರಾಡ್ ಬೇರೆ ಹಂಗೆ ಓಪನ್ ಮಾಡಿ ಇಟ್ಟಿದ್ದಾರೆ. ಎಷ್ಟುದ್ದ ಟೈರೇ ಬಸ್ಟ್ ಆಗ್ಬಿಡ್ತವೆ. ಸುಮಾರು ದಿವಸದಿಂದ ಇದೆ ಗುಂಡಿ ಓಡಾಡಕ್ಕೆ. ಬ್ರ್ಯಾಂಡ್ ಬೆಂಗಳೂರು ಅಲ್ವಾ ಸರ್? ಸ್ವಲ್ಪ ಮುಂದಕ್ಕೆ ಬನ್ನಿ, ಏನಾಗಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಲ್ವಾ ಸರ್? ಚಿನ್ನದ ರಸ್ತೆ ಹೇಳ್ತಾರೆ ಮೇಡಮ್, ಅವರು ಜವಾಬ್ದಾರಿಯಿಂದ ಮಾಡಿಸ್ಬೇಕಲ್ಲ, ಶಾಸಕರು ಅವರೆಲ್ಲ ಏನಕ್ಕೆ ಇರ್ತಾರೆ. ಹೆಂಗಿದೆ ಸರ್ ರೋಡು? ರೋಡಲ್ಲಿ ತಿರ್ಗಾಡಕ ಜನಗಳು ಕೂಡ ತಿರ್ಗಾಡಕ್ಕಾಗಲ್ವಲ್ಲ, ಹಂಗಿದೆ. ಅಲ್ಲ ಸರ್, ಮತ್ತೆ ಇದು ಬಸ್ಸಲ್ಲಿ ಓಡಾಡಕ್ಕೆ ಫ್ರೀ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಒಂದು ರಸ್ತೆ ಮಾಡಕ್ಕಾಗಲ್ವಾ? ಆಗಲ್ಲ, ಕೇಳಿ ನೋಡ್ಬೇಕು ನೀವೆಲ್ಲ. ಜನಗಳೆಲ್ಲ ಪಬ್ಲಿಕ್ಕಿಗೆಲ್ಲ ಇಷ್ಟು ತೊಂದರೆ ಕೊಟ್ಬಿಟ್ರೆ ಹೆಂಗೆ ಓಡಾಡೋದು? ಹೆಂಗೆ ಜನ? ನಾವೇನು ರೋಡ್ ಟ್ಯಾಕ್ಸ್ ಕಟ್ಟಲ್ವಾ? ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ತಗೋತಾರೆ ಸರ್. ಅಲ್ಲೊಂದು ಬಾಯಿ ತರ್ಕೊಂಡು ಒಂದು ಪೈಪ್, ಒಂದು ಸ್ಟೀಲಿಂದ ರಾಡ್ ಹಾಕಿಟ್ಟವ್ರೆ. ಅದಕ್ಕೆ ಟೈರ್ ಏನಾದ್ರು ಅದಕ್ಕೆ ಹೋದ್ರೆ ಸರ್ ಜವಾಬ್ದಾರಿ ಯಾರು? ಅವ್ರು ಕೊಡ್ತಾರಾ? ಮಳೆ ಬೇರೆ ಬರ್ತಾ ಇದೆ, ಮಳೆ ಸ್ಟಾರ್ಟ್ ಆಗಿದೆ. ಇವರು ವರ್ಷಕ್ಕೊಂದ್ಸರಿ ರೋಡ್ ಟ್ಯಾಕ್ಸ್ ಫುಲ್ ಲೈಫ್ ಟ್ಯಾಕ್ಸ್ ತಗೋತಾರೆ. ಲೈಫ್ ಟ್ಯಾಕ್ಸ್ ತಗೋಬಿಟ್ಟು ಏನು ರೋಡಿಂಗ್ ಆದಾಗ ಮಾತ್ರ ಲೆಸ್ ಮಾಡಿ, ಬಾಕಿ ಅಂತ ಏನಂದ್ರೆ ನಮ್ಗೆ ಆ ಥರ ಏನಾರು ಇದು ಮಾಡ್ತಾರಾ? ಹಂಗೇನಿಲ್ವಲ್ಲ. ಅದೇ ಬನ್ನಿ ಮುಂದಕ್ಕೆ ಹೋಗೋಣ. ಅಬಾಬಾಬಾಬಾ ಸರ್, ಹಂಗೇರಿ 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 ಹಂಗೇರಿ. ನೋಡಿ ಇದು ನೋಡಿ ಇದು ನೋಡಿ ಇದು ನೋಡಿ, ನಿಧಾನ್. ಶಾಕ್ ಅಬ್ಸರ್ ಎಲ್ಲ ಹೊಲ್ಟೋಗ್ಬಿಟ್ಟೇವೆ ಮೇಡಮ್. ಶಾಕ್ ಅಬ್ಸರ್ ಹೋಗೈತೆ, ಧೂಳು ಕುಡಿದು ನಮ್ಮ ಲಂಗ್ಸ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದ್ದೇವೆ ಮೇಡಮ್. ಈ ರೋಡ್ ಮೇನ್ ರೋಡ್ ಚೆನ್ನಾಗೈತಿ, ಇಲ್ಲಿ ಒಳಗಡೆ ಬಂದ್ರೆ ಬರೀ ಧೂಳು, ಬರೀ ಗುಂಡಿ. ಓಡಾಡಿ ನಮ್ಮ ಲಂಗ್ಸ್ ಹಾಳಾಗ್ತೈತೆ. ಇಂಡಸ್ಟ್ರಿಯಲ್ ಏರಿಯಾ ಹೌದು. ಇದು ನೋಡಿ ಮೇಡಮ್, ಈ ತರ ಐತೆ.
ಓಡಾಡೋದು ಪಾಪ ಹೆಣ್ಮಕ್ಳು ಗಾರ್ಮೆಂಟ್ಸ್ ಓಡಾಡೋದು. ಹೌದು, garments ಗೆ ನೂರಾರು ಜನ ನೋಡಿ, garments ಅಲ್ಲ, ಹೋಗ್ತಾರೆ. ಇಲ್ಲ ಐತಲ್ಲ ಇಲ್ಲಿ ತೋರಿಸಿ. ಹಾ. ಇದು ಈಗ ಮಳೆ ಬಂದಿಲ್ಲ, ಓಕೆ, ಮಳೆ ಸ್ಟಾರ್ಟ್ ಆಗೈತೆ. ಒಂದ್ ವೇಳೆ ಮಳೆ ಬಂದ್ರೆ ಈ ಗುಂಡಿ ಕಾಣಲ್ಲ ನಿಮ್ಗೆ ಕೆಳಗಡೆ. ಕಾಣಲ್ಲ, ಹೋಗಿ ಬಿದ್ರೆ ಯಾವ್ದೊಂದು ಮೇಲ್ಗಡೆ ಹಿಂದೆ ಹತ್ತಿಸ್ಕೊಂಡು ಹೋದ್ರು ಗೊತ್ತಾಗೋದಿಲ್ಲ, ಕೇಳೋದಿಲ್ಲ, ಗೊತ್ತಾಗೋದಿಲ್ಲ. ಈ ತರ ಆಗಿದಾವೆ. ಸರ್ ಇವರೆಲ್ಲ ಯಾರಿಗೆ ಗೊತ್ತು ಮೇಡಮ್, ಇವ್ರು ಏನ್ ಮಾಡ್ತಾರೆ, ಮೇನ್ ರೋಡ್ ಹಾಕ್ಬಿಡ್ತಾರೆ, ಒಳಗಡೆ ಯಾರು ಬರಲ್ಲ ಅಂತ ಸಂಧಿ ರೋಡ್ಗಳೆಲ್ಲ ಶೋಕಿ ಇವ್ರದ್ದು ಅಷ್ಟೇ. ಕೊಳಕು. ಹೌದು, ಬ್ರ್ಯಾಂಡ್ ಬೆಂಗಳೂರು ಬೇರೆ, ಇವರು ಮಾತಿಗೆ ಎತ್ತಿದ್ರೆ ಬ್ರ್ಯಾಂಡ್ ಹೌದೌದು. ಆಮೇಲೆ ಈ ಬೆಂಗಳೂರು ಏನ್ ಹೆಸರು ನಿಮ್ದು? ರಾಕೇಶ್ ಅವರೇ, ಬೆಂಗಳೂರು ಮಿನಿಸ್ಟರ್ ಆಗೋಕೆ ಏನೇನ್ ಲಾಬಿ ಮಾಡ್ತಾರೆ, ಏನೇನ್ ಕಷ್ಟ ಪಡ್ತಾರೆ. ಆಮೇಲೆ ನೋಡಿದ್ರೆ ಇದು ಇವ್ರ ಹಣೆ ಬರ. ಮೇಡಮ್, ನಾನು ಎಷ್ಟು ವರ್ಷದಿಂದ ಹಿಂಗೆ ಓಡ್ತೀನಿ, ನಾನು ಮೈಕ್ರೋ ಲ್ಯಾಬ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀನಿ, ಹಿಂಗೆ ಐತೆ ರೋಡ್ ಇದು. ಹೌದಾ? ಹಿಂಗೆ ಐತೆ, ಎಲೆಕ್ಷನ್ ಆದ್ರೂ ಹಿಂಗೆ, ಎಲೆಕ್ಷನ್ ಮುಂಚೆನೂ ಹಿಂಗೇನೆ ಇದು. ಇದನ್ನೇನು ಈ ಏರಿಯಾ ನಮ್ಮ ಜನಕ್ಕೆ ಈ ರೋಡ್ಗಳೆಲ್ಲ ಇಂಪಾರ್ಟೆಂಟು. ನಮ್ಮ ಜನಕ್ಕೆ ಹಿಂದೂ ಮುಸ್ಲಿಂ ಇಂಪಾರ್ಟೆಂಟು. ಮೇಡಮ್, ಅದರಲ್ಲಿ ಏನಿದೆ, ಇದು ಇಂಪಾರ್ಟೆಂಟು, ಮೇನ್ ಈ ಬೆಳವಣಿಗೆ ಆಗೋದು ಇಂಪಾರ್ಟೆಂಟು. ಸುಮ್ಮನೆ ಹಿಂದೂ ಮುಸ್ಲಿಂ ಬಗ್ಗೆ ಸುಮ್ಮನೆ ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್. ಇಲ್ಲಿ ಕಾರ್ ಅವ್ರನ್ನ ಮಾತಾಡ್ಸೋಣ, ಪಾಪ ಮೇಡಮ್ ಅವ್ರು ಕುತ್ಕೊಂಡವ್ರೆ. ಹೇಳಿ ಮೇಡಮ್. ರೋಡು ಸರ್, ಈ ರೋಡು ಏನಿಲ್ಲ ಅಂದ್ರೂ 5 ರಿಂದ 6 ವರ್ಷದಿಂದ ನಾನು ಈ ರೋಡಲ್ಲಿ 10 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಈ ರೋಡ್ ತುಂಬಾ ಬೇಕಾರಾಗಿದೆ. ಅದು ಯಾರ ಕೈಯಲ್ಲಿ ಬರುತ್ತೋ ಈ ರಸ್ತೆ ಗೊತ್ತಿಲ್ಲ. ದಯವಿಟ್ಟು ಪ್ಲೀಸ್ ರೆಡಿ ಮಾಡ್ಕೊಡಿ. ಈಗ ನೋಡಿ ಪಾಪ ಸೀನಿಯರ್ ಸಿಟಿಸನ್ಸ್ ಎಲ್ಲ ಕರ್ಕೊಂಡು ಹೋಗ್ತೀರಾ. ಹೌದು ಮೇಡಮ್. ಚೂರು ಹೆಚ್ಚು ಕಡಿಮೆ ಆದ್ರೂ ಸೊಂಟನೆ ಮುರ್ಕೋಗುತ್ತೆ. ಅಯ್ಯೋ ಮೇಡಮ್, ನಾನು ಎಷ್ಟು ಬೇಜಾರಾಗ್ಬಿಟ್ಟಿದೆ ಮೇಡಮ್. ದಯವಿಟ್ಟು ಪ್ಲೀಸ್ ಈ ರೋಡ್ ಸ್ವಲ್ಪ ಏನಾದರೂ ನೀವು ಗೌರ್ಮೆಂಟ್ಗೆ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಡಿ. ಎಷ್ಟು ಗೌರಿ, ಏನ್ ಹೆಸರು ನಿಮ್ದು? ನನ್ನ ಹೆಸರು ಆನಂದ್ ಅವರೇ, ಗೌರ್ಮೆಂಟ್ ಅವರ. ಅಯ್ಯ, ಓಟ್ ಹಾಕ್ತಿವಂದ್ರೆ ದುಡ್ಡು ಕೊಡ್ತಾರೆ, ದುಡ್ಡು ತೊಗೊಂಡು ಸುಮ್ಮನೆ ಆಗ್ಬಿಡ್ತೀವಿ. ದಪ್ಪು ಚರ್ಮ, ಏನು ಹೊಯ್ಕೊಂಡ್ರು ಕೇಳಿಸಲ್ಲ ಅಷ್ಟೇ. ಆಲ್ ರೈಟ್, ಓಕೆ. ನೋಡಿ ಇದು ರಸ್ತೆ ಗುಂಡಿ, ನೋಡ್ರಿ ಇದೊಂದು ರಸ್ತೆ ಗುಂಡಿ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ. ಹಾಂ, ಬನ್ನಿ ಸರ್, ಬನ್ನಿ ನೋಡಿ ಇದು, ಬನ್ನಿ ಸರ್. ಹಾಂ. ಹೆಂಗಿದೆ ಸರ್ ಎಕ್ಸ್ಪೀರಿಯನ್ಸು? ಹೆಂಗಿದೆ ಎಕ್ಸ್ಪೀರಿಯನ್ಸ್, ರೋಡ್ ಎಕ್ಸ್ಪೀರಿಯನ್ಸ್? ರೋಡ್ ಚೆನ್ನಾಗಿಲ್ಲ, ಒಂಚೂರು ತುಂಬಾ ವರ್ಷಗಳಿಂದ ಹಿಂಗೆ ಇದೆ, ಸರಿ ಮಾಡ್ತಾನೆ ಇಲ್ಲ ರೋಡು. ಗಾಡಿಗಳ ಕೆಳಗಡೆ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಚೂರು ಸರಿ ಮಾಡ್ಸಕ್ ಹೇಳ್ಬೇಕು ML ಹತ್ರ, ಅವ್ರ ಹತ್ರ ಎಲ್ಲ ಹೇಳಿ. ಅಲ್ಲ, ಚೂರು ರಿಕ್ವೆಸ್ಟ್ ಮಾಡ್ಕೋಬಾರ್ದು ಸರ್, ಮನೆಗೆ ಮುತ್ತಿಗೆ ಹಾಕ್ಬೇಕು ಇವ್ರಿಗೆಲ್ಲ. ನೋಡಿ ರಸ್ತೆ ಎಷ್ಟು ದೂರದಿಂದ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ರಸ್ತೆನ. ನೋಡಿ, ಏನೋ ಮಳೆ ಇಲ್ಲ, ಮಳೆ ಇದ್ರೆ ಕತೆ ಗೋವಿಂದನೇ. ಒಂದು ನಿಮಿಷ ತರ್ರಿ, ಇಲ್ಲಿ ನೋಡಿ. ಹಾ ನೋಡಿ, ಇದು ರೋಡು. ಬಾಬಾ, ಚಿನ್ನದ ರೋಡು ಕಾಯ್ತಾ ಇದೆ ಬಾಯಿ ತಕ್ಕೊಂಡು, ಯಾರನ್ನ ತಿನ್ನಲಿ, ಯಾರನ್ನ ನುಂಗ್ಲಿ ಅಂತ. ಬನ್ನಿ ಸರ್, ಬನ್ನಿ ನೋಡಿ. ಹಾಂ ಸರ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಮೇಡಮ್, ಯಾರು ಏನೇ ಆಗ್ಲಿ, ರೋಡ್ಗಳು, ನೀರು, ಕರೆಂಟ್ ಕೊಟ್ಬಿಡಕ್ ಹೇಳಿ ಮೇಡಮ್, ಯಾರಿಗೆ ಆಗ್ಲಿ. ಅಲ್ಲ, ಎಷ್ಟು ವರ್ಷದ ಅಧ್ವಾನ ಫ್ರೀ ಕೊಡ್ತಾವ್ರೆ ಹೇಳಿ, ಯಾರಿಗೆ ಫ್ರೀ ಕೊಡ್ತಾವ್ರೆ? ಎಲ್ಲ ಫ್ರೀ ಕೊಡ್ತಾವ್ರೆ, ರೋಡ್ಗಳು ಮಾತ್ರ ಫ್ರೀ ಆಗಿ ಪ್ರಾಣನ ತೆಗಿತಾರೆ. ಅಲ್ಲ, ಇಲ್ಲಿ ಇರೋರೆಲ್ಲ ಏನೋ ಟ್ಯಾಕ್ಸ್ ಕಟ್ತಾ ಇಲ್ವಾ ಪಾಪ ಅವರು? ಟ್ಯಾಕ್ಸ್ಗಳು, ರೋಡ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಬಿಲ್ಡಿಂಗ್ ಟ್ಯಾಕ್ಸ್ ಮೇನ್ ಅವ್ರು ಇಲ್ಲಿಗೆ ಮಾಡಬೇಕು. ಎಷ್ಟು ಲಾರೀಸ್ ಬರುತ್ತೆ, ಎಷ್ಟು ಇದು ಸಪ್ಲೈಸ್ ಆಗುತ್ತೆ ಇಲ್ಲಿ, ಮೇನ್ ಇಲ್ತಾನೆ ಮಾಡ್ಬೇಕು ಅವರು. ಅದನ್ನ ಬಿಟ್ಬಿಟ್ಟು ಎಲ್ಲೆಲ್ಲಿ ಮಾಡ್ಬೇಕು ಅವ್ರವ್ರ ಜಾಗದಲ್ಲಿ ಮಾಡ್ತಾವ್ರ ಅಷ್ಟೇ, ಮಾಡಿರೋ ಜಾಗದಲ್ಲಿ ಮಾಡ್ತಾವ್ರ ಹೊರತು. ಥ್ಯಾಂಕ್ ಯು ಮೇಡಮ್. ನಿಲ್ಸಿ, ಹೆಂಗಿದೆ ಮೇಡಮ್ ಎಕ್ಸ್ಪೀರಿಯನ್ಸ್? ಏನು ಸೈಡಲ್ಲಿ ಬರ್ತಾ ಇದ್ದೀರಾ? ಜಾಗ ಫುಲ್ ಕವರ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ. ಅಲ್ಲ, ನಾನು ಇದೊಂದು ಸ್ವಲ್ಪ ಸೇಫ್ ಇರ್ಬೋದೇನೋ, ಅದಕ್ಕೆ ಹಿಂಗೆ ಬರ್ತೀನಿ. ಈ ರೋಡ್ ನಿಜವಾಗ್ಲೂ ಸೇಫ್ ಇಲ್ಲ, ಮಳೆ ಬಂದ್ರೆ ಇನ್ನೂ ಗೊಚ್ಚೆ ಆಗುತ್ತೆ. ಇದು ಫುಲ್ಲು ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಇಲ್ಲಿ ಏನು ಗೊತ್ತಾಗಲ್ಲ. ಗುಂಡಿ ಎಲ್ಲಿದೆ ಏನು ಗೊತ್ತಾಗಲ್ಲ ಇದರಲ್ಲಿ. ಧೂಳು ಸಿಕ್ಕಾಪಟ್ಟೆ ಇದೆ ಮೇಡಮ್. ಇಲ್ಲಿ ನಮ್ಮ ಆಫೀಸ್ ಹತ್ರನೇ ಇದೆ, ಬಟ್ ಇಟ್ಸ್ ರಿಯಲಿ, ನಾವು ತುಂಬಾ ಸರಿ ಕೇಳ್ಕೊಂಡಿದೀವಿ ರೋಡ್ ಸರಿ ಇಲ್ಲ ಏನು, ಬಟ್ ಸರಿ ಮಾಡಲ್ಲ ಇವರು ಪಕ್ಕ ಅನ್ಸುತ್ತೆ. ಸರಿ ಮಾಡಲ್ಲ ಪಾಪ. ಮುನ್ರತ್ನ ಅವ್ರಿಗೂ, ಗೋಪಾಲಯ್ಯನವ್ರಿಗೂ, ಈಗ ಅವ್ರು ಮಿನಿಸ್ಟ್ರ್ ಅಲ್ವಲ್ಲ, ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ. ಮಿನಿಸ್ಟ್ರ್ ಆಗಿದ್ರೆ ಎಲ್ಲ ಚಿನ್ನದ ರಸ್ತೆ ಮಾಡಿಸ್ಬಿಡೋರು. ಈಗ ಈ ಥರ ಕತೆ ನೋಡಿ ಪಾಪ. ಬನ್ನಿ, ನಾನು ಜಾಸ್ತಿ ಮಾತಾಡೋಕ್ಕಿಂತ ವೀಕ್ಷಕರೇ ನೀವು ನೋಡಿದ್ರೇ ಅರ್ಥ ಆಗುತ್ತೆ. ನೋಡಿ ಸುಮ್ಮನೆ ಇರೋದಲ್ಲ. ಆಮೇಲೆ ಫಿಕ್ಸ್ ಮೈ ರೋಡ್ ಅಂತೆ, ಏನೋ ಫಿಕ್ಸ್ ಮೈ ರೋಡ್. ಆ ಫಿಕ್ಸ್ ಮೈ ರೋಡಲ್ಲಿ ನೀವು ರಸ್ತೆ ಗುಂಡಿಗಳದ್ದು ಫೋಟೋ ತೆಗೆದ್ಬಿಟ್ಟು ಆ ಫಿಕ್ಸ್ ಮೈ ರೋಡ್ ಅನ್ನೋದ್ರಲ್ಲಿ ಆ್ಯಪಲ್ಲಿ ಹಾಕ್ಬಿಟ್ರೆ ಅವ್ರು ಬಂದ್ಬಿಟ್ಟು ಇದನ್ನೆಲ್ಲ ಚಿನ್ನದ ರಸ್ತೆ ಮಾಡಿಬಿಡ್ತಾರಂತೆ. ಅಯ್ಯ, ನಿಮ್ಮ ಬರೀ ಟೈಮ್ ವೇಸ್ಟ್ ಮಾಡೋದಕ್ಕೆ ಆ್ಯಪ್ಗಳು, ಟೈಮ್ ವೇಸ್ಟ್ ಮಾಡೋದಕ್ಕೆ ನಿಮ್ಮ ಹೇಳಿಕೆಗಳು ಯಾವನಿಗ್ರಿ ಬೇಕು? ಫಸ್ಟ್ ರಸ್ತೆ ಮಾಡಿರಿ ನೆಟ್ಗೆ, ಆಮೇಲೆ ನಿಮ್ದು ಬ್ರ್ಯಾಂಡ್ ಬೆಂಗಳೂರು ಎಲ್ಲ ನೋಡೋಣ. ನೋಡಿ ಪಾಪ ಹೆಂಗೆ ಕಷ್ಟಪಡ್ತಾರೆ ನೋಡಿ. ಅಲ್ಲಿ ನೋಡಿ, ಸ್ವಂಟಗಳು ಹೋಗ್ತಾವೆ ಅಷ್ಟೇ. ಫಸ್ಟು ಅವ್ರಿಗೆ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಫಸ್ಟ್ ಹೇಳಿ ರೋಡ್ಗಳು ರೆಡಿ ಮಾಡೋಕೆ ಹೇಳಿ. ಯಾವ ರೋಡು ಸರಿ ಇಲ್ಲ, ಎಲ್ಲೋದ್ರೂ ಕೂಡ ಸುಮ್ಮನೆ ಆಟ ಬಾಡಿಗೆ ನೋಡಿ ಗಾಡಿಗಳೆಲ್ಲ ರಿಪೇರಿ ಆಗ್ತಾಯಿದೆ. ಫಸ್ಟ್ ಅವ್ರಿಗೆ ಹೇಳಿ, ಫಸ್ಟು ರೋಡ್ಗಳು ರೆಡಿ ಮಾಡೋಕೆ ಹೇಳಿ, ಆಮೇಲೆ ಬೇಕಾದ್ರೆ ಕಿತ್ಲಾಡಕ್ಕೆ ಹೇಳಿ ಅವ್ರಿಗೆ.
ಮೇಡಮ್ ಈ ರೋಡಲ್ಲಿ ಟೈಮ್ ಸರಿಯಾಗಿ ಹೋಗೋಕ್ಕಾಗುತ್ತಾ ಈ ರೋಡಲ್ಲಿ? ಆಗಲ್ಲ ಮ್ಯಾಮ್, ಏನು ಮಾಡೋದು, ಸರಿ ಮಾಡೋಕೆ ಆಗ್ತಾ ಇಲ್ಲ. ಅವರು ಸರಿ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ತಗೊತಾ ಇಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಹೋಗ್ಬೇಕಂದ್ರೆ ಒಂದು ರೋಡ್ ದಾಟಬೇಕಂದ್ರೆ ಅರ್ಧ ಗಂಟೆ ಬೇಕು. ನೋಡಿ ರೋಡ ಇದೆಲ್ಲ ಕಾಣಿಸ್ತಲ್ವಾ ರಾಜಕಾರಣಿಗಳಿಗೆ? ಏನು ಬಂದಾಗೆಲ್ಲ ಯಾವಾಗ ಏನಂತ ಹೇಳೋಣ ಹೇಳಿ? ಯಾವ ರೋಡ್ಗೆ ಹೋದ್ರೆ ಇದೇ ಗೊಳೆ. ಫಸ್ಟ್ ನೋಡಿ ಮೇಡಮ್, ಇದನ್ನೇನೋ ಸ್ವಲ್ಪ ಅಪ್ಡೇಟ್ ಮಾಡಿಸಿ ಸ್ವಲ್ಪ. ಅಯ್ಯೋ ಸರ್, ನಾವು ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ರು ಅವ್ರು ಏನೂ ಮಾಡೋದಿಲ್ಲ ಅಂತ ದಪ್ಪ ಚರ್ಮದವರು. ಓಟ್ ಹಾಕಿ ಗೆಲ್ಸೋ ಬದಲು ಸುಮ್ಮನೆ ಇರ್ಬೋದಾಗಿತ್ತು. ಏನು ಸರ್? ಅಂತ ಲೋಪರ್ ನನ್ನ ಮಕ್ಳಿಗೆ ಓಟ್ ಹಾಕಿ ಸುಮ್ಮನೆ ಗೆಲ್ಸೋದೇ ವೇಸ್ಟು. ಸುಮ್ಮನೆ ಯಾವ ಪಕ್ಷನೂ ಬೇಡ ಅನ್ಸ್ಬಿಟ್ಟೈತೆ. ಸುಮ್ಮನೆ ಯಾವ್ದಾನ ಬಂದು ನಮ್ಮ ಕೈಗೆ ಅನ್ನಕೊಳ್ಳಿ, ನಾವನ್ನ ಮಾಡ್ತೀರಿ, ರೆಡಿ ಮಾಡಿಸ್ಬೋದು ನಾವೇ ರೋಡ್ನ. ಕರೆಕ್ಟ್. ಯಾವ ಪಕ್ಷ ಬಂದ್ರೆ ಮತ್ತಿನ್ನೇನ್ರಿ, ಜನ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ. ಓಲಿ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಕಾದಿದ್ದೆ ಬಂತು. ಯಾವ ಸರ್ಕಾರಗಳು ಬಂದರು ಒಂದು ಸರಿಯಾಗಿ ರೋಡ್ ಕೊಡೋಕ್ಕಾಗೋದಿಲ್ಲ ಅಂದರೆ ಇದು ಇವರು ವಿಶ್ವದಲ್ಲೇ ಸಿಲಿಕಾನ್ ಸಿಟಿ, ಆ ಸಿಟಿ, ಈ ಸಿಟಿ ಬಂಡವಾಳ ನೋಡಿದ್ರೆ ಒಳಗಡೆ ಹಿಂಗೆ. ಆಮೇಲೆ ನೋಡಿ, ದಯವಿಟ್ಟು ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ, ರಾಜಕಾರಣಿಗಳು ಯಾರ್ಯಾರಿದ್ರಿ ಮತ್ತು ಈಗ ಬಂದಿರುವಂಥ ಕಾಂಗ್ರೆಸ್ ಗೌರ್ಮೆಂಟು, BJP ಗೌರ್ಮೆಂಟ್ ಸರಿ ಇಲ್ಲ. BJP ಗೌರ್ಮೆಂಟು ಭಾರಿ ಭ್ರಷ್ಟಾಚಾರ ಮಾಡಿದೆ, ಭಾರಿ ಹಂಗಿದೆ ಹಿಂಗಿದೆ ಅಂತ ಎಲ್ಲ ಬಿಟ್ರಲ್ಲ ಭಾಷಣ ಬಿಟ್ಟು. ಈಗ ಬಂದಿದ್ದೀರಲ್ಲ ನೀವು ನೀವೇನು ಕಡ್ದು ಕಟ್ಟೆ ಹಾಕಿದ್ದೀರಾ ಅದು ಹೇಳಿ ಮೊದಲು ಹೇಳಿ. ಅಯ್ಯೋ ಯಾವುದೋ ಒಂದು ರಸ್ತೆ ಅಲ್ಲ ರೀ ಇದು ಇಂಡಸ್ಟ್ರಿಯಲ್ ಏರಿಯಾ. ಸಿಕ್ಕಾಪಟ್ಟೆ ಇಲ್ಲೆಲ್ಲ ಇಂಡಸ್ಟ್ರೀಸ್ ಇದ್ದಾವೆ, ಮತ್ತು ಇದು ಗಾರ್ಮೆಂಟ್ಸ್ಗಳಿವೆ, ಜನ ಓಡಾಡುವಂತಹ ರಸ್ತೆ ನೋಡಿ ಹೆಂಗಿದೆ, ಕತೆ ನೋಡ್ರಿ ಹೆಂಗಿದೆ. ಮತ್ತು ನೀವೇನು ಮಾಡಿದ್ರಿ ಹಂಗಾದ್ರೆ ಒಂದು ವರ್ಷ ಟೈಮಲ್ಲಿ? ಅಲ್ಲ, ಮಳೆಗಾಲಕ್ಕೆ ಏನ್ರಿ ನಿಮ್ಮ ಪ್ರಿಪ್ರೇಷನು? BBMP ಅಧಿಕಾರಿಗಳು ನೀವು ಮಳೆಗಾಲಕ್ಕೆ ನಿಮ್ಮ ಪ್ರಿಪ್ರೇಷನ್ ಏನು ಹೇಳಿ? ಈಗ ಜೂನ್ ಆದಮೇಲೆ ಅಂತ ಮಳೆ ಸುರಿಯುತ್ತೆ ಬೆಂಗಳೂರಲ್ಲಿ. ಒಂದು ರೋಡ್ ಸರಿ ಮಾಡಿಲ್ಲ ನೀವು, ಮುಗಿದೋಯ್ತು ನಿಮ್ಮ ಟೈಮು. ಮಳೆ ಬರೋದಕ್ಕಿಂತ ಮುಂಚೆನೇ ನೀವು ಮಳೆಗಾಲಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಪ್ರಿಪ್ರೇಷನ್ನು ಇಲ್ಲ, ಎಂಥದೂ ಇಲ್ಲ. ಇನ್ನೇನು ಮಳೆ ಬಂದಮೇಲೆ ಟಾರ್ ಹಾಕ್ತೀರಾ? ಉಳಿಯುತ್ತಾ ಟಾರು ಮಳೆ ಬಂದಮೇಲೆ? ಏನು ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವೇ? ಇಡೀ ದೇಶದಲ್ಲೇ ನಾವು 2ನೇ 3ನೇ ಸ್ಥಾನ ಇದ್ದೀವಿ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೆ ಒಂದು ಒಳ್ಳೆ ರಸ್ತೆ ಕೊಡೋಕ್ಕಾಗಲ್ಲ ನಿಮಗೆ. ಒಂದು ವರ್ಷ ಟೈಮ್ ಇತ್ತಲ್ಲ ನಿಮಗೆ ಕಾಂಗ್ರೆಸ್ ಗೌರ್ಮೆಂಟು. BBMP ಅಧಿಕಾರಿಗಳು ಏನು ಮಾಡ್ತಾಯಿದ್ರಿ? ಎಲೆಕ್ಷನ್ಗೆ ಒಂದು 2 ತಿಂಗಳು, ಇನ್ನು ಉಳಿದಿದ್ದ ದಿನ ಎಲ್ಲ ಏನು ಮಾಡ್ತಾಯಿದ್ರಿ? ಇಲ್ಲಿ ಮುನ್ರತ್ನ ಅವರು ಗೋಪಾಲಯ್ಯನವ್ರು ಫೈಟ್ ಅಂತೆ, ಈ ರಸ್ತೆ ಇಷ್ಟು ನನಗೆ, ಆ ರಸ್ತೆ ನಿಮ್ಗೆ ಇಷ್ಟಂಗೆ, ಈ ರಸ್ತೆಯಲ್ಲಿ ನಾನು ಹಾಕಲ್ಲ, ಆ ರಸ್ತೆಯಲ್ಲಿ ನಿಮ್ಗೆ ಹಾಕೋದಿಲ್ಲ. ಓಟು ಹಂಗೆ ಅಂದರೆ ಈ ರಸ್ತೆಯವ್ರನ್ನ ಹಾಕಲ್ಲ, ಆ ರಸ್ತೆಯವ್ರು ಹಾಕಲ್ಲ ಅಂದರೆ ಸುಮ್ಮನೆ ಇರ್ತೀರಾ ನೀವು? ಕೈಕಾಲು ಬಿದ್ದು ಓಟ್ ಹಾಕ್ಸ್ಕೊಳ್ಳಲ್ವ ನೀವು? ಏನ್ರಿ ಇದೆಲ್ಲ? ಆಯಿತು, ಹನಿಮೂನ್ ಪೀರಿಯಡ್ ಮುಗೀತು. ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ಮದು ಮುಗಿದೋಯ್ತು. ನಿಮ್ಮದು ಹನಿಮೂನ್ ಪೀರಿಯಡು 1 ವರ್ಷ ಆಗಕ್ಕೆ ಬಂತು. ರೋಡ್ಗೆ ಇಳೀರಿ. ರೋಡಲ್ಲಿ ಏನಾಗಿ ಬರೀ ರಾಜಕೀಯ ಮಾಡೋದಲ್ಲ, ರಾಜಕೀಯ ಭಾಷಣ ಮಾಡೋದಲ್ಲ, ಬರೀ 3 ಹೊತ್ತು ಮೋದಿಯವ್ರನ್ನ ಬೈಕೊಂಡಿದ್ರೆ ಆಗೋದಿಲ್ಲ. ನೀವು ಕೆಲಸಗಳು ಮಾಡಬೇಕು. ನೀವು ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದೀರಾ, ಪರವಾಗಿಲ್ಲ. ಆದರೆ ಓಡಾಡುವಂಥ ಹೆಣ್ಮಕ್ಳು ಸ್ವಂಟನೇ ಬಿದ್ದೋಗ್ತಾ ಇದೆ ಈ ರಸ್ತೆಯಲ್ಲಿ. ಆಟೋ ಓಡಿಸೋ ಬದಲಿ ಒಂದು ಸರ್ಕಸ್ ಕಂಪ್ನಿಗಾದ್ರೂ ಹೋಗತ್ತಾನೆ. ಏನು ಮಾಡೋದು ಮೇಡಮ್, ಹಂಗೆ ಐತಲ್ಲ ರೋಡು. ಏನು ಒಳ್ಳೆ ಸರ್ಕಸ್. ಈಗಿಂದ ಅಲ್ಲ ಮೇಡಮ್, ನಾವು ಸುಮಾರು 3 ವರ್ಷದಿಂದ ಸ್ಕೂಲ್ ಗಾಡಿಗಳು, ಗಾರ್ಮೆಂಟ್ಸ್ ಗಾಡಿಗಳೆಲ್ಲ ಇಲ್ಲೇ ಬರೋದು. ನೀವು ಮಳೆ ಬಂದ್ಬಿಟ್ರೆ ಒಂದು ಕಾಲಿಕ್ಕೂ ಜಾಗ ಇರಲ್ಲ. ಫುಟ್ಪಾತಲ್ಲಿ ನಡ್ಕೊಂಬರಕ್ಕೆ 2 ವೀಲರ್ಗಳು ಅದ್ರ ಮೇಲೆ ಹೊಡ್ಕೊಂಬರ್ತಾರೆ. ಅಷ್ಟು ಫುಲ್ಲು ಬ್ಲಾಕ್ ಆಗ್ಬಿಡುತ್ತೆ ನೀರು. ಸರ್ ನೋಡಿ, ಮೊನ್ನೆ ಎಲ್ಲ 4-5 ಸಾವಿರ ಖರ್ಚು ಮಾಡಿದ್ವಿ ಫ್ರಂಟ್ ವೀಲ್ಗೆ. ಒಬ್ಬರು ಗಾರ್ಮೆಂಟ್ಸ್ ಲೇಡೀಸ್ ಬರ್ತಾರೆ 7 ಗಂಟೆ 7:15ಗೆ. ಆಟೋಗಳು ನಾವೇ ಬರೋಕ್ಕಾಗಲ್ಲ ರೋಡಲ್ಲಿ, ಯಾಕಂದ್ರೆ ಈಗ ಲೋಡ್ ಹಾಕೊಂಡ್ರೆ ವೇಟ್ಗಳು ಬೀಳ್ತವೆ. ಆಗ್ತಾ ಫುಲ್ಲಿ ರೋಡ್ ಸ್ಟ್ರೈಟ್ ಹಿಂಗೆ ಇದೆ. ಇಲ್ಲೆಲ್ಲ ನೀವು ಲಾರಿ ಸ್ಟ್ಯಾಂಡಲ್ಲಿ ಹತ್ರ ಹೋಗ್ಬಿಟ್ರೆ 2 ವೀಲರ್ ಕೂಡ ಹೋಗೋಕ್ಕಾಗಲ್ಲ. ಲಾರಿ ಸ್ಟ್ಯಾಂಡ್ ಹತ್ರ ಹೋಗಿ ನೋಡ್ಬಿಟ್ರೆ ನಡ್ಕೊಂಡು ಹೋಗೋದು ಕಷ್ಟ, ಅಷ್ಟು ಕಷ್ಟ ಇದೆ ರೋಡ್ ಇದು. ನೋಡ್ತೀನಿ ಸರ್, ಈಗ ನೋಡ್ತೀನಿ ಈ ರಸ್ತೆ ನೋಡೋಣ. ಇವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ಮಳೆ ಬರ್ತಾ ಇದೆ, ಇನ್ನೂ ಜಾಸ್ತಿ ಆಗಸ್ಟಲ್ಲಿ ಇದಕ್ಕೇನಾದರೂ ಮುಕ್ತಿ ಕೊಡ್ತಾರೋ? ಹಿಂಗೆ ಸತ್ತರೆ ಸಾಯಲಿ, ನಮ್ಗೆ ಯಾಕೆ? ಯಾರಾದರೂ ಹಾಳಾಗೋದ್ರೆ ಏನು, ನಾವು ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ಸಾಕು. ಮುಂದೆ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಆಗೋಷ್ಟು ಕೂಡಿಟ್ಬಿಟ್ಟಿದ್ವಿ, ಅವರೆಲ್ಲ ಚೆನ್ನಾಗಿರ್ತಾರೆ. ಇವ್ರೇನು ಯಾರು ಸತ್ತರೆ ಕೇಳೋರು ಯಾರಿದ್ದಾರ? ಬಡವ್ರ ಜೀವಕ್ಕೆ ಬೆಲೆ ಇದೆ ಏನ್ರಿ? ನೋಡ್ರಿ ಇಲ್ಲಿ ನೋಡಿ, ಬಡವರಷ್ಟೇ ಅಲ್ಲ, ಇಲ್ಲಿ ಎಲ್ಲ ಕಾರ್ಗಳಲ್ಲಿ ಎಲ್ಲ ಕಡೆ ಎಲ್ಲ ಓಡಾಡ್ತಾರೆ. It's a lot of trouble here. I don't know from how many years it has been going on like this. From So last government 5 years, it's fight between 2 MLAs. I heard actually 10 years. So government must do something. Otherwise it's a lot of trouble. Just for 500 meters it takes 10 minutes. Right? Something must be done. Yes. Okay. ನೋಡಿ ಪಾಪ ಅವರು ಬೇರೆ ಊರಿಂದ ಬಂದಿರ್ಬೋದು, ಕನ್ನಡ ಬರಲ್ಲ. ನೋಡಿ 5 ವರ್ಷದಿಂದ ಹಿಂಗೆ ಇದೆ ಕತೆ ಅಂತ. ಇದೇನ್ರಿ ಇದು? ನಮ್ಮೂರ ಕಡೆ ಜನ ನಗ್ತಾರೆ ರೀ, ನಮ್ಮ ಗಣೇಶ ಗುಡಿ ಜನ, ನಮ್ಮ ರೋಡೇ ಚಲೋ ಇದಾವೆ, ಇದೇನು ಬೆಂಗಳೂರಾ ಅಥವಾ ಬೇರೆ ಇನ್ನೇನಾ ಅಂತ ನಗ್ತಾರೆ ನಮ್ಮ ಕಡೆ ಜನ. ಇದು ಬೆಂಗಳೂರು ರೋಡ, ನಮ್ಮ ಊರಿನ ರೋಡೇ ಬೆಟ್ರ್ ಅಲ್ರಿ. ನಮ್ಮ ಊರಿನ ರೋಡೇ ಬೆಟ್ರ್ ಇದಕ್ಕಿಂತ. ಇದನ್ನ ಬೆಂಗಳೂರು ಅಂತಾರ ಇದನ್ನು? ನೋಡಲಿ ಬಿಡಿ ಜನ, ಗೊತ್ತಾಗಲಿ ನಿಮ್ಮ ಬಂಡವಾಳ ಹೆಂಗಿದೆ ಅಂತ. ಎಲ್ಲೆಲ್ಲೋ ಬಂಡವಾಳ ಹಾಕ್ತೀರಾ.
ಚೆನ್ನಾಗದಲ್ಲ ರೋಡ್, ಯಾರು ಬಿದ್ರು ಕೆಟ್ಟರೆ ಎಲ್ಲ ಸತ್ತೋದು ಒಂದೇ ಗುಂಡಿಗಲ್ಲಿ ಹೋಗೋದು. ಹೋಯ್ತಾ ಇರಲಿ ಮೇಡಮ್ ಅವರೇ, ಏನು ಮಾಡೋಕ್ಕಾಗುತ್ತೆ? ಕೇಳೋರಿಲ್ಲ, ಒತ್ಕಿಸ್ಕೊಂಡ್ರು ಮನೆ ಕಂಡ್ರು, ಮುಗೀತು ಕತೆ. ನೋಡಿ ಏನಂತವ್ರೆ, 50 ಸಲ ವಿಡಿಯೋ ಮಾಡಿದ್ರು ಏನೂ ಆಗಲ್ಲ ಅಂತೆ. ಅಯ್ಯೋ ಭಗವಂತನೇ, ಈ ಲೆವೆಲ್ಗೆ ಬಂದ್ಬಿಟ್ರೆ ನೀವು ಸರ್ಕಾರದವರು. 50 ಸಲ ವಿಡಿಯೋ, ನಾನು ಒಬ್ಬಳೇ ಅಂತಲ್ಲ, ನಾನೇ ದೊಡ್ಡ ಮಹಲ್ಲ, ಎಲ್ಲ ಚಾನಲ್ ಅವರು ಬಂದು ತೋರಿಸಿದ್ದಾರೆ. ಆದರೂ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ನಾನು ಯಾಕೆ ಬಂದಿದ್ದೀನಿ ಅಂತಂದರೆ, ಏನೋ ನಾ ಬಂದ ತಕ್ಷಣ ನೀವೇನೋ ಮಾಡಿಬಿಡ್ತೀರಿ ಅಂತ ಏನಲ್ಲ, ಇರಲಿ ಒಂದು ಒತ್ತಡ ಅಂತ ಅಷ್ಟೇ. ಜನರ ಪರವಾಗಿ ತಾನೇ, ಇನ್ನೇನು ಜನರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಜನರಿಗೋಸ್ಕರನೇ ನಾವು ಧ್ವನಿ ಎತ್ತಬೇಕು. ಆ ಒಂದು ಜನರ ಬೇಕು ಬೇಡಗಳಿಗೆ ಅನುಗುಣವಾಗಿ ನಾವು ಬೀದಿಗಿಳಿದು ತೋರಿಸ್ತೀವಪ್ಪ. ತೋರಿಸಿದ್ರು ನೀವೇನಾದರೂ ಮಾಡ್ತೀರಿ ಅನ್ನೋವಂಥ ಒಂದು ನಂಬಿಕೆ ನನಗಂತೂ ಇಲ್ಲ. ಆದರೂ ತೋರಿಸೋದು ನಮ್ಗೆ ಹೆಂಗಿದೆಯಪ್ಪ ರೋಡು? ಲೋಡ್ ಗಾಡಿ ಹೋಗಕ್ಕೆ ಆಗಲ್ಲ. ಚೆನ್ನಾಗಿದೆ ರೋಡು, ನೋಡಿ ಎಷ್ಟು ಚೆನ್ನಾಗಿದೆ, ಟಾರ್ ಥರ ಐತೆ, ಫುಲ್ಲು ನೈಸ್ ರೋಡ್ ಥರ ಐತೆ ನೋಡಿ. ಅಲ್ಲಿ ಊಟನೇ ಮಾಡ್ಬಿಡ್ಬೋದು ರಸ್ತೆ ಮೇಲೆ. ಮಲಿಕ ಓದ್ಬೇಕಾರೆ ಇಲ್ಲೇ ಬೇಕಾರೆ. ಎಷ್ಟು ವರ್ಷದಿಂದ ಸರ್ ಇದು? ಮೇಡಮ್ ಅವಾಗಲೇ 3 ವರ್ಷ ಆಯ್ತು ಇದು. ಹಿಂಗೆ ಸರ್, ಹೆಂಗಿದೆ ಸರ್ ರೋಡು? ಮೇಡಮ್ ಸೂಪರ್ ಆಗಿದೆ, ಓಡಾಡೋಕ್ಕೆ ಆಗಲ್ಲ. ಯಾವ MLA ಆಗಲಿ ಕೌನ್ಸಿಲರ್ ಆಗಲಿ ಯಾರು ಈ ಕಡೆ ತಲೆ ಹಾಕಲ್ಲ. ಸಾರ್ವಜನಿಕ ಹಿತಾಸಕ್ತಿ ನೋಡೋಂಥವ್ರೆ ಇಲ್ಲ, ಅಷ್ಟೇ ಕತೆ. ಇಲ್ಲಿ ಏನು ಜನ ಬದುಕಂಗಿಲ್ಲ, ಬಾಳಂಗಿಲ್ಲ, ಎಲ್ಲ ಕಟ್ತೀವಿ. ಎಲ್ಲಿ ಹೋದ ನಮಗೆ ಗೊತ್ತಿಲ್ಲ. ಅದು ಅವ್ರಿಗೆ ಹೋಗುತ್ತಾ ಇವ್ರಿಗೆ ಹೋಗುತ್ತಾ ಅಂತ ಯಾರಿಗೆ ಗೊತ್ತಿಲ್ಲ. ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ, ಅದು ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಗಮನ ಹರಿಸ್ಬಿಟ್ಟೆ. ಹೌದು, ತುಂಬಾ ಬ್ರ್ಯಾಂಡ್ ಬೆಂಗಳೂರು. ಮೊದಲು ಗ್ರೀನ್ ಸಿಟಿ ಅಂತ ಇದ್ರು, ಗಾಬ್ರೆ ಸಿಟಿ ಆಗ್ಬಿಟ್ಟಿದೆ. ಹೌದು, ಎಲ್ಲ ಜನ ಬೆಂಗಳೂರು ಅಂದ್ರೆ ಮುರಿಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಿಂಗೆ ಮಾಡ್ತಾ ಇರ್ರಿ ನೀವು, ಜವಾಬ್ದಾರಿ ಇಲ್ದಂಗೆ ಹಿಂಗೆ ಆಗುತ್ತೆ ಆಮೇಲೆ ನಮ್ಮ ಬೆಂಗಳೂರಿನ ಕತೆ. ಅಯ್ಯೋ ಭಗವಂತನೇ, ನೋಡಿ ಎಲ್ಲಿ 500 ಮೀಟ್ರ್ ಆಯ್ತಾ 500 ಮೀಟ್ರು, 500 ಮೀಟ್ರ್ ಆದರೂ ಕೂಡ ಇನ್ನೂ ರಸ್ತೆ ಹಿಂಗೆ ಇದು. ಆ ಕಡೆ ಹೋಗೋಣ, ಅದು ಯಾವುದೋ ಗಾರ್ಮೆಂಟ್ಸ್ ಅಂತ ಅನಿಸುತ್ತೆ. ಬನ್ನಿ ಆ ಕಡೆ ಹೋಗೋಣ. ಹಾಂ, ಬಾ ಪಾಪ ಗಾರ್ಮೆಂಟ್ಸ್ ಎಲ್ಲ ನೀರು ಹಾಕಿ ಗೂಡಿಸಿದ್ದಾರೆ. ಆ ನೀರು ಬಂದು ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ನೀರು ಬಂದು ಇಲ್ಲಿ ನಿಂತಿದೆ. ಹಾಂ ನೋಡಿ, ಬಾ ಸ್ವಿಮ್ಮಿಂಗ್ ಪೂಲು, ಈಜಾಡ್ಬೋದು. ಮಳೆ ಬಂದರೆ ಇನ್ನೂ ಚೆನ್ನಾಗಿ ಈಜಾಡ್ಬೋದು. ಮಳೆ ಬಂದರೆ ಇಡೀ ರೋಡೇ ಸ್ವಿಮ್ಮಿಂಗ್ ಪೂಲು. ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಸ್ವಿಮ್ಮಿಂಗ್ ಪೂಲ್ಗೆ, ಎಲ್ಲ ರೆಸಾರ್ಟು ಹೋಗ್ಬೇಕಾಗಿಲ್ಲ. ಈ ರೋಡಿಗೆ ಬಂದುಬಿಟ್ರೆ ಇಲ್ಲಿ ನೋಡಿ, ಇಲ್ಲಿ 1ನೇ ಮುಖ್ಯ ರಸ್ತೆ, ಇಂಡಸ್ಟ್ರಿಯಲ್ ಸಬರ್ಬ್, 2ನೇ ಅಂತ ಯಶವಂತಪುರ. ನೋಡಿ ಮಳೆ ಬಂದರೆ ಇಡೀ ರೋಡೇ ಸ್ವಿಮ್ಮಿಂಗ್ ಪೂಲು. ಬೇಕಾದರೆ ಜನ ನೀವು ಅಲ್ಲಿ ಇಲ್ಲಿ ಹೋಗೋ ಬದಲಿ ಇಲ್ಲಿಗೆ ಬಂದ್ಬಿಡಿ ಈಜಾಡೋಕ್ಕೆ, ಚೆನ್ನಾಗಿರುತ್ತೆ. ಹೆಂಗಿದೆ ಸರ್? ಮೇಡಮ್, ನಾವು ಡೈಲಿ ಇದೇ ರೋಡಲ್ಲಿ ಓಡಾಡ್ತೀವಿ. ಈ ರೋಡಲ್ಲಿ ಭಾಳ ನಮ್ಗೆ ಕಷ್ಟ ಆಗುತ್ತೆ. ಮನೆಗೆ ಹೋಗೋದೇ ನಮ್ಗೆ ಗ್ಯಾರಂಟಿ ಇರಲ್ಲ. ನಾವು ಈ ರೋಡಿಂದ ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ನೋಡ್ತಾ ಇದ್ವಿ. ಈ ರೋಡಿಗೆ ಯಾರು ಬಂದೂ ಇಲ್ಲ, ರಾಜಕೀಯದವರು ಯಾರು ಏನು ಮಾಡಿಕೊಟ್ಟೂ ಇಲ್ಲ. ನಮಗಂತೂ ಭಾಳ ಭಯ ಆಗಿದೆ ಮೇಡಮ್, ಏನಾದ್ರು ಅನುಕೂಲ ಮಾಡ್ಕೊಡಿ ನಮಗೂ. ಅಯ್ಯೋ, ನಾವು ಹೇಳಿದ್ರೆ ಮಾಡ್ತಾರಾ ಸರ್ ಇವರು? ಭಾಳ ಮೋಸ ಮೇಡಮ್. ಯಾವ ರಾಜಕೀಯದವರು ಬಂದಿಲ್ಲ, ಯಾರು ಬಂದಿಲ್ಲ. ನಮಗೆ ಹೆಂಡತಿ ಮಕ್ಕಳು ನಮಗೆ ಮನೆಗೆ ಹೋಗಿ ಸೇರ್ಕೊಳ್ಳದೆ ಭಯ ಆಗ್ಬಿಟ್ಟಿದೆ. ನಾವೇನು ಕರ್ಮ ಮಾಡಿದೀವಿ ಹೇಳಿ? ಬಾಬಾ, ಅಲ್ಲಂತೂ ಭಾರಿ ಭಯಾನಕ ಇದೆ. ಅಲ್ಲಿ ಹೋಗೋಣ ತಡ್ರಿ. ಆಲ್ ರೈಟ್, ಇಲ್ಲಿ ಬನ್ನಿ, ಇಲ್ಲಿ ಇವ್ರನ್ನ ಮಾತಾಡ್ಸೋಣ. ಪಾಪ ಹೆಣ್ಮಕ್ಳು ಬರ್ತಾರೆ ಇಲ್ಲಿ. ನೋಡಿ ಓಡ್ಕೊಂಡು ಬರ್ತಾರೆ. ಬನ್ನಿ ಸರ್, ಸೆಕ್ಯೂರಿಟಿ ಬನ್ನಿ, ಏನಾಗಲ್ಲ ಬನ್ನಿ, ನಿಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರೋದು. ಬನ್ನಿ ಸರ್. ಹೆಂಗಿದೆ ಸರ್ ರೋಡು? ಸರ್ ಹೆಂಗಿದೆ ರೋಡು? ಭಾಳ ಜನ ಹೆಣ್ಮಕ್ಳು ಪಾಪ. ಆ್ಯಕ್ಚುಲಿ ನಾವು ತುಂಬ ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ. ಈವನ್ ಎಲ್ಲ ಫ್ಯಾಕ್ಟ್ರಿ ಅವ್ರಸ್ ಎಲ್ಲ ನಾವು ಸೈನು ಸಿಗ್ನೇಚರ್ ಎಲ್ಲ ಮಾಡಿ ಲೆಟ್ರು ಕೂಡ ಕೊಟ್ಟಿದ್ದೀವಿ. ಬಟ್ ಸ್ಟಿಲ್ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಇದು ಹಂಗೆ ಏನೋ ಹೋಗ್ತಾನೆ ಇದೆ. ಬಟ್ ತುಂಬ ರಿಸ್ಕ್ ಇದೆ. ಪ್ರತಿದಿನ ಒಬ್ರಲ್ಲೊಬ್ರು ಬೀಳ್ತಾನೆ ಇರ್ತಾರೆ. ನೆನ್ನೆ ಬೆಳಿಗ್ಗೆನೂ ಕೂಡ ಒಂದು ಲೇಡಿ ಬೈಕಲ್ಲಿ ಬರ್ತಾ ಬಿದ್ದುಬಿಟ್ರು ಪಾಪ. ನಾನೇ ಎತ್ತಿ ಕೂರಿಸಿ ಬಂದಿದ್ದೀನಿ. ಸೊ ಇದು ಡೈಲಿ ಇಶ್ಯೂಸ್ ಇದೆ ಮೇಡಮ್. ಹೌದಲ್ವಾ? ಖಂಡಿತ. ಅಯ್ಯೋ, ಇನ್ನು ಅಲ್ಲ ರೀ, ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋರೆಲ್ಲ ಸಿಗ್ನೇಚರ್ ಹಾಕಿ ಮನವಿ ಕೊಟ್ಟರು. ಏನು ಟೇಬಲಲ್ಲಿ ಕೆಳಕ್ಕೆ ಹಾಕೊಂಡು ಕೂತ್ಕೊಂಡಿದ್ದೀರಾ ನೀವು? ಹಾಂ, ನಿಮ್ಗೇನು ಜವಾಬ್ದಾರಿ ಬೇಡವೇನ್ರಿ ನಿಮಗೆ? ಅಲ್ಲ, ಇಬ್ಬರು MLAಗಳ ನಡುವಿನ ಜಗಳಕ್ಕೆ ಈ ರಸ್ತೆನ ಅನಾಥ ಮಾಡ್ತೀರಾ? ಎಷ್ಟು ಜನ ಸಾಯ್ಬೇಕು, ಎಷ್ಟು ಜನ ಕೈಕಾಲು ಮುರ್ಕೋಬೇಡಬೇಕು ಅಂತ ಅಂದರೆ ನಿಮ್ಗೆ ಹೆಣ ಬೀಳಬೇಕು. ಹೆಣ ಬಿದ್ರೇ ನೀವು ಕೆಲಸ ಮಾಡೋದು, ಇಲ್ಲಿದ್ರೆ ನೀವು ಕೆಲಸ ಮಾಡಲ್ಲ. ಅಲ್ಲ, ಹೆಣ ಬಿದ್ರೂ ಕೆಲಸ ಮಾಡಲ್ಲ ಅಂತ ಗತಿಗೆಟ್ಬಿಟ್ಟಿದ್ದಾರೆ ಇತ್ತೀಚೆಗಂತೂ ರಾಜಕಾರಣಿಗಳು. ಇನ್ನೇನ್ರಿ ಹೇಳೋದು? ಬೈಯಕ್ಕೆ ಪದಗಳೇ ಇಲ್ಲ, ಸಾಕಾಗೋಗಿದೆ. ನನಗೂ ಬಾಯಿ ನೋಸ್ತಾ ಇದೆ. ಎಷ್ಟಂತ ಬೈಯೋದು ಹೇಳಿ? ಹಾಂ, ನೋಡಿ ಕತೆ ಇದು, ನೋಡಿ ಹೆಂಗಿದೆ ನೋಡಿ. ಆಹಾ, ಇಲ್ಲಿ ನೋಡಿ ಹಿಂಗೆ. ನೋಡಿ, ಬಾಬಾ ಏನು ನೋಡ್ರಿ, ಹುಷಾರು ಸರ್.
ಹೆಂಗೋ ಈ ರೋಡಲ್ಲಿ ಪಾರಾದರೆ ಜೀವ ಉಳೀತು. ಈ ರೋಡ್ ದಾಟಿ ಮುಂದಕ್ಕೆ ಹೋದ್ರಿ ಅಂದರೆ ನಿಮ್ಮ ಜೀವ ಉಳೀತು ಅಂತ ಅರ್ಥ. ಇಲ್ಲ ಅಂತಂದರೆ ಇದೊಂದು ರೀತಿ ಏನಂತಂದರೆ ಸಾವಿನ ಜೊತೆ ಆಟ ಆಡೋ ರೋಡ್ ಇದು. ಏನು ಸರ್ ಮೂಗು ಮುಚ್ಕೊಂಡು ನಿಂತಿದ್ರಿ? ಧೂಳಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಮೇಡಮ್? ಈ ಧೂಳಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಇಷ್ಟೊಂದು ಹಳ್ಳ ಬಿದ್ದಿದೆ, ಏನು ಯಾರು ತಲೆನೇ ಕೆಡ್ಸ್ಕೊತಾ ಇಲ್ಲ. ಸುಮಾರು 2 ವರ್ಷದಿಂದ ಇದೇ ರೀತಿ ಇದೆ. ರಾತ್ರಿ ಹಳ್ಳ ಇರುತ್ತೆ, ಬೆಳಗ್ಗೆ ಎದ್ರೆ ಸೆಂಟ್ರಿಂಗ್ದು ವೇಸ್ಟು ಅದನ್ನೆಲ್ಲ ತಂದು ಟ್ರ್ಯಾಕ್ಟ್ರಲ್ಲಿ ನೋಡಿ ಎಲ್ಲ ಸುರಿದಿದ್ದಾರೆ. ಅದರಲ್ಲಿ ಬರೀ ಕಂಬಿ ಮೊಳೆಗಳು ಇದೆ, ಪಂಚರ್ ಆಗುತ್ತೆ, ಗಾಡಿಯವ್ರು ಬೀಳ್ತಾರೆ. BBMP ಅವರು ಯಾರು ಇದಕ್ಕೆ ತಲೆನೂ ಕೆಡ್ಸ್ಕೊತಾ ಇಲ್ಲ. ಸೆಂಟ್ರಿಂಗ್ದು ನೋಡಿ ಇದು ಇದೆಲ್ಲ ಏನಿದು? ಇಲ್ಲಿ ನೋಡಿ ಇಂಥವು ತಂದು ಹಾಕೋದು ಹಿಂಗೆ. ಬಿಡಿ ಮೇಡಮ್, ಕಂಬಿ ಏನಿದು? ಇವು ಕಂಬಿಗಳಲ್ವಾ ಸರ್ ಇವು? ನೋಡಿ ಬಾ ಇದನ್ನ ಯಾರು ಕೇಳ್ತಾ ಇಲ್ಲ. ಇಲ್ಲಿ ನೋಡಿ ಇದು ಅಲ್ಲ ಸರ್, ಈ ತಂತಿಗಳೆಲ್ಲ ಮಾರ್ಕೊಳ್ಳೋದಲ್ವಾ ನೀವು? ಹಾಂ ಇಲ್ಲಿ ನೋಡಿ ಎಷ್ಟು ಏನಿಲ್ಲ ಅಂದ್ರೂ ಇಲ್ಲೇ ಒಂದು 1 kg ತಂತಿ ಸಿಗುತ್ತೆ ಸರ್, ಮಾರ್ಕೊಳ್ಳೋದಲ್ವಾ? ಹಾಂ ಏನು ಹೇಳಿ? ನಾವು ಮಾಡೋ ಕೆಲಸ ಬಿಟ್ಟು ತಂತಿ ಬೇರೆ ಮಾಡ್ಬೇಕೀಗ ನಾವು. ಸರ್ ಇನ್ನು ಮತ್ತೆ ಇನ್ನೇನು ಮಾಡೋಕ್ಕಾಯ್ತದೆ? ಈ ಥರ ತಂತಿಗಳನ್ನ ತಂದು ರೋಡಲ್ಲಿ ಸುರಿದ್ರೆ ಗಾಡಿಗಳ ಟೈರ್ಗಳ ಉಳಿತಾವ? ಉಳಿದೆ ನಾಳೆಗೆ ಹೋಗಿ ನಮ್ಮ ಗಾಡಿ ಟೈರ್ ತಾನೇ ಹೋಗೋದು, ಅವ್ರ ಅಪ್ಪನ ಮನೆದೇನಾರು ಹೋಗ್ಬೇಕಾ? ಈ ರೋಡಲ್ಲೆಲ್ಲ ಓಡಾಡಲ್ಲ ಅವರು, ಮೇನ್ ರೋಡಲ್ಲಿ ಓಡಾಡ್ತಾರೆ ಅವರು. ನೋಡಿ ಹಿಂಗೆ ಈ ಥರದ ಕಲ್ಲುಗಳೆಲ್ಲ ಹಾಕಿ ಈ ಥರ ಇಲ್ಲಿ ನೋಡಿ ಎಷ್ಟು ಬೇಕು ನಿಮಗೆ? ಏನ್ರಿ ಇದು? ಬೇಗ ಈ ಸುತ್ತಮುತ್ತ ಗ್ಯಾರೇಜ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಏನಾದರೂ ಹಿಂಗೆ ತಂದು ಹಾಕ್ತಾ ಇದ್ದಾರಾ ಅಂತ ನನಗೆ ಯಾಕೋ ಡೌಟು. ಅದನ್ನು ರಾತ್ರಿ ಹೊತ್ತು ತಂದಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಏನು ತಲೆ ಕೆಡ್ಸ್ಕೊತಾ ಇಲ್ಲ. ವೇಸ್ಟೇಜು ಮಣ್ಣು ಹಳ್ಳ ಮುಚ್ತೀವಿ ಅಂತ ನೋಡಿ ಈ ಥರದ್ದೆಲ್ಲ ತಂದಾಕ್ತಾ ಇದ್ದಾರೆ. ಇದರಿಂದ ಗಾಡಿಗಳು ಪಂಚರ್ ಆಗುತ್ತೆ, ಹಾಳಾಗ್ತಾ ಇದೆ ಗಾಡಿಗಳು. ಯಾರು ಕೇಳ್ತಾ ಇಲ್ಲ ಇದ್ರ ಬಗ್ಗೆ. ಅಲ್ಲ ಸರ್, ಇದು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಇದು? ಹ್ಞೂ ಮೇಡಮ್. ಸಿಕ್ಕಾಪಟ್ಟೆ ಲಾರಿಗಳೆಲ್ಲ ಆಕ್ಸಿಡೆಂಟ್ ಎಲ್ಲ ಆಗಿದೆ ಮೇಡಮ್, ಇಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗಿದೆ. ಬಿಡಿ, ಬಡವರೆಲ್ಲ ಸಾಯೋದು. ನಮಸ್ತೆ, ಹೆಂಗಿದೆ ಸರ್ ರೋಡು? ನಿಮ್ಮ ಪುಣ್ಯದಿಂದ ಇಲ್ಲೇ ಆ್ಯಕ್ಚುಲಿ ದಿಸ್ ರೋಡ್ ಶುಡ್ ಬಿ ಮೇಂಟೈನ್ಡ್ ಬೈ ಇಸ್ರೋ ಗೊತ್ತಲ್ಲ ನಿಮಗೆ? ಅಂದರೆ ಇಲ್ಲಿ ಮೂನ್ ಲ್ಯಾಂಡಿಂಗು ಮಾರ್ಸ್ ಲ್ಯಾಂಡಿಂಗು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಇದು. ನಾನು ಸೀರಿಯಸ್ ಆಗಿ ಇಲ್ಲ, ಅವ್ರಿಗೆ ಹೇಳಿ. ಚಂದ್ರನ ಮೇಲೆ ಇಳಿಸೋದು ಬೇಡ, ಇಲ್ಲೇ ಇಳಿಸ್ಲಿ. ಅಂದ್ರೆ ಲ್ಯಾಂಡ್ ಆಗೋದು ಕಷ್ಟ ಇದೆ ಸರ್. ಹೋ ಹಂಗೆ. ಹಾಂ ಹೌದಲ್ರಿ ಸರ್. ನಮಸ್ಕಾರ ಸರ್. ಏನು ಸರ್ ಹೆಸರು ನಿಮ್ಮದು? ರವೀಂದ್ರ. ಬಾ, ರವೀಂದ್ರ ಅವ್ರು ಒಂದು ಮಾತು ಹೇಳಿದ್ರು. ಅವ್ರು ಹೇಳೋದು ನೋಡಿದ್ರೆ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅನ್ಕೊಂಡೆ. ಇಸ್ರೋದವರು ಅಲ್ಲಿ ಚಂದ್ರನ ಮೇಲೆ ಮಂಗಳದ ಮೇಲೆ ಇಳಿಸೋದು ಬೇಡ, ಪ್ರಾಕ್ಟೀಸ್ ಮಾಡೋದು ಬೇಡ, ಈ ರೋಡಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಕ್ಸಸ್ ಆಗೋಗ್ತಾರೆ ಅಂತ. ಯಾಕೆ ಅಂತಂದರೆ ಅಲ್ಲಿ ಹೆಂಗೆ ತಗ್ಗು ದಿಣ್ಣೆ ಇದೆ, ಅದಕ್ಕಿಂತ ಭಯಂಕರವಾದ ತಗ್ಗು ದಿಣ್ಣೆ ಇಲ್ಲಿದೆ, ಇಲ್ಲೇ ಇಳಿಸ್ಬಿಡಿ ನಿಮ್ದೆಲ್ಲನೂ ಅಂತ. ಬಾ, ರವೀಂದ್ರ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಬನ್ನಿ ಹಂಗೆ. ನೋಡಿ ಇದು ಇಲ್ಲೇನೋ ಹಾಕವ್ರೆ, ಇದ್ರ ತುಂಬಾ ಹಂಗೆ ವಯರ್ಗಳು. ನಾನು ಕಿತ್ತು ಯಾರಾದರೂ ಒಂದು ಸ್ವಲ್ಪ ಬಂದು ಕಿತ್ಸಂತೂ ಕಿತ್ರಿ ನೀವು ನೋಡ್ರಿ. ಹಾಂ, ಇದು ಇವ್ರು ಹಾಕೋದು. ಇವೆಲ್ಲ ಏನಾಗ್ತವೆ ಇವೆಲ್ಲ? ಮತ್ತು ಗಾಡಿಗಳಿಗೆ ಚುಚ್ತವೆ, ಟೈರ್ಗಳು ಪಂಕ್ಚರ್ ಆಗ್ತವೆ. ಬಾ 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 ಅಲ್ಲೇ ಇದು. ಹಾಂ, ಅಲ್ಲ ಬಿಡೋದು ಬಿಟ್ಟು ಇಲ್ಲಿ ಬಂದು ಇದು ಕಿತ್ಕೊಂಡು ಹೋದ್ರೆ ಒಂದು kg ಒಂದು 10-15 kg ಆಗ್ತಿತ್ತಪ್ಪ. ಯವ್ವ, ಇಲ್ಲಿ ನೋಡ್ರಿ ಇದು ಏನ್ರಿ ಇದು? ಏನಿದು ಕತೆ? ಏನು ಸರ್ ಇದು? ಹಾಂ, ಒಂದು ಲೋಡ್ ಅದೇ ಇದೆ. ಬಾ 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 ಬಾ. ಹಾಂ ಹಾಂ, ರೋಡಲ್ಲಿ ಹಳ್ಳ ಮುಚ್ಚಕ್ಕೆ ಅಂತ ತಂದಾಕಿರೋಂತಹ ಇದು ಏನು ಗಾರ್ಬೇಜ್ ಇರುತ್ತಲ್ಲ, ಅದಕ್ಕೆ ಏನಂತಾರೆ ಇದು? ಹಾಂ, ವೇಸ್ಟೇಜು. ಇಂಥವನ್ನ ಹಾಕ್ಬಿಟ್ರೆ ರಸ್ತೆಯಲ್ಲಿ ಇವೇನಾದರೂ ಟೈರ್ಗಳಿಗೆ ಚುಚ್ಕೊಂಡು ಏನು ಆಗ್ಬೇಕು ಕತೆ ಅಂತ. ಹಾಂ, ದಯವಿಟ್ಟು ಈ ರೋಡಲ್ಲಿ ಓಡಾಡಬೇಡಿ ಅಂದರೆ ಇವರೆಲ್ಲ ಕೆಲಸ ಮಾಡೋರು. ಇನ್ನು ಇಲ್ಲಿ ಓಡಾಡ್ದೇನು ಇದರಲ್ಲಿ ಬರೋಕ್ಕಾಗುತ್ತಾ? ಫ್ಲೈಟಲ್ಲಿ ಬರೋಕ್ಕಾಗ್ತದ ಹೇಳಿ ಸರ್? ಮೇಡಮ್, ಇಲ್ಲಿ ಒಬ್ರೊಬ್ರು ಓಡಾಡಲ್ಲ. ಪ್ರೆಗ್ನೆಂಟ್ ಲೇಡಿ ಪ್ಲಸ್ ಆಂಬುಲೆನ್ಸು, ಫೈರ್ ಇಂಜಿನು, ವಯಸ್ಸಲ್ಲ ಇಂದ ಎಲ್ಲ ಗಾಡಿ ಓಡಾಡುತ್ತೆ. ಯಾರು ತಲೆಗೆ ಹಾಕೊಳ್ಳಲ್ಲ.
ಸಾಯೋದ್ರಲ್ಲಿ ಈ ಪ್ರೆಗ್ನೆಂಟ್ ಲೇಡಿ ಆಂಬುಲೆನ್ಸ್ ಅವರಲ್ಲೂ ಫೈರ್ ಏನೋ ಅರ್ಜೆಂಟ್ ಹೋಗ್ತಾರೆ ಅವ್ರು ಏನು ಮಾಡ್ತಾರೆ ಹೇಳಿ ಅವ್ರು ನಿಂತ್ಕೋಬೇಕಷ್ಟೇ, ಯಾರು ಕಾಪಾಡೋಕ್ಕಾಗಲ್ಲ ಅಲ್ಲಿ. ಈ ರೋಡ್ ಬಿದ್ದು ಸಾಯ್ಲೇಬೇಕಷ್ಟೇ. ಡೈಲಿ ಯಾರೋ ಬಿದ್ದೇ ಇರ್ತಾರೆ, ಡೈಲಿ ಅಲ್ಲಿ ಬಿದ್ದೋಗ್ತಾರೆ ಡೈಲಿ. ಅಲ್ಲ ನೀರು ಅಲ್ಲಿ ನೋಡಿ ಎಷ್ಟು ಎಲ್ಲ ಇದೆ ಅಂದರೆ ಬಿದ್ದು ಇನ್ನೇನು ಸಾಯ್ದಿಲ್ಲ ಅಷ್ಟೇ, ಆ ಥರ ಆಗ್ಬಿಟ್ಟಿದೆ ಪ್ರಾಬ್ಲಮ್ ಇಲ್ಲಿ. ಅಲ್ಲ ಹಿಂಗೆ ಈ ಥರ ತಂತಿಗಳು ಇರೋಂಥ ಇದನ್ನು ತಂದು ಹಾಕ್ತಾರಲ್ಲ ಇವರು. ಹಾಂ, ಹಿಂಗಾದರೆ ಹೆಂಗೆ ಕತೆ ಅಂತ ಇಲ್ಲಿ ನೋಡಿ. ಏನಿದು? ಯಾರೀ ತಂದಾಕಿದ್ದು ಇದನ್ನ? ಹಾಂ, ಯಾರೀ ತಂದಾಕಿದ್ದು ಇದನ್ನ ಈ ಥರ? ಏನ್ರಿ ಇದು? ಜನರ ಜೀವದ ಜೊತೆ ಚಲ್ಲಾಟ ಆಡ್ತೀರಾ ನೀವು? ನಿಮ್ಗೆ ಅಯ್ಯಯ್ಯೋ, ಎಲ್ಲ ಹಾಕ್ಲಾ? ಅಲ್ಲಿ ಹಾಕ್ಲಾ? ಹಾಂ, ಇಲ್ಲಿ ನೋಡಿ, ಇದು ನೋಡಿ ಕತೆ, ಇದು ನೋಡಿ. ಹುಷಾರ್ ಈ ಕಡೆ ಬನ್ನಿ. ಹಾಂ, ಇಳಿಸಿ ಸರ್. ಹೆಂಗಿದೆ ಸರ್ ರೋಡು? ಸೂಪರ್ ಆಗಿದೆ ಮೇಡಮ್. ಸೂಪರ್ ಆಗಿದೆ. ಮನ ಮರ್ಯಾದೆ ಇಲ್ದಿರೋರ್ಗೆ ಓಟ್ ಹಾಕ್ಬಿಟ್ಟು ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ ಕತೆ. ಇದು ಒಬ್ರಲ್ಲ, ಸುಮಾರು ಜನ ಬಂದು ಈ ತರ ಮಾಡ್ಕೊಂಡು ಹೋಗಿದ್ದಾರೆ. ಆ CM ಮತ್ತೆ ಡೆಪ್ಯೂಟಿ CM ನ ಒಂದ್ ದಿವಸ ಇಲ್ಲಿ ಕರೆಕ್ಟಾಗಿ ಹೇಳಿದ್ರು. ಹೌದು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ತಾವು ಈ ರಸ್ತೆಯಲ್ಲಿ ಒಂದ್ಸರಿ ಬರಬೇಕಾಗಿ ವಿನಂತಿ. ದಯವಿಟ್ಟು ಬನ್ನಿ, ದಯವಿಟ್ಟು ಬಂದು ಒಂದ್ಸರಿ ಓಡಾಡಿ. ನೀವು ನಿಮ್ಮ ಸೊಂಟಾಗಿಂತ ಉಳಿದರೆ ಪರವಾಗಿಲ್ಲ, ನೀವು ತಾರ ಹಾಕ್ಸ್ಬೇಡಿ, ಏನು ಮಾಡಬೇಡಿ. ನಿಮ್ಮ ಸೊಂಟ ಏನಾದರೂ ಕಿತ್ಕೊಂಡು ಹೋದರೆ ದಯವಿಟ್ಟು ಹಾಕ್ಸಿ. ದೇವ್ರು ನಿಮ್ಮನ್ನ 100 ಕಾಲ ಚೆನ್ನಾಗಿಟ್ಟಿರ್ಬೇಕು. ನೀವು ನಮ್ಮನ್ನು ಆಳೋರು, ನಾವು ಪ್ರತಿದಿನ ಅದನ್ನೇ ದೇವ್ರಿಗೆ ಪ್ರಾರ್ಥನೆ ಮಾಡೋದು. ನಮ್ಮನ್ನು ಆಳುವವರಿಗೆ ಒಳ್ಳೆಯ ಆಯಸ್ಸು, ಒಳ್ಳೆಯ ಆರೋಗ್ಯ ಕೊಡಿ. ಯಾಕೆ ಅಂತಂದರೆ ಈ ರಾಜ್ಯದ ಭವಿಷ್ಯ ನಿರ್ಮಾಣ ಮಾಡೋರು ಅವರು. ಸೊ ಹಾಗಾಗಿ ದೇವ್ರವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ. ಆದರೆ ಈ ಥರ ರೋಡ್ಗಳಿಗೆ ನಾವು ಅರ್ಹರೇನ್ರಿ? ನಾವು ಟ್ಯಾಕ್ಸ್ ಕಟ್ಟಲ್ವೇನ್ರಿ ನಾವು? ಹೇಳಿ ನೀವೇ. ರಾಜಕೀಯಕ್ಕೋಸ್ಕರ ಅವ್ರ ಸಿಡಿ ಇವ್ರ ಸಿಡಿ ಅದು ಇದು ಇವುಗಳಲ್ಲೇ ಜೀವನ ಕಳಿತೀರಲ್ಲ ನೀವೆಲ್ಲ. ನೋಡಿ, ಇದೆಲ್ಲ ಯಾರು ಮಾಡಬೇಕು? ಯಾರೇ ಮಾಡಬೇಕು? ರಾಜಕೀಯ ಲಾಭ ಇದೆ ಅಂತಂದರೆ ಯಾರನ್ನ ಏನು ಬೇಕಾದರೂ ಮಾಡಿಬಿಡ್ತೀರಾ ನೀವು. ರಾಜಕೀಯ ಲಾಭ ಇಲ್ಲ ಅಂತಂದರೆ ಹೆಂಗಾದ್ರೂ ಸತ್ರೆ ಸಾಯ್ಲಿ ಅಂತ ಬಿಟ್ಬಿಡ್ತೀರಾ ನೀವು, ಹೌದಲ್ವಾ? ನೋಡಿ, ಇದು ನೋಡಿ, ಬಾಬಾ ರಸ್ತೆ ತುಂಬಿಸಿರೋದು ನೋಡಿ, ರಸ್ತೆ ತುಂಬಿಸಿರೋದು ನೋಡಿ. ನೋಡಿ ನೋಡಿ, ರಸ್ತೆ ತುಂಬಿಸಿರೋದು ನೋಡಿ. ಇದು ಏನಿದು? ಹಾಂ, ಏನ್ರಿ ಇದೆಲ್ಲ? ರಸ್ತೆ ಗುಂಡಿ ಬಿದ್ದಿರೋದನ್ನ ರಸ್ತೆ ಗುಂಡಿ ಬಿದ್ದಿರೋದನ್ನ ತುಂಬಿಸಿರೋದು. ಹಾಂ, ರಸ್ತೆ ಗುಂಡಿ ಬಿದ್ದಿರೋದನ್ನ ತುಂಬಿಸಿರೋದು ನೋಡಿ. ರಸ್ತೆ ಗುಂಡಿ ಬಿದ್ದಿರೋದನ್ನ ತುಂಬಿಸಿರೋದು ಇದರಿಂದ. ಹಾಂ, ಏನ್ರಿ ಇದು ಕತೆ? ಹಾಂ, ಏನು ಕತೆ? ಒಂದು ನಿಮಿಷ ತಡ್ರಿ. ಹೇಳಿ ಸರ್, ಹೆಂಗಿದೆ ರೋಡು? ರೋಡ್ ಅದೇ ನೋಡಿ ಮೇಡಮ್, ನೀವೇ ನೋಡ್ತಿದ್ದೀರಲ್ಲ, ಹಿಂಗೆ ಐತೆ ರೋಡು. ಎಲ್ಲ ಕೆರೆ ಹಿಡ್ದಿದ್ದೈತೆ. ಏನ್ ಮಾಡೋದು ಇಲ್ಲಿ ಓಡಾಡ್ಕೊಂಡು? ಕೇಳೋರಿಲ್ಲ, ಏನ್ ಮಾಡೋದು? ಇವ್ರು ಆಡಿದ್ದೆ ಆಟ, ಓಟ್ ಹಾಕ್ಬಿಟ್ಟಿದೀವಲ್ಲ, ಏನ್ ಮಾಡ್ತಾರೆ? ನಡೆಸ್ತಾವ್ರೆ ನೋಡಿ. ಬಾ ಇದೆಲ್ಲ ಮುಟ್ಟೋದಕ್ಕೆ ಅಸಹ್ಯ ಆಗುತ್ತಪ್ಪ, ಗಲೀಜಾಗೈತಿ. ಇಲ್ಲಾಂದ್ರೆ ಎತ್ತು ತೋರಿಸ್ತಿದ್ದೆ. ನೋಡಿ. ಹಾಂ, ನಡೆಯೋಕ್ಕೆ ಆಗಲ್ಲ. ಇನ್ನು ವೆಹಿಕಲ್ಸ್ ಇದ್ರ ಮೇಲೆ ಬಂದರೆ ಏನ್ರಿ ಬೀಳಲ್ವೇನ್ರಿ ಇಲ್ಲಿ? ಹಾಂ, ಬೀಳಲ್ವಾ? ಬೀಳಲ್ವೇ? ಇಲ್ಲಿ ನೋಡ್ರಿ ರೋಡು. ಹಾಂ, ಬನ್ನಿ, ಇಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅವ್ರು. ಸರ್ ಬನ್ನಿ ಸರ್, ಈ ಕಡೆ ಬನ್ನಿ ಸರ್. ಅಲ್ಲ, ಅವ್ರು ಎದ್ರಕಂಡು ಆ ಕಡೆ ಹೋದ್ರು, ಅಲ್ಲಿ ಬಿಡಿ. ಹಾಂ, ನೋಡಿ ಈ ರಸ್ತೆ ನೋಡಿ. ಅಬ್ಬಾ ಇದಂತೂ ತುಂಬ ವೈಜ್ಞಾನಿಕವಾಗಿ, ಅಂದರೆ ಇದು ಫಾರಿನ್, ಇದು ಯಾರೋ ಗುತ್ತಿಗೆದಾರರು, ಇದು ಫಾರಿನಲ್ಲಿ ಕಲ್ತು ಬಂದಿರೋದು ಇದು ರೋಡ್ ಹಾಕೋದನ್ನು. ಇಲ್ಲಿ ಟೆಕ್ನಾಲಜಿ ಅಲ್ಲ, ಇದು ಫಾರಿನ್ ಟೆಕ್ನಾಲಜಿ. ಇದೇನ್ರಿ ಇದು? ಮ್ಯಾನುವಲ್ಲ ಇದು? ಅದಕ್ಕೆ ಇಂಥ ಸಪ್ರೇಟಾಗಿ ಇಷ್ಟು ಎತ್ತರ ಮಾಡಿಬಿಟ್ಟು ಹೆಂಗ್ರಿ ಇದು? ಬನ್ನಿ ಸರ್, ಇಲ್ಲಿ ಆಟೋ ಡ್ರೈವರ್ ಬನ್ನಿ ಸರ್. ಇಲ್ಲರಿ ಏನು ಸರ್ ಇದು? ಇಷ್ಟ ಇಲ್ಲರಿ, ಏನಿದು? ರಸ್ತೆ ಮಧ್ಯದಲ್ಲಿ ಇಷ್ಟಾಗಲ್ಲ?
ಹಾಂ ಬರೋಕ್ಕಾಗ್ತದ ಇಲ್ಲಿ? ಹಾಂ ಇಲ್ಲಿ ನೋಡಿ, ಹತ್ಸೋಕ್ಕಾಗುತ್ತಾ ಇಲ್ಲಿ? ಇಲ್ಲಿಂದ ಬಂದರೆ ಹಿಂಗೆ, ಇಲ್ಲಿಂದ ಬಂದರೆ ಹಿಂಗೆ. ಇಲ್ಲಿ ನೋಡಿ, ಇದು ಇಷ್ಟಾಗಲ್ಲ. ಏನಿದು? ಏನ್ರಿ ಇದೆಲ್ಲ? ಯಾವ ಟೆಕ್ನಾಲಜಿ ರೀ ಇದು? ಯಾವ ಟೆಕ್ನಾಲಜಿಯಲ್ಲಿ ಕಟ್ಟಿದ್ದಾರೆ ಇದನ್ನು ಅಂತ? ಹಾಂ ಬಾ 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 ಬಾ, ಇಷ್ಟು ಅದೇನೋ ಕಿತ್ತು ಹಾಳಾಗೋದಂತಾರಲ್ಲ, ಇದು ನೋಡಿ 8ನೇ ಅದ್ಭುತ. ಇದು 8ನೇದು ಅಲ್ಲ, 9ನೇದು ಇರಬೇಕು. ಹಾಂ ಹಾಂ ಅಲ್ಲ, ಬರ್ತೀನಿ ಸರ್ ಆ ಕಡೆಗೂ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಬಂದು ಒಂದು ನಿಮಿಷ ತಡ್ರಿ ಸರ್. ಅಲ್ಲಿ ನೋಡಿ, ಇಲ್ಲಿ ಅಬ್ಬಾ ಬಾಬಾ, ಹುಷಾರ್ರಿ ಸರ್. ನೋಡಿ ಅಲ್ಲೋಡಿ ಹೆಂಗೆ ಸರ್? ಹೆಂಗಿದೆ ನೋಡಿ ಮೇಡಮ್, ನೀವೇ ನೋಡಿ ಹೆಂಗಿದೆ ಅಂತ. ಹುಷಾರಾಗಿ ಹೋಗಿ ಸರ್. ಅಲ್ಲಿ ನೋಡಿ, ಅಷ್ಟು ತಪ್ಪದು ಏನೋ ಮಾಡಿಟ್ಟಿದ್ದಾರೆ ಅಲ್ಲಿ. ಸರಿ ಮೇಡಮ್. ಇದು ಕತೆ ನೋಡಿ. ಬನ್ನಿ ಸರ್, ಆ ಕಡೆ ಬರಲಾ? ಹಾಂ, ಹೆಂಗಿದೆ? ಇದು ಭಾಳ ಚೆನ್ನಾಗಿದೆ. ನಾನು ಮುಂಚೆ ರಾಜಾಜಿನಗರ ಡ್ಯೂಟಿ ಮಾಡ್ತಿದ್ದೆ, ಫೀಲ್ಡ್ ವರ್ಕ್ ಸುಗ್ಗಿ. ಅವತ್ತಿನಿಂದ ಇವತ್ತಿನವರೆಗೂ ಇದೇ ಥರ ಇದೆ. ಒಂದು ಲಾಕ್ಡೌನ್ಗಿಂತ ಮುಂಚೆಯಿಂದ ಇದೇ ಥರ ಇದೆ ರೋಡು. ಹೌದಾ? ಲಾಕ್ಡೌನಿಂದ ಮುಂಚೆಯಿಂದನೂ ಇದೇ ಥರ ಇದೆ. ಅವಿಂದ ರೆಡಿನೇ ಮಾಡಿಲ್ಲ ಈ ರೋಡ್. ನಮ್ಮ ಜನಗಳು ಕೇಳೋರು ಯಾರು ಚೆನ್ನಾಗಿ ಕೇಳೋರು ಯಾರು ಇಲ್ಲ. ಅದೇ ಪುರ್ಸತ್ತಿಲ್ಲ ಪಾಪ ಅವ್ರಿಗೆ, ಪುರ್ಸತ್ತಿಲ್ಲ. ಬಾ ಇಲ್ಲಿ ನೋಡಿ, ಅಬ್ಬಾ ಇದಂತೂ ಇನ್ನೂ ಅದ್ಭುತವಾಗಿದೆ ನೋಡಿ. ಇಲ್ಲೇನಾದರೂ ಮಳೆ ಬಂದರೆ ರಸ್ತೆ ಕಾಣುತ್ತಾ? ಹಾಂ, ರಸ್ತೆ ಚೆನ್ನಾಗಿದೆ ಅಲ್ಲ ನೋಡಿ. ನಿಮ್ಗೇನಾದರೂ ಬೆಳ್ಳುಳ್ಳಿ ಶುಂಠಿ ಕುಟ್ಟಕ್ಕೆ ಕಲ್ಲು ಬೇಕಾಗಿದ್ರೆ ಈ ರಸ್ತೆಗೆ ಬನ್ನಿ, ಸಿಗ್ತವೆ. ಎಂತೆಂಥ ಕಲ್ಲು ಬೇಕು ನಿಮಗೆ, ಭರ್ಜರಿ ಕಲ್ಲು. ನೋಡ್ರಿ ಇದು ರಸ್ತೆ ರೀ, ಇದು ಬೆಂಗಳೂರಿನ ರಸ್ತೆ. ಇದು ಬೆಂಗಳೂರಿನ ರಸ್ತೆ ನೋಡಿ ಹೆಂಗಿದೆ ಸರ್. ಭಾಳ ಕೆಟ್ಟಿದ್ದಿದೆ ಮೇಡಮ್. ಭಾಳ ದಿವಸದಿಂದ ನಾವು ತುಂಬ ಓಡಾಡೋದು ಕಷ್ಟ ಆಗಿಬಿಟ್ಟಿದೆ. ನಾವು ವೆಹಿಕಲ್ ತೊಗೊಂಡು ಬರೋದು ಕಷ್ಟ ಆಗಿಬಿಟ್ಟಿದೆ. ತಿಂಗಳು 2 ತಿಂಗಳಿಗೆ ನಾವು ಗಾಡಿದು ಬೇಡಿಂಗ್ ಇದು ಎಲ್ಲ ಚೇಂಜ್ ಮಾಡೋದಿದೆ. ಯಾರು ಆಕ್ಷನ್ ತಗೊಳ್ಳೋ. ಸಾವಿರಾರು ಜನ ಇಲ್ಲಿಂದ ಓಡಾಡ್ತಾರೆ ಕೆಲಸಕ್ಕೆ. ಲೇಡೀಸು ಎಲ್ಲ ಸಾವಿರಾರು ಜನ ಕೆಲಸಕ್ಕೆ ಇಲ್ಲಿಂದ ಕೆಲಸಕ್ಕೆ ಹೋಗ್ತಾರೆ. ಈ ರೋಡ್ ಭಾಳ ತೊಂದರೆ ಆಗಿಬಿಟ್ಟಿದೆ, ನಮಗೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಈ ರೋಡಿಂದ ನೆಕ್ಸ್ಟ್ ರೋಡಿಂದ ನಾವು ಬಳಸ್ಕೊಂಡು ಹೋಗ್ಬೇಕಾಗುತ್ತೆ. ಫ್ಯಾಕ್ಟ್ರಿ ಇಲ್ಲಿ ಇಟ್ಕೊಂಡು ನಾವು ರೌಂಡ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಯಾರು ಹೇಳ್ದೂ ಯಾರು ನೋಡ್ಕೊಂಡು ಹೋಗ್ತಾರೆ, ಯಾರು ಮಾಡೋರು ಇಲ್ಲ ಮೇಡಮ್. ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಒಂದು ವೆಹಿಕಲ್ ಹೋಗ್ಬೇಕಂದ್ರೆ ಮಳೆ ಬಂತಂದ್ರೆ ಈ ಗುಂಡಿ ಗೊತ್ತೇ ಆಗಲ್ಲ, ಈ ಗುಂಡಿ ಇದೆಯೋ ಇಲ್ಲ ಅಂತ. ಹಿಂಗೆ ಬೈಕ್ಗಳು ಎಷ್ಟೋ ಬಿದ್ದಿದ್ದಾವೆ ಇಲ್ಲಿ. ಮತ್ತು ವೆಹಿಕಲ್ 4 ವೀಲರ್ಸು ಹೋಗೋಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇನ್ ಫ್ಯಾಕ್ಟ್ರಿಗಳು ಇದ್ದಾವೆ, ಗಾರ್ಮೆಂಟ್ಸು, ಎಲ್ಲಿ ಮೇನ್ ಪಬ್ಲಿಕ್ ಓಡಾಡುವಂಥ ಜಾಗ. ಇಲ್ಲಿ ಆಲ್ಮೋಸ್ಟ್ ಆಲ್ 3 ಇಯರ್ಸಿಂದ ಇಲ್ಲಿವರೆಗೆ ವಿಧಾನಸೌಧ, ಕಬ್ಬನ್ ಪಾರ್ಕು, MG ರೋಡು, ಕೋರಮಂಗ್ಲ, ಇಂದಿರಾನಗರ ಸರ್, ಇವೆಲ್ಲ ಏರಿಯಾಗಳು ಸರ್. ಇದೆಲ್ಲ ಬಡವರು ಎಲ್ಲ ಲೋ ಕ್ಲಾಸ್ ಜನ ಓಡಾಡೋದಿಲ್ಲ. ಯಾರು ಇಲ್ಲಿವರೆಗೆ ಬಂದು ಅವ್ರು ಸತ್ರೆ ಸಾಯ್ಲಿ ಸರ್, ಅದೇನು ನಷ್ಟ ಆಗೋದಿಲ್ಲ. ದೊಡ್ಡವ್ರು ಸತ್ರೆ ತುಂಬ ಕಷ್ಟ. ಜನಸಾಮಾನ್ಯರು ನಮ್ಮಂಥವ್ರು ಸತ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನು ಈ ಜನಸಾಮಾನ್ಯರು ನೋಡ್ಕೊಂಡಾದ್ರೂ ಮಾಡ್ಬೇಕು ಮೇಡಮ್. ಎಂತ ಇಲ್ಲಿ ನೋಡಿ, ಇಲ್ಲಿ ವೆಹಿಕಲ್ಗೆ ಓಡಾಡೋಕ್ಕೆ ಆಗಲ್ಲ ಮೇಡಮ್. ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಫುಲ್ಲು ಒಂದೊಂದ್ಸಲ ಇಲ್ಲಿಂದ ಟ್ರಾಫಿಕ್ ಆಯ್ತು ಅಂದರೆ ಮೂವ್ಮೆಂಟೇ ಆಗಲ್ಲ, ಅಷ್ಟು ಇದು ಆಗುತ್ತೆ. ಇಲ್ಲಿ ಗುಂಡಿ ನೋಡಿ ಮೇಡಮ್, ಪ್ರತಿ ಒಂದು ಹೆಜ್ಜೆಗೆ ಗುಂಡಿ ನೋಡಿ. ಇದು ನೋಡ್ರಿ ಸರ್, ಇದು ನೋಡಿದ್ರ ಇದು ಈ ರಸ್ತೆಗೆ ಸಿಕ್ಕಿದ್ ನನಗೆ ನೋಡಿ ಮೇಡಮ್. ಬೇಕಾದ್ರೆ ಮನೆಗೆ ಬೆಳ್ಳುಳ್ಳಿ ಶುಂಠಿ ಏನ್ ಬೇಕಾದ್ರೂ ಜಜ್ಕೋಬಹುದು ಇದರಿಂದ. ತಲೆ ಜಜ್ಕೋಬೇಕಷ್ಟೇ ನಾವು, ಬೆಳ್ಳುಳ್ಳಿ ಶುಂಠಿ ಅಲ್ಲ. ಇಂಥ ರೋಡ್ಗೆ ನಾವೇ ತಲೆ ಜಜ್ಕೋಬೇಕು. ಯಾರಿಗಾದ್ರೂ ಏನಾದರೂ ಬೇಕು ಕಲ್ಲುಗಳು, ಒಳ್ಳೊಳ್ಳೆ ಕಲ್ಲುಗಳು ಸಿಗ್ತಾವೆ ಇಲ್ಲಿ ರೋಡಲ್ಲಿ, ಬೇಕಾದ್ರೆ ಆರಿಸ್ಕೋಬಹುದು ನೋಡಿ. ನಿಮ್ಗೆ ಬೇಕು ಅಂತಂದ್ರೆ ಇದು ಯಶವಂತಪುರ, ಇದು ಇಂಡಸ್ಟ್ರಿಯಲ್ ಏರಿಯಾ ಇದು. ಸೊ ಬರ್ಬೋದು. ಸ್ಲೋ ಬಾರೋ ಮರೆಯ. ಹಾಂ, MI ರೋಡ್ ಹೆಂಗಿದೆಪ್ಪ ರೋಡು? ಹಾಂ, ಬನ್ನಿ ಸರ್, ಬನ್ನಿ. ಹೆಂಗಿದೆ ಸರ್ ರೋಡು? ರೋಡ್ ಹೆಂಗಿದೆ? ರೋಡು ಗುಂಡಿ ರೋಡು. ಹಾಂ, ಪಾಪ ಅವ್ರು ಏನು ಹೇಳ್ತಾರೆ ನೋಡಿ. ಹೋಗಿ ಸರ್, ಹೋಗಿ ಪಾಪ, ವಾಟರ್ ಸಪ್ಲೈ ಅವರು. ಹಾಂ, ಕತೆ. ಬಾಬಾ ಇದು ನೋಡಿ, ಅಲ್ಲೇ ಏನು ಸಖತ್ತಾಗಿದೆ ನೋಡಿ ಇದು. ಬಾಬಾ ಕಾಲೆ ಹೆಂಗಿದೆ ಸರ್ ರೋಡು? ತುಂಬ ವರ್ಸ್ಟ್ ಆಗಿದೆ ಮೇಡಮ್ ಈ ರೋಡು. ಇದೇನು ಸರ್ ಇಲ್ಲಿ ಲಾಸ್ಟ್ 3 ಇಯರ್ಸಿಂದ ಇದೇ ಥರ ನಡೀತಾ ಇದೆ. ಯಾರು ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ತುಂಬ ಪ್ರಾಬ್ಲಮ್ ಇದೆ ಈ ರೋಡ್ಗೆ. ಈ ಕಂಪ್ನೀಸು ಸುಮಾರು ಇದ್ದಾವೆ, ಬಟ್ ಯಾವ ಕಂಪ್ನಿನೂ
ಕಂಪ್ಲೇಂಟ್ ಮಾಡಿದಾರೋ ಇಲ್ಲೋ BBMP ಗೊತ್ತಿಲ್ಲ, ಬಟ್ ಆ್ಯಕ್ಷನ್ ತೊಗೋಬೇಕು ಗೌರ್ಮೆಂಟ್. ಅಯ್ಯೋ ನೋಡಿ ಬನ್ನಿ ಸರ್, ಒಬ್ರು ಹಿಂಗೆ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ, ಹಿಂಗೆ ಬನ್ನಿ ಸರ್, ಇಲ್ಲಿ ತೋರಿಸಿ ಜನರಿಗೆ. ಅಬ್ಬ ಹುಷಾರು, ಅಯ್ಯೋ ಹುಷಾರ್. ನೋಡಿದ್ರೆ ಹೆಂಗಿದೆ ರೋಡ್ ಇದು ಅಂತ? ಹಾಂ, ನಿಲ್ಸಿ ಇವ್ರನ್ನ ಕೇಳೋಣ. ಹೆಂಗಿದೆ ಸರ್ ರೋಡು? ಇದು ಹಾರಿಬಲ್ ಆಗಿ ಒಂದು 3 ವರ್ಷದಿಂದ ಹಿಂಗೆ ಇದೆ. ಯಾರು ಏನು ನೋಡ್ತಾ ಇಲ್ಲ, ಯಾರು ರಿಪೇರಿನೂ ಮಾಡ್ತಾ ಇಲ್ಲ. ಅಲ್ಲ ಸರ್, ಟ್ಯಾಕ್ಸ್ ಕಟ್ಟಲ್ವಾ ನೀವು? ಟ್ಯಾಕ್ಸ್ ಕಟ್ತಾ ಇದೀವಲ್ಲ, ಯಾರಾದ್ರೂ ಹೇಳ್ಬೇಕಲ್ಲ. ನಾವು ಪ್ರೊಟೆಸ್ಟ್ ಮಾಡಿದ್ರು ಯಾರು ಏನು ಮಾಡ್ತಾ ಇಲ್ವಲ್ಲ. ಪ್ರೊಟೆಸ್ಟ್ ಮಾಡಿದ್ರೆ ಏನು ಮಾಡಲ್ಲ ಇವರು ಏನಾದರೂ ಮಾಡ್ಕೊಳ್ರಿ, ನಮ್ಗೆ ಯಾಕೆ ಬೀದಿಗಾದ್ರೂ ಇಳೀರಿ, ಯಾರಾದರೂ ಏನಾದರೂ ಆಗಲಿ, ನಮ್ಗೆ ಯಾಕೆ ಅಂತಾರೆ ಅಷ್ಟೇ. ಇನ್ನು ಮಳೆ ಬಂದಿಲ್ಲ, ಸುಮ್ಮನೆ ಇಲ್ಲೇನೋ ವಾಟರ್ ಲೀಕೇಜ್ ಆಗಿದೆ ಅಂತ ನೀರು ತುಂಬಿರೋದಿಲ್ಲಿ. ಸೊ ನೋಡಿ, ಇದು ರಸ್ತೆ, ಇದು ಬೆಂಗಳೂರಿನ ರಸ್ತೆ, ಚಿನ್ನದ ರಸ್ತೆಗಳು. ಅಷ್ಟು ಕೋಟಿ ಖರ್ಚು ಮಾಡಿದ್ವಿ, ಇಷ್ಟು ಕೋಟಿ ಖರ್ಚು ಮಾಡಿದ್ವಿ, ಈ ಸಲ ಅಷ್ಟು ಕೋಟಿ, ಇಷ್ಟು ಕೋಟಿ. ಇನ್ನೂ ಮಳೆನೇ ಸ್ಟಾರ್ಟ್ ಆಗಿಲ್ಲ. ಇದು ನಿಮ್ಮದು ರಾಮಾಯಣ, ನಿಮ್ಮದು BBMP ಅಧಿಕಾರಿಗಳು. ಕಣ್ಣಿಗಿನ್ನ ಅದಾವೋ ಇಲ್ಲೋ ನಿಮಗೆ? ಹಾಂ ನೋಡಿ, ಯಾರಾದರೂ ಇದರಲ್ಲಿ ಬಂದರೆ ಅವ್ರ ಜೀವನ. ಸರ್ ಹೆಂಗಿದೆ ರೋಡು? ಹಾಂ ನೋಡಿ, ಇದು ನೋಡಿ, ಈ ಗುಂಡಿ ನೋಡಿ. ಯಪ್ಪ 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 ಅಪ್ಪ, ನಮಗೆ ಭಯ ಆಗುತ್ತೆ. ನಾವಲ್ಲಪ್ಪ. ಯವ್ವ, ಸ್ಪೆಷಲ್ ಸ್ಕಿಲ್ಸ್ ಬೇಕು ಸರ್. ಸ್ಪೆಷಲ್ ಏನಿಲ್ಲ ಮೇಡಮ್, ಎಲ್ಲ ರೋಡು ಹಿಂಗೆ ಇದೆ, ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಸರ್ ಹೋಗ್ಬೇಕಷ್ಟೇ. ಹೌದಾ? ಓಟ್ ಹಾಕ್ತೀವಲ್ಲ ಸರ್, ಕಾಲಕ್ಕೆ ಚೆನ್ನಾಗಿ ಓಟ್ ಹಾಕ್ತೀವಲ್ಲ. ಓಟ್ ಹಾಕ್ತೀವಿ, ಆದರೆ ಅವರು ಇದು ಕೆಲಸ ಮಾಡಲ್ವಲ್ಲ. ಹಾಂ ನೋಡಿ, ಇಲ್ಲಿ ನೋಡಿ, ಬರ್ರಿಪ್ಪ, ಫುಟ್ಪಾತ್ ಮೇಲೆ ಬರ್ತಾರೆ ಅವರು. ಸರ್ ಹೆಂಗಿದೆ ಸರ್? ಅಬ್ಬಾ, ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಅಬ್ಬಾ, ಎಷ್ಟು ಚೆನ್ನಾಗಿದೆ ಸರ್. ಯಾರು ಗೊತ್ತಿಲ್ಲ, ಇಲ್ಲಿ MLA ಇದಾರೆ ಹೆಂಗೆ ಗೊತ್ತಿಲ್ಲ. ಒಟ್ಟಿನಾಗೆ ರೋಡ್ ಮಾತ್ರ ಹಿಂಗಿದೆ. ಬರೇ ನೋಡಿ, ಟೈರ್ ನೆನ್ನೆನೂ ಹಾಕ್ಸಿದ್ದೀನಿ. ಬರೀ ಯಶವಂತಪುರಕ್ಕೆ ಬರೋದು ನಾವು, ಬರೀ ಇದೇ ಗೋಳೆ. ಹೌದಾ? ನೋಡಿ ಈ ರೋಡ್, ನೋಡಿ ಇದು ರೋಡ್ ಅಂತಾರೇನ್ರಿ ಇದನ್ನ? ಹಾಂ, ಎಷ್ಟು ಫುಲ್ ರೋಡ್ ಹಾಕೊಂಬಂದ್ರೆ ಬ್ಲಡ್ ಸೆಟ್ ಹೋಗೋದು, ಬರೀ ಇದೇ ಬರೀ ಖರ್ಚೆ, ಇನ್ನೇನಿಲ್ಲ. ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಬಾ ಹೆಂಗಿದೆ ಸರ್ ರೋಡು? ಮೇಡಮ್, ನಾವು 15 ವರ್ಷದಿಂದ ಯಶವಂತಪುರ ಮಾರ್ಕೆಟ್ಗೆ ಬರ್ತಾನೆ ಇದ್ದೀವಿ. ಇಲ್ಲಿರೋ ಶಾಸಕರು ಮತ್ತೆ MP ಗಳು ಏನು ಕತೆ ಕಾಯಕ್ಕೆ ಹೋಗಿದಾರ ನಾವು ಗೊತ್ತಿಲ್ಲ. ಇಲ್ಲಿ ಶಾಸಕರು ಇಬ್ರು ಇದಾರಲ್ಲ, ಒಂದ್ ರೋಡ್ಗೊಬ್ರು ಒಬ್ರು ಗೋಪಾಲಯ್ಯನವರು. ಮಿನಿಸ್ಟ್ರಿ ಇಲ್ವಲ್ಲ, ಅದಕ್ಕೆ ಕೆಲಸ ಮಾಡಲ್ಲ. ಅಲ್ಲ, ಮಿನಿಸ್ಟ್ರು ಏನೇ ಆದ್ರೂ ಕೂಡ ಒಂದೇ ಅಲ್ವಾ? ಇಲ್ಲಿ ದೊಡ್ಡ ಗಾಡಿಗಳು RMC ಓಡಾಡ್ತಾ ಇರೋದು, ಯಾವಾಗಲೂ ಲೋಡ್ ಗಾಡಿಗಳು ಬರುತ್ತೆ, ಎಷ್ಟೋ ಗಾಡಿಗಳು ಪಂಚರ್ ಆಗುತ್ತೆ. ಈಗ ನಮ್ಮ ಗಾಡಿಗೆ ನೋಡಿ, ಲೋಡ್ ಹಾಕೊಂಡು ಫುಲ್ಲು ಹಳ್ಳ ದಿನಲ್ಲಿ ಬಿದ್ದೋಡ್ಬೇಕು. 15 ವರ್ಷದಿಂದ ರೋಡ್ ಹಿಂಗೆ ಬಿದ್ದಿದೆ, ಇದು ರೆಡಿನಾಗಿಲ್ಲ. ಬಂದಿದೆಯಲ್ಲ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಎಲ್ಲಿ ಮೇಡಮ್? ಎಲ್ಲ ಫ್ರೀ ಕೊಟ್ಟು ಎಲ್ಲ ಹಾಳು ಮಾಡ್ತಾ ಇದಾರಲ್ಲ. ಎಲ್ಲಿ ಏನು ಉದ್ಧಾರ ಮಾಡಿದಾರೆ? ಏನೂ ಮಾಡಲಿಲ್ಲ. ಇದೇ ಅವ್ರು ಉದ್ಧಾರ ಮಾಡಿರೋದು. ಅವರೆಲ್ಲ ಅಧಿಕಾರಕ್ಕೆ ಬರ್ಬೇಕಾಗಿತ್ತು, ಅದಕ್ಕೋಸ್ಕರ ಫ್ರೀ ಕೊಟ್ಟು ನಮ್ಮಂತ ದುಡ್ಡು ತಿನ್ನೋರು ಹಿಂಗೆ ಇದ್ದೀವಿ. ಆರಾಮಾಗಿ ಓಸಿ ಹಾಕಿ ತಿನ್ನೋರು ತಿನ್ಕೊಂಡಿದ್ದಾರೆ ಅಷ್ಟೇ, ಮನೆಯಲ್ಲಿ ಆರಾಮಾಗಿದ್ದಾರೆ ಅಷ್ಟೇ. ಸೂಪರ್ ಪರಿಸ್ಥಿತಿನು. ಹುಷಾರು ಸರ್. ಅವ್ರು ನೋಡು ತಿನ್ಕಾಡ್ತಾ ಇದಾರೆ ಈ ರೋಡಲ್ಲಿ ಹೋಗಕ್ಕೆ. ಹೆಂಗಿದೆ ಸರ್ ರೋಡು? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅವ್ರಿಗೆ ಇಡಿಸುತ್ತೆ, ನಮಗೆ ನಮ್ಮ ಕಷ್ಟ ಯಾರು ನೋಡೋರಿಲ್ಲ ಮೇಡಮ್. ಅವ್ರೆ ನೋಡಿ, ಹಾಫ್ ಅನ್ ಅವರ್ ಬೇಕಾಗುತ್ತೆ ಇಲ್ಲಿಂದ ಅಲ್ಲಿವರೆಗೂ ಹೋಗೋದಕ್ಕೆ. ತುಂಬ ಡೀಸೆಲ್ ಕನ್ಸಂಪ್ಷನ್ ಆಗುತ್ತೆ. ನಾವು ಕಂಪ್ನಿಲಿ ನಾವು ಏನು ಲೆಕ್ಕ ಕೊಡೋಕ್ಕಾಗುತ್ತೆ ಹೇಳಿ, ನೀವೇ ಯೋಚನೆ ಮಾಡಿ. ಇಲ್ಲಿಂದ ಅಲ್ಲಿವರೆಗೂ ಅದೇ ಕೆಲಸ ಇದೆ ಮೇಡಮ್. 1 ಕಿಲೋಮೀಟರ್ ಆಯ್ತು ನಾನು ತೋರಿಸ್ತಾ. ನೋಡಿ ಮೇಡಮ್, ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳೋದು ನೋಡಿ ಮೇಡಮ್, ನೀವೇ ಹೇಳಿ ಸ್ವಲ್ಪ. ಬಡವನ್ ಕೋಪ ಅಷ್ಟೇ ನಡ್ರಿ.
ಅಯ್ಯೋ ಯಾರ್ಯಾರಿಂದನೂ ಆಗಿಲ್ಲ ಬಾ ಏನ್ ಸರ್ ಫುಲ್ ಸರ್ಕಸ್ ಸರ್ಕಸ್ ಮಾಡ್ಲೇಬೇಕು ಮೇಡಮ್ ಈ ರೋಡಲ್ಲಿ ಹಳ್ಳಿಗಳಲ್ಲಿ ಇರ್ತವೆ ಎಷ್ಟೋ ಚೆನ್ನಾಗಿ ರೋಡು ಅದೇ ಅಂದ್ರೆ ಈ ಸಿಟಿಲಿ ಹಿಂಗಿದೆ ಅಂದ್ರೆ ನೀವು ಯೋಚನೆ ಮಾಡಿ ಆ ಥರ ಇದೆ ರೋಡೆಲ್ಲ. ಅಲ್ಲ ಸರ್ ಯಾವ ಸರ್ಕಾರಗಳು ಬಂದ್ರು ಹಿಂಗೆ ಆದ್ರೆ ಹೆಂಗೆ ಸರ್ ಏನ್ ಮಾಡೋಣ ನಾವು ಏನ್ ಮಾಡಕತ್ತೆ ಮೇಡಮ್? ನಾವು ಜನ ಕೇಳಲ್ಲ ಸರ್ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಏನ್ ಕೇಳಿದ್ರು ಅವ್ರು ಮಾಡ್ಬೇಕಲ್ಲ. ಅದೇ ಎಷ್ಟಂತ ಕೇಳಕ್ಕಾಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲ ಒಳ್ಳೆ ಅಡ್ಡ ತಿನ್ನೋ ಕಚ್ಚರ ಬೇವರ್ಸಿ ಜನರಾದ್ರೆ ಇದಕ್ಕೆ ಒಂದು ಸಲ ಬಂದೋಗ್ಲಿ. ಯಾಕೆ ಅವ್ರು ಯಾರೋ ಮುಖ್ಯಮಂತ್ರಿ ಯಾರೋ ಬರ್ತಾರೆ ಅಂದ್ರೆ ಎಷ್ಟು ರೋಡ್ ಮ್ಯಾನೇಜ್ ಮಾಡ್ತಾರೆ, ಎಷ್ಟು ಕ್ಲೀನಾಗಿ ಮಾಡಿರ್ತಾರೆ. ನಾವೇ ಜನರಲ್ವಾ? ಅವ್ರು ಗೆಲ್ಸಿಲ್ವಾ? ಓಟ್ ಹಾಕಿಲ್ವಾ? ಗಲೀಜರ ತಿಂತಾರೆ ಅಲ್ಲಿ ಬರೀ ಅಣ್ಣಗಿಣ್ಣ ತಿಂತಾರ. ಚುನಾವಣೆ ಮಾಡಲಿ ರೋಡಲ್ಲಿ ಜಾಸ್ತಿ ಬೇಡ. ವೆಹಿಕಲ್ಗಳು ದೊಡ್ಡ ವೆಹಿಕಲ್ ಬರ್ತವೆ ಹೋಗ್ತವೆ, ಎಷ್ಟು ಕಷ್ಟ ಇದೆ. ಗಾಡಿ ಅಪ್ಸೈಡ್ ಆಗೋ ಮೂಮೆಂಟ್ ಇದೆ ಇಲ್ಲಿ. ಸುಮಾರು ಸಲ ಆಗಿದೆ ಗಾಡಿಗಳು. ಎಷ್ಟೋ ಜನ ಹೆಲ್ಪ್ ಮಾಡಿದ್ ಬಂದು ಸಹಾಯ ಮಾಡಿದ್ದಾರೆ. ಇವ್ರು ಏನು ಮಾಡಕ್ಕೆ ಇದು ಮಾಡ್ತಾ ಇದಾರೆ? ರಾಜಕೀಯ ಸರ್ ಅವ್ರು ಬರ್ತಾರ ಇವ್ರು ಬರ್ತಾರ ಯಾರು ಬರ್ಲಿ, ನಮಗೆ ಬೇಕಾಗಿರೋದೇನು ಜನರಿಗೆ ಇದು ಅನುಕೂಲ. ಇದು ಎಲ್ಲ ದೊಡ್ಡ ವೆಹಿಕಲ್ಗಳೇ ಓಡಾಡೋದು. ಎಲ್ಲ ನೋಡಿ ಎಲ್ಲ ದೊಡ್ಡ ವೆಹಿಕಲ್ಗಳೇ ಓಡಾಡೋದು. ಒಬ್ಬನಾದ್ರೂ ಸರಿ ಈ ರೋಡ್ ನೋಡೋಣ ಮಾಡೋಣ. ಎಷ್ಟು ಸಲ ನಾನು ಹಂಗೆ ಹೇಳಿದ್ದೀನಿ ಜನರಿಗೆ ಏನಂತ, ಈ ರೋಡ್ ಬ್ಲಾಕ್ ಮಾಡ್ಬಿಡೋಣ. ಮಣ್ಣಾಗ ಬ್ಲಾಕ್ ಮಾಡಿ ಬರೋದೇ ಬೇಡ. ರೋಡಲ್ಲಿ ಅಲ್ಲಿ ಬ್ಲಾಕ್ ಮಾಡೋಣ, ಇಲ್ಲಿ ಬ್ಲಾಕ್ ಮಾಡೋಣ, ಬರೋದೇ ಬೇಡ. ಜನ ಮಾಡಬೇಕು. ಸರ್ ತಡೀರಿ, ಹುಷಾರು ಸರ್, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಮೇಡಮ್? ಈ ರೋಡ್ ಎಷ್ಟು ಕೆಟ್ಟನಾಗಿರೋ ರೋಡು ಬೆಂಗಳೂರಲ್ಲಿ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಅಸೋಸಿಯೇಷನ್ ಇದೆ ಇಲ್ಲಿ, ನಮ್ಮ ಅಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲ್ಲ ಮಿನಿಸ್ಟರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಮೆಮೊರಾಂಡಮ್ಸ್ ಎಲ್ಲ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಬಟ್ ಏನೂ ಆಗ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಈ ರೋಡ್ ಮೇಲೆ ಈ ರೋಡ್ ಕಂಡ್ರೆ ಯಾಕೆ ನಮ್ಮ ಗೌರ್ಮೆಂಟ್ ಅವ್ರಿಗೆ ಒಂದು ಸ್ವಲ್ಪನೂ ಕನಿಕರ ಇಲ್ಲ ಏನೋ ಗೊತ್ತಿಲ್ಲ. ಇಲ್ಲೇನಾದರೂ ಪ್ರೆಗ್ನೆಂಟ್ ಲೇಡಿ ಬಂದ್ಬಿಟ್ರೆ ಹೆರಿಗೆ ಆಗೋದು ಗ್ಯಾರಂಟಿ. ಅಷ್ಟು ಕೆಟ್ಟನಾಗಿದೆ ಈ ರೋಡು. ನಾನು ಗೌರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಫಸ್ಟ್ ಈ ರೋಡ್ ಸರಿ ಮಾಡಬೇಕು ಆದಷ್ಟು ಬೇಗ ಅಂತ. ಅಯ್ಯೋ ಏನು ರಿಕ್ವೆಸ್ಟ್ ಮಾಡಿದ್ರು ಅಷ್ಟೇ. ಬನ್ನಿ ನಡಿ ನೋಡಿ, ಬಾಬಾ ಬನ್ನಿ ಸರ್, ಹಿಂಗೆ ಬನ್ನಿ ಸರ್ ಇಲ್ಲಿ. ಹುಷಾರು ಸರ್, ಹುಷಾರು. ಗೆದ್ರಿ, ಉಳಿತು ನಿಮ್ಮ ಜೀವ, ನಡ್ರಿ. ಏನೋ 2.5-3 ವರ್ಷ ಆಯ್ತು. ಇದು ಪಾಪ ಲಾರಿಗಳು ಬೆಲ್ಲ ಬರ್ತಾವಲ್ಲ, ಆಕ್ಸಲ್ ಕಟ್ಟಾಗಿ ಇದು ಬ್ಲೇಡ್ಗಳು ಕಟ್ಟಾಗಿ ಹಂಗೆ ಬಿದ್ದು ಹೊಸಿ ಗಾಡಿ ಇದ್ದಾಗಿಲ್ಲ ಪಾಪ. ಅವ್ರು ಬರೋ ಬಾಡಿಗೆಗಳು ಗಾಡಿ ರಿಪೇರಿ ಆಗುತ್ತೆ. ಸುಮಾರು ಅಲ್ಲಿ 3 ವರ್ಷದಿಂದ ಹಿಂಗೆ ಇದೆ ರೋಡ್ ಇದು. ಭಗವಂತನೇ. ಏನ್ ಸರ್ ರೋಡು ಸೂಪರ್ ಆಗಿದೆ ಅಲ್ಲ? ಹೌದು ಮೇಡಮ್, ಸೂಪರ್ ಆಗಿದೆ. ಯಾವ ನಿಮ್ದು? ನಮ್ದು ಬೆಂಗಳೂರೇನೆ. ಬೆಂಗಳೂರೇನಾ? ಇಂಥ ರೋಡ್ ಎಲ್ಲೂ ನೋಡಿರಲಿಲ್ಲ. ಇಂಥ ರೋಡ್ ಎಲ್ಲೂ ನೋಡಿಲ್ಲ ಮೇಡಮ್, ಯಾವಾಗಲೂ ಬರ್ತಿದ್ದೀವಿ. ನಾವು ನೋಡ್ಲಿಕ್ಕಾಗಿ 5 ವರ್ಷ ಇದೇ ತರ ರೋಡ್ ಐತೆ, ಒಬ್ರು ಮಾಡ್ತಾ ಇಲ್ಲ. ಇದು ಯಾರು ಈ ಏರಿಯಾದಾಗ ಗೊತ್ತಿಲ್ಲ. ಇದೆಲ್ಲ ಮೇನ್ ಮಾರ್ಕೆಟ್ ರೋಡ್, ಇದು RMC ರೋಡ್. ಇದು ಒಟ್ಟೆ ಏನೂ ಆಗ್ತಾನೆ ಇಲ್ಲ ರೋಡ್. ಎಲ್ಲ ಮೇನ್ ಲಾರಿಗಳೆಲ್ಲ ತರಕಾರಿ ಇಲ್ಲೇ ಹೋಗೋದು, ಈರುಳ್ಳಿ ಎಲ್ಲ ಲಾರಿ. ಒಬ್ರು ಮಾಡ್ತಾನೆ ಇಲ್ಲ. ಸ್ವಲ್ಪ ನೋಡಿ ನೀವೇ ಇದು ಮಾಡಿಸಿ. ಅಯ್ಯೋ ದೇವ್ರೆ. ಅಲ್ಲ ಹುಷಾರು ಏನಪ್ಪ? ಏನಿಲ್ಲ ಮೇಡಮ್. ಅಲ್ಲ ಹೆಂಗಿದೆ ರಸ್ತೆ ಅಂತ? ರಸ್ತೆ ನಾವು 4-5 ವರ್ಷದಿಂದ ನೋಡ್ತಾನೆ ಇದೀವಿ, ಹಂಗೆ ಇದೆ. ಹೌದಾ? ನೋ ಚೇಂಜಸ್. ನೋಡಿ ಹೆಂಗಿದೆ ಸರ್ ರೋಡು? ರೋಡೆಲ್ಲ ಕಿತ್ತೋಗಿದೆ ಮೇಡಮ್, ಚೆನ್ನಾಗೇ ಇಲ್ಲ. ರೋಡ್ ಯಾರು ಮಾಡ್ಸೇ ಇಲ್ಲ. ರೋಡಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತಿದೆ. ಹೆಂಗಿದೆ ಸರ್ ಚಿನ್ನದ ರೋಡು? ಭಾರಿ ಇದೆ ರೀ, ಹುಷಾರ್ರಿ. ತಡ್ರಿ, ಲೇಡೀಸ್ ಬರ್ತಿದಾರೆ ಕೇಳ. ಮೇಡಮ್ ರೋಡು ಸಾಕಾಗಿದೆ ನಿಜವಾಗ್ಲೂ ಸಾಕಾಗಿದೆ. ಮಳೆ ಬಂದ್ರಂತೂ ಯಾವ ಗುಂಡಿನಲ್ಲಿ ಬಿದ್ದು ಸಾಯ್ತೀವಿ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಮಟ್ಟಿಗೆ ತುಂಬಾ ಡೇಂಜರಸ್ ಆಗಿದೆ. ಎಲೆಕ್ಷನ್ ಮುಂಚೆ ಮಾಡ್ತಾರೆ ಅಂತ ಅನ್ಕೊಂಡ್ವಿ, ಮಾಡ್ಲಿಲ್ಲ. ಎಲೆಕ್ಷನ್ ಆದ್ಮೇಲಂತೂ ಕ್ಯಾರೆ ಬುಲ್ಬುಲ್ ಏನೂ ಇಲ್ಲ. ಇದು ಇಲ್ಲಿಂದ ಶುರುವಾಗಿ ಕೃಷ್ಣಾನಂದ ನಗರ ಲಾರಿ ಸ್ಟ್ಯಾಂಡ್ ವರ್ಗೂ ಎಂಡ್ ಆಗುತ್ತೆ. ಇಡೀ ಇಲ್ಲಿರೋದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟ್ರಿಗಳು. ಆದ್ರೆ ಹೆಚ್ಚು ಜನ ಬಳಕೆ ಮಾಡೋದು ಇದೇ ರೋಡನ್ನ. ನಾವು ಗೊರಗುಂಟೆಪಾಳ್ಯ ನಿವಾಸಿಗಳು. ಅಲ್ಲಿ ಮೇನ್ ರೋಡನ್ನು ಕ್ರಾಸ್ ಮಾಡ್ಬೇಕಂದ್ರೆ ಆ ನಿವಾಸದವ್ರಿಗೇನೆ ಅಲ್ಲಿಗೇನೆ ಏನು ಯೂಟರ್ನ್ ಇಲ್ಲ. ಮುಂದಕ್ಕೆ ಹೋಗಿ ಒಂದು ಅರ್ಧ ಗಂಟೆ ನಿಂತು ಯೂಟರ್ನ್ ಮಾಡಬೇಕು. ಹಾಗಾಗಿ ಒಳಗಡೆಯಿಂದ ಈ ರೋಡನ್ನು ಬಳಸ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ. ದಯವಿಟ್ಟು ಈ ಥರದನ್ನ ಗಮನಿಸಿ ಅಂತ ಯಾರೂ ಕೇರ್ ಮಾಡ್ತಾ ಇಲ್ಲ. ಈ ಶಾಸಕರು MLA ಏನಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವ್ರೇನಾದರೂ ಬದುಕಿದ್ರೆ, ಅವ್ರೇನಾದರೂ ಕಾಣೆ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ರೋಡನ್ನ ರಿಪೇರಿ ಮಾಡಿಸ್ಕೊಡೋಕ್ಕೆ ವಿನಂತಿ ಮಾಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಈ ರೋಡು ಇವತ್ತಿಂದ ಅಲ್ಲ, ನಾನು ನೋಡ್ತಾ ಇರೋದು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಪ್ರತಿ ಸಲ ಇದು ಇರೋದು ಪ್ರಯಾಣಿಕರು ಹೆಂಗಪ್ಪ ಸಾವು ಬದುಕಿ ನೋಡಿ ಹೋರಾಡ್ತಾರೆ ಇಲ್ಲಿ. ಆಗಲಿ ಈ ವರ್ಷ ಅಂತೂ ಈ 1 ವರ್ಷದಿಂದ ನೋಡ್ತಾ ಇದ್ರು ಇದು ರೋಡ್ ಯಾವತ್ತಿದು
ಪ್ರತಿದಿನ ನಾವು ಒಂದು 2 ಸಲ ಇಲ್ಲೆಲ್ಲ ಬರ್ತಿದ್ದೀನಿ, ನೋಡ್ತೀನಿ. ಯಾವತ್ತು ಮೇಡಮ್ ಇದು ರೋಡ್ ಸುದ್ದಿ ಆಗಲ್ಲ ಇದು. ಯಾಕ್ರಿ ಇದು ಯಾಕಪ್ಪ ಈಗ ಸರ್ಕಾರ ಯಾವ ಥರ ಐತಿ ಮೇಡಮ್ ಇದು? ಯಾವ ಸರ್ಕಾರ ಎಲ್ಲ ಕಣ್ಮುಚ್ಚಿ ಕೂತ್ಬಿಟ್ಟಿದೆ ಇದು. ಯಾವ ಸರ್ಕಾರ ಏನು ಮಾಡ್ತದೆ ಈಗ? ಬರೀ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಮಹಿಳೆಯರಿಗೆ 2,000 ಕೊಡ್ತೀನಿ. ಮತ್ತು ಓಡಾಡೋರು ಗ್ಯಾರಂಟಿಯಲ್ಲಿ ಓಡಾಡೋ ಹೆಣ್ಮಕ್ಳು ಸೊಂಟ ಗಿಂಟ ಎಲ್ಲ ಮುರಿಯೋದು, ಎಲ್ಲ ಮುರ್ಕೊಂಡು ಆದ್ರೆ ಹೆರಿಗೆ ಆಗೋದು. ಮೇಡಮ್ ಇಲ್ಲಿ ಹೆಂಗಿದೆ ಗೊತ್ತಾ? ಬರೀ ಗ್ಯಾರಂಟಿ ಅಷ್ಟೇ. ಬರೀ ಹೆಣ್ಮಕ್ಳು 2,000 ಕೊಡ್ತೇವೆ. ಅವ್ರ ಆರೋಗ್ಯ, ಅವರು ಸೇಫ್ಟಿ ನೋಡ್ಕೊಳ್ಳೋದಿಲ್ಲ. ನಿಜವಾದ ಗ್ಯಾರಂಟಿ ಅಲ್ಲ ಮೇಡಮ್ ಇದು. ಇದೇನಿದು ಕಾಂಗ್ರೆಸ್ ಗೌರ್ಮೆಂಟ್? ಇದು ಗೌರ್ಮೆಂಟ್ ಅಲ್ಲ, ಸುಮ್ಮನೆ ನಾಮಕೋಷ್ಟೇ ಗೌರ್ಮೆಂಟ್ ಇದು. ಇದೇನು ಹೆಸರಿಗೆ ನಮ್ಮದು ಗೌರ್ಮೆಂಟ್ ಐತಿ ಅಷ್ಟೇ. ಓಟ್ ಬೇಕಾಗಿತ್ತು ಅಷ್ಟೇ. ಓಕೆ, ರೋಡ್ ಹೆಂಗಿದೆ ಸರ್? ಮೇಡಮ್ ತಿಂಗಳಿಗೆ 2 ಸಲ ಬೇರಿಂಗ್ ಹಾಕ್ಬೇಕು, ವೀಲ್ ಬೇರಿಂಗ್ ಆ ಥರ ಇದೆ. ಎಷ್ಟು ವರ್ಷದಿಂದ ಹಂಗೆ ಇದೆ ಗೊತ್ತಾ? ಅವ್ರಿಗೆ ಏನು ಬುದ್ಧಿ ಇದೆಯೋ ಇಲ್ವೋ? ಎಲ್ಲ ಗಾಡಿಗಳು ಹಾಳಾಗುತ್ತೆ. ಎಲ್ಲಿಂದ ಸಂಬಂಧ ಮಾಡಿ ಹಾಕ್ಬೇಕು ಹೇಳಿ? ಬೇರಿಂಗ್ ಎಲ್ಲ ಹಾಕ್ಬೇಕು ನೋಡಿ. ದೇವ್ರೇ ಭಗವಂತನೇ, ಹೆಂಗಿದೆ ರೀ ರೋಡು? ತುಂಬಾ ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಈ ಇವರು ನನ್ನ ಮಕ್ಕಳು ಬರೀ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಬರ್ತಾರೆ ಹೊರತು ರೋಡ್ ರಿಪೇರಿ ಮಾಡೋಣ. ಇಲ್ಲಿ ಎಷ್ಟು ಜನ ಬಿದ್ದು ಸಾಯಂಕಾಲದ ಹೊತ್ತು ಎಷ್ಟು ಜನ ಬಿದ್ದು ಸಾಯ್ತಾ ಇದ್ದಾರೆ ಗೊತ್ತಾ? ಕೈಕಾಲು ಮುರ್ಕೊಂಡು, ಕೈಕಾಲು ಮುರ್ಕೊಂಡು ಇಲ್ಲಿ ಒಬ್ಬರು ಬಂದು ಇಲ್ಲಿವರೆಗೂ ಅವತ್ತಾವತ್ತು ಹಾಕಿ 1 ವಾರಕ್ಕೆ ಟಾರ್ ಕಿತ್ತೋಗಿದೆ. ಇಲ್ಲಿ ಈ ಪೈಪ್ ಲೈನ್ ಮಾಡಿದ್ರಲ್ಲ, 1 ವಾರಕ್ಕೆ ಟಾರ್ ಕಿತ್ತೋಗಿದೆ ಇಲ್ಲಿ. ಪೈಪ್ ಲೈನ್ ಮಾಡೋದು ಹೋಗ್ಲಿ ಸರ್, ಅದು ಅಷ್ಟು ಎತ್ತರಕ್ಕೆ ಅಷ್ಟು ಎತ್ತರಕ್ಕೆ ಏರಿಸ್ಬಿಟ್ಟವ್ರೆ. ಪಿಟ್ಗಳು ನೋಡಿ ಎಷ್ಟು ಹೈಟ್ ಇದೆ. ಅಲ್ಲಿ ನೋಡಿ, ಆ ಪಿಟ್ ಅಷ್ಟು ಎತ್ತರಕ್ಕೆ ಮಾಡಿದ್ರ ಸರ್. ಫಾಸ್ಟ್ ಆಗಿ ಬಂದ್ರೆ ಏನಾಗಬೇಕು ಕತೆ? ಮೇಡಮ್ ಕಣ್ಣಾರೆ ಡೈಲಿ ಓಡಾಡ್ತೀವಿ ನಾವು ಇಲ್ಲಿ. ಕಣ್ಣಾರೆ ಎಷ್ಟು ಜನ ಬೀಳ್ತಾರೆ 2 ವೀಲರ್ಗಳು ಅಂತಂದ್ರೆ, ಮಕ್ಳನ್ನ ಕುಂಡಿಸ್ಕೊಂಡು. ಅಲ್ಲಿ ಇನ್ನ ಮುಂದೆ ತುಂಬಾ ಗೇಟ್ ಇದೆ ಅಲ್ಲಿ ಮುಂದೆ ನೋಡಿ. ಹೋಗ್ತೀನಿ. ಸರಿ ಮೇಡಮ್. ಎಷ್ಟು ವರ್ಷದಿಂದ ಹಿಂಗೆ ಇರೋದು ರೋಡ್ ಇದು. ಅದ್ರಕ್ಕಿಂತ ಅಲ್ಲಿ ಹಿಂದ್ಗಡೆ ಹೋಗಿ ಹಂಸಗಳು ಹಂಗಿದೆ ಗೊತ್ತಾ? ಮಳೆ ಬಂದ್ರೆ ಗಾಡಿಗಳೆಲ್ಲ ಹಾಳಾಗೋದು. ಬನ್ನಿ ನೋಡೋಣ. ಏನ್ರಿ ಇದು ಹಿಂಗೆ? ಇದೇನು ಎಷ್ಟು ಅವೈಜ್ಞಾನಿಕವಾಗಿ ಇದನ್ನ ಮಾಡಿದ್ದಾರೆ ಅಂತ. ಇಷ್ಟು ಅವೈಜ್ಞಾನಿಕ. ಅಲ್ಲಿ ನೋಡಿ, ಸರ್ಕಸೆ ಸೊಂಟ ಭದ್ರವಾಗಿ ಐತೆ ಸರ್ ಸೊಂಟ. ಈ ರೋಡ್ ಜಾಸ್ತಿ ಇದಾಗಿದೆ ಮೇಡಮ್, ಜಾಸ್ತಿ ದಿವಸದಿಂದ ಹಿಂಗಾಗಿದೆ ಮೇಡಮ್ ಪ್ರಾಬ್ಲಮ್. ಸೊಂಟ ಗಟ್ಟಿ ಇರ್ಬೇಕು ಈ ರೋಡಲ್ಲಿ ಓಡ್ಸಕ್ಕೆ. ಹೌದು ಮೇಡಮ್, ಕರೆಕ್ಟ್ ಮೇಡಮ್. ಸೊಂಟ ಗಟ್ಟಿ ಇದ್ರು ಆಗಲ್ಲ ಮೇಡಮ್. ಬೆಂಗಳೂರಲ್ಲಿ ಈ ತರ ರೋಡ್ ಎಲ್ಲೂ ನೋಡಿಲ್ಲ ನಾವು. ಹೌದಲ್ಲ? ಖಂಡಿತವಾಗ್ಲೂ. ಅಯ್ಯಪ್ಪ ದೇವ್ರೆ, ये रोड इतना 6 साल हो गया, ऐसा रोड है कोई भी गवर्नमेंट आया इसको कुछ कोई भी रिपेयरिंग नहीं कर रहा है, कुछ भी नहीं हो रहा है. ऐसा पोजीशन में बेंगलोर में ये सिटी में ये पोजीशन हो रहा है, रूरल एरिया में क्या होगा? ये पोजीशन है अभी. ನಿಜವಾಗ್ಲೂ ಪಾಪ. ರಸ್ತೆ ಹೆಂಗೈತ್ರಿ ಸರ್? ಮಾಮೂಲಿ. ಅಲ್ರಿ, ಯಾವ ಸರ್ಕಾರ ಬಂದ್ರು ಈ ರಸ್ತೆ ಇಲ್ಲ ಬಿಡಿ ಮೇಡಮ್, ಯಾಕೆ ಕೇಳ್ಕೊಬೇಕು? ಹೌದಾ? ಹೌದು ಇದು ಸತ್ಯ. ನಿಮ್ಮನ್ನ ನೋಡೋ ನಂತರ ಬಂದು ಈ ಗುಂಡಿಗುದ್ರ ಸುಮಾರು ವರ್ಷದಿಂದ ಹಂಗೆ ಇದೆ. ಇವತ್ತೆಲ್ಲ ಸುಮಾರು ಅಲ್ಲೇ ನಾನು ನಮ್ಮ ಮನೆಯವರು ಸೇರಿ 7-8 ವರ್ಷ ಮೇಲೆ ಆಯ್ತು ಇಲ್ಲಿಗೆ ಕೆಲಸ ಬಿಡೋಕೆ ಬರ್ತೀನಿ. ಇದೇ ನೀರನ್ನ ಕೊಚ್ಕೊಂಡು ಹೋದ್ರೆ ಕೇಳೋದೇನು, ಗುಂಡಿ ಗುದ್ರ ಏನೂ ಕಾಣಲ್ಲ. ಅಯ್ಯಪ್ಪ, ಗಾಡಿನೇ ಓಡ್ಸಕ್ಕಾಗಲ್ಲ ರೀ ನಿಜವಲ್ಲ. ಹೋಗಿ ರೋಡ್ ಅಂತ ಎಕ್ಕೊಟ್ಟು 4 ವರ್ಷ ಆಯ್ತು ಈಗ. ರೆಡಿನೇ ಮಾಡ್ತಾ ಇಲ್ಲ ಯಾರನ್ನು. ಹೌದಲ್ಲ? ರೋಡ್ ಯಾವಾಗ 1-2 ವರ್ಷ ಆಯ್ತು ಮೇಡಮ್. ಅವರೆಲ್ಲ ಹಿಂಗೆ ಇದ್ದಾವೆ, ಬ್ಲೇಡ್ಗಳೆಲ್ಲ ಕಟ್ ಆಗ್ತಾ ಇದ್ದಾವೆ, ಗಾಡಿಗಳು. ನೋಡಿ ಇದೇನು ರೋಡ್ ಏನ್ರಿ ಇದು? ನೋಡ್ರಿ ಇದು ರೋಡ್ ಏನ್ರಿ ಇದು? ರೋಡ ಇದು? ರೋಡ್ ಅಂತಾರ ಇದನ್ನ? ಹುಷಾರ್. ನೀವು ಹಿಂದ್ಗಡೆ ಒಬ್ರು ನಿಂತ್ಕೋಬೇಕು ನೋಡಿ. ಹೆಂಗಿದೆ ಸರ್ ರೋಡು? ಒಂದು ನಮ್ಮ ಕೈಲೊಂದು ಆಗ್ತಾ ಇಲ್ಲ ಈ ರೋಡಲ್ಲಿ ಬರೋಕ್ಕೆ. ಈ ಮಳೆ ಬಂದ್ರೆ ಹೋಗಕ್ಕಾಗಲ್ಲ, ಆ ರೋಡಲ್ಲಿ ಬರ್ಬೇಕು ನಾವು ಇವಾಗ. ಹೌದಲ್ಲ? ಎಲ್ಲಿ ಗುಂಡಿ ಇದೆ ಅಂತಾನೆ ಗೊತ್ತಾಗಲ್ಲ. ಅಯ್ಯೋ, ಅಲ್ಲೋರೆ 2 ಸಲ ಬೀಳ್ತಾ ಇದ್ದೀರಾ ನಾನು ಅವತ್ತು. ಆ ಥರ ಆಗ್ಬಿಟ್ಟೈತೆ. ಅಯ್ಯ, ಇವ್ರ ಸರಿಪಡಿಸೋರು ಇವ್ರು. ಇಲ್ಲಿ ನೋಡಿ ಬಾ ಇದು ತೋರಿಸ್ರಿ, ಇದು ತೋರಿಸ್ರಿ. ಇದು ನೋಡಿ ಇಲ್ಲಿ ನೋಡಿ ಇದು ನಿಲ್ಸಿ ಸರ್. ನಿಲ್ಸಲ್ಲ ಇವರು. ಮೇಡಮ್ ಹೆಂಗಿದೆ ರೋಡು? ಚೆನ್ನಾಗಿದೆ. ಹೆಂಗಿದೆ ಸರ್ ರೋಡು? ಸೂಪರ್ ಮೇಡಮ್. ಇಂಥ ರೋಡು ದುಬೈಲೂ ಇಲ್ಲ, ಆ ಥರ ರೋಡ್ ಇದೆ. ಸುಮಾರು ವರ್ಷಗಳಾಗೋಯ್ತು. ಯಾಕೆ ಅಂದರೆ ಅದು ಏನಂತ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಕೇಳಿದ್ರು ಅವ್ರಿಗೆ ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕು ಹೊರತು ಹೇಳ್ತಾರೆ ಹೊರತು ಅದು ಜನಗಳಿಗೆ ಕಷ್ಟ ಯಾವನೂ ಅರ್ಥ ಮಾಡ್ಕೊಳ್ಳೋರಿಲ್ಲ. ಇಲ್ಲಿ ಈ ಥರ ನೋಡಿದ್ರೆ ಏನೋ ಪೇಷಂಟ್ ಏನೋ ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ ಮೇಡಮ್. ಇಲ್ಲಿ ನೋಡಿ ಪಾಪ ಇಂಥವ್ರು. ಹುಷಾರು ಸರ್, ಹುಷಾರು. ಸರ್ ಹೆಂಗ್ ಸರ್ ಓಡಿಸ್ತೀರಾ ನೀವು? ಏನು ಮಾಡೋಣ ಮೇಡಮ್,
ತುಂಬ ರೋಡು ತೊಂದರೆ ಇದೆ, ಯಾರು ಕಿವಿ ಮೇಲೆ ಹಾಕಂತ ಇಲ್ಲ ಅಧಿಕಾರಿಗಳು. ಹುಷಾರ್ ನೀವು. ಸರಿ ಸರ್. ಅಪ್ಪ ಹುಷಾರ್, ನನಗೆ ಭಯ ಆಗ್ತಾ ಇದೆ. ಏನ್ರಿ ಹಿಂಗಾದ್ರೆ ಕತೆ? ಹೆಂಗಿದೆ ಸರ್ ರೋಡು? ರೋಡ್ ಫುಲ್ ಹಾಳಾಗಿದೆ ಮೇಡಮ್. ಏನು ಚೆನ್ನಾಗಿಲ್ಲ ರೋಡು. ಅಯ್ಯಪ್ಪ, ನಾನೇ ನಡೆದ್ಬಿಟ್ನಲ್ರಿ 1.5 ಕಿಲೋಮೀಟ್ರು. ಹೆಂಗಿದೆ ಸರ್ ರೋಡು? Worst. In Bangalore, I never seen this kind of road. ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ? ಒಂದು ಫುಲ್ಲು ಎಲ್ಲ ಜನ. ನಾವು ಆಟೋ ಡ್ರೈವರು, ಸೊ ನಮಗೆ ರೋಡಲ್ಲಿ ಓಡಾಡೋಕ್ಕೆ ಆಗ್ತಿಲ್ಲ ಮೇಡಮ್. ನಿಜವಾಗ್ಲೂ ಸುಳ್ಳು ಹೇಳಬಾರ್ದು. ನೋಡಿ, ನನ್ನ ರಥ ಇದು, ನನ್ನ ಕೈಲಿ ಗಾಡಿಯಲ್ಲಿ ಓಡಾಡೋಕ್ಕೆ ಆಗಲ್ಲ. ಅಲ್ಲಿ ಮುಂದೆ ಅಂತೂ ಅಸಹ್ಯವಾಗಿದೆ. ಸುಳ್ಳು ಹೇಳ್ಬಾರ್ದು ಮೇಡಮ್. ನಮ್ಮ ಆಟೋ ಡ್ರೈವರ್ ನಾವಾಯಿತು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ, ಬಸ್ ರಿಂಗ್ಸ್ಗಳನ್ನ ಕರ್ಕೊಂಡು ಈ ರೋಡಿಗೆ ಬರೋಕ್ಕಾಗಲ್ಲ. ಈ ಥರ ಸಮಸ್ಯೆ ಆಗಿದೆ ಮೇಡಮ್. ಹೆಂಗಿದೆ ಸರ್? ಚೆನ್ನಾಗಿದ್ದೀನಿ. ಈ ರೋಡ್ ಹೆಂಗೆ ಸುಮಾರು ಒಂದು 6-7 ವರ್ಷದಿಂದ ಹಿಂಗೆ ಇದೆ ಮೇಡಮ್. ಇದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ನೋಡ್ದಂಗೆ 15 ವರ್ಷ ಆಯ್ತು ಇದು ರೋಡ್ 15 ವರ್ಷದಿಂದ ಇದೇ ಥರ ಇರೋದು. ಇದು ಏನು ಗೊತ್ತಾ, ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬಿಟ್ಟು ಏನು ಯಾರು ಕಿವಿಗೆ ಹಾಕ್ಕೊಂತ ಇಲ್ಲ. ಇದು RMC ಮತ್ತು ಗಾರ್ಮೆಂಟ್ಸ್ಗಳು, ಅದರಿಂದ ಯಾರು ಇದಕ್ಕೆ ಕಿವಿಗೆ ಹಾಕ್ಕೊಂತ ಇಲ್ಲ. MLA ಮಾಡ್ದಲ್ಲ, ಯಾರು MP ಮಾಡ್ತಾಯಿಲ್ಲ. ಜನಗಳಂತೂ ಭಾಳ ತೊಂದರೆ ಆಯ್ತಿತ್ತು. ಇದು ಮಳೆ ಬಂದು ಗಾಡಿ ಓಡಿಸೋಕ್ಕೆ ಅಂತೂ ಆಗಲ್ಲ. ನೋಡಿ ಹಿಂಗಿದ್ರೆ ಪಾಪ ನೋಡಿ ಹೆಣ್ಮಕ್ಳು ಹೆಂಗೆ ಮೇಡಮ್ ಚೆನ್ನಾಗಿ ತಿನ್ಬರ್ಬೇಕು ಈ ರೋಡಿಗೆ ಬರ್ಬೇಕಂದ್ರೆ. ಹೌದು ಖಂಡಿತ. ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳು ಅಂತೂ ಬರೋಕ್ಕೆ ಹೋಗ್ಬಾರ್ದು. ಸಜೆಷನ್ ಇದು. ಬನ್ನಿ ಆ ಕಡೆಗೆ ಹೋಗೋಣ. ಸರ್ ರೋಡ್ ಹೆಂಗಿದೆ ಸರ್? ಯಾವ ರೋಡ್? ಈ ರೋಡ್ ಕಚ್ಚಡ ಏನಿದು ರೋಡು? ಡೈಲಿ ಬರ್ತೀನಿ ನಾನು ಈ ಕಡೆ. ರೋಡ್ ಇಸ್ ವೆರಿ ಬ್ಯಾಡ್ ಮೇಡಮ್. ಬಾಲ ವರ್ಷ. ಹೌದು, ಯು ರೈಟ್. ವೀಕ್ಷಕರೇ, ಯಶವಂತಪುರದಿಂದ ನಂದಿನಿ ಲೇಔಟ್ಗೆ ಹೋಗೋ ರೋಡ್ ಇದು. MEI ರೋಡು. ಸುಮಾರು ಒಂದು 2 ಕಿಲೋಮೀಟ್ರ್ ತೋರಿಸ್ದೆ, ನನಗೆ ಸಾಕಾಯ್ತು ನಡೆದು. ಇನ್ನೂ ಉದ್ದಕ್ಕೆ ಹಾಗೆ ಇದೆ ರೋಡು. ಎಷ್ಟು ಗುಂಡಿಗಳಿವೆ, ಎಷ್ಟು ಕಿತ್ತೋಗಿದೆ ರೋಡು, ಎಷ್ಟು ಹಳ್ಳಗಳು ಗುಂಡಿಗಳು ಬಿದ್ದಿದೆ, ಎಷ್ಟು ಜನರ ಪ್ರಾಣ ಹೋಗಿದೆ, ಎಷ್ಟು ಜನರ ಕೈಕಾಲು ಡ್ಯಾಮೇಜ್ ಆಗಿದೆ, ಎಷ್ಟು ಜನ ವೆಹಿಕಲ್ಗಳನ್ನು ಮನೆಯಲ್ಲಿಟ್ಟು ಬೀದಿಗೆ ಬಂದಿದ್ದಾರೆ. ಅಂಥ ರೋಡ್ ಇದು. ಕಳೆದ 6-7 ವರ್ಷದಿಂದ ಈ ರೋಡ್ ಹಿಂಗೆ ಇದೆಯಂತೆ. ಇಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಜನ ಮತ್ತು ಪ್ರತಿದಿನ ಓಡಾಡುವಂತಹ ಲಾರಿಗಳಾಗಿರ್ಬೋದು, ಬೇರೆ ಬೇರೆ ವೆಹಿಕಲ್ಗಳು ಎಷ್ಟೇ ಮನವಿ ಮಾಡಿದರೂ ಕೂಡ ಈ ರೋಡು ಸರಿ ಮಾಡುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇದೆಯಲ್ಲ ಇದು ಈ ರೋಡು, ಇದು ಗೋಪಾಲಯ್ಯನವ್ರ ರೋಡ್ ಅಂತೆ. ಅಂದರೆ ಗೋಪಾಲಯ್ಯನವರ ಕ್ಷೇತ್ರಕ್ಕೆ ಬರೋ ರೋಡ್ ಅಂತೆ ಇದು. ಇದಿಷ್ಟು ಈ ಕಡೆದು ಗೋಪಾಲಯ್ಯನವ್ರ ರೋಡ್ ಅಂತೆ. ಇನ್ನು ಈ ಕಡೆ ಈ ರೋಡ್ ಇದೆಯಲ್ಲ ಇದು ಮುನ್ರತ್ನ ಅವ್ರ ರೋಡ್ ಅಂತೆ. ಏನು ಹೇಳಿ? ಇದು ಮುನ್ರತ್ನ ಅವ್ರ ರೋಡು, ಅಂದರೆ ರಾಜರಾಜೇಶ್ವರಿ ನಗರಕ್ಕೆ ಬರೋದು ಇದು. ಈ ಕಡೆ ಬರೋದು ಮಹಾಲಕ್ಷ್ಮಿ ಲೇಔಟು. ಇದು ಗೋಪಾಲಯ್ಯನವ್ರ ಕ್ಷೇತ್ರಕ್ಕೆ ಬರೋ ರೋಡ್ ಅಂತೆ. ಇದು ಮುನ್ರತ್ನ ಅವ್ರ ಕ್ಷೇತ್ರಕ್ಕೆ ಬರೋ ರೋಡ್ ಅಂತೆ. ಸೊ ಟಾರ್ ಹಾಕ್ಸಿದ್ರೆ 2 ಕಡೆ ಹಾಕಿಸ್ಲಿ ಅಂತ ಈ ಕಡೆ ಗೋಪಾಲಯ್ಯನವರು, ಟಾರ್ ಹಾಕ್ಸಿದ್ರೆ 2 ಕಡೆ ಹಾಕ್ಸ್ಲಿ ಅಂತ ಈ ಕಡೆ ಮುನ್ರತ್ನ ಅವರು. ಇವರಿಬ್ಬರ ನಡುವಿನ ಜಗಳಕ್ಕೆ ಈ ರೋಡು ಬಡವಾಗಿ ಹೋಗಿದೆ. ಜನರ ಜೀವಕ್ಕೆ ಬೆಲೆ ಇಲ್ಲ. ಅದೇ ನಿಮ್ಮನೆ ಮುಂದಿನ ರಸ್ತೆ ಆದರೆ ಬಿಡ್ತೀರಾ ಹಂಗೆ ನೀವು? ಹೇಳಿ. ಇಬ್ಬರು ಶಾಸಕರ ನಡುವಿನ ಜಗಳಕ್ಕೆ ಈ ರೋಡು ಬಡವಾಯಿತು. ಅದೇ ನನಗೆ ಮಿನಿಸ್ಟ್ರು ಸಿಕ್ಕಿಲ್ಲ, ಕಾಂಗ್ರೆಸ್ ಗೌರ್ಮೆಂಟಲ್ಲಿ JDS ಕೊಯ್ಲೇಷನ್ ಗೌರ್ಮೆಂಟಲ್ಲಿ ನನ್ನ ಮಿನಿಸ್ಟ್ರು ಮಾಡಿಲ್ಲ ಅಂತ ಇಬ್ಬರು ಒಂದಾಗಿ ವಿಧಾನಸೌಧದ ಸ್ಪೀಕರ್ ರೂಮ್ ಒಳಗೆ ಹೋಗಿ ರಾಜೀನಾಮೆ ಕೊಟ್ರಲ್ಲ, ಆವಾಗ ಒಗ್ಗಟ್ಟಿತ್ತ? ಮಿನಿಸ್ಟ್ರ್ ಸ್ಥಾನ ಸಿಕ್ಕಿಲ್ಲ ಅಂತ ಇಬ್ರು ಒಟ್ಟಿಗೆ ರಾಜೀನಾಮೆ ಕೊಡಕ್ಕೆ ಹೋಗಿದ್ರಲ್ಲ ಸ್ಪೀಕರ್ ಅವ್ರ ಕಚೇರಿಗೆ, ಆವಾಗ ಒಗ್ಗಟ್ಟಿತ್ತ? ಮುನ್ರತ್ನ ಅವರೇ ಮತ್ತು ಗೋಪಾಲಯ್ಯನವರೇ ಓಡಾಡ್ಕೊಂಡು ಸ್ಪೀಕರ್ಗೆ ರಾಜೀನಾಮೆ ಕೊಡ್ಬೇಕಂತ ಓಡ್ಕೊಂಡು ಬಂದ್ರಲ್ಲ ನೀವು, ಆವಾಗ ಒಗ್ಗಟ್ಟಿತ್ತ? ಈಗ ರಸ್ತೆ ಮಾಡೋ ವಿಚಾರಕ್ಕೆ ನಿಮ್ಮ ಹತ್ರ ಒಗ್ಗಟ್ಟಿಲ್ಲ. ನಿಮಗೆ ಲಾಭ ಸಿಗೋದಾದರೆ ಒಗ್ಗಟ್ಟು, ನಿಮಗೆ ಲಾಭ ಬೇಡ ಅಂದರೆ ಇಲ್ಲ ಅಂದರೆ ಒಗ್ಗಟ್ಟಿರಲ್ಲ. ನೋಡಿ, ಈ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಧೂಳಿ ಕೆಮ್ಮು ಬರ್ತಾ ಇದೆ. ಇನ್ನು ದಿನ ಓಡಾಡೋರ ಸ್ಥಿತಿ ಏನು? ಆ ಕಡೆ ನೋಡಿ, ಅಲ್ಲಿ ತೋರಿಸಿ, ಅಲ್ಲಿ ಎಳ್ನೀರೆಲ್ಲ ಮಾರ್ತಾ ಇದ್ದಾರೆ ಬೀದಿಯಲ್ಲಿ ನಿಂತು. ಅವ್ರ ಸ್ಥಿತಿ ಏನು? ದಿನ ಎಷ್ಟು ಧೂಳು ಕುಡಿಬೇಕು ಅವರು? ಏನಾಗಬೇಕು ಅವ್ರ ಲಂಗ್ಸು ಪರಿಸ್ಥಿತಿ? ಅಲ್ಲ, ಇವೆಲ್ಲ ನಿಮಗೆ ಕೇಳೋಕ್ಕೆ ಕಷ್ಟ ಆಗ್ಬೋದು, ಬಟ್ ಪರಿಸ್ಥಿತಿ ಹಿಂಗಿದೆ. ಆಯಿತು, ಗೋಪಾಲಯ್ಯನವರು ಮತ್ತು ಮುನ್ರತ್ನವ್ರ ಜಗಳ ಆ ಕಡೆ ಹೋಗಲಿ. ಕಾಂಗ್ರೆಸ್ ಗೌರ್ಮೆಂಟು, ಅದರಲ್ಲೂ ದಿ ಗ್ರೇಟ್ DCM
ಶಿವಕುಮಾರ್ ಸರ್, ತಾವು ಬ್ರ್ಯಾಂಡ್ ಬೆಂಗಳೂರು ಬಿಲ್ಡ್ ಮಾಡಕ್ಕೆ ಹೋಗಿದ್ದೀರಲ್ಲ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಕಿತ್ತೋದ ರಸ್ತೆಗಳೇನಾ ಬ್ರ್ಯಾಂಡ್ ಬೆಂಗಳೂರು? ನಾಳೆ ಏನಾದರೂ ಯಾರೋ ನಾರ್ತ್ ಇಂಡಿಯನ್ಸು ಬೆಂಗಳೂರು ಬಗ್ಗೆ ಮಾತಾಡ್ಬಿಟ್ರೆ ನಾವೆಲ್ಲ ಕನ್ನಡಿಗರು ಎದ್ಬಿಡ್ತೀವಿ. ಏನು ಕರ್ನಾಟಕದ ಬಗ್ಗೆ ಮಾತಾಡೋದು ನೀವು ಅಂತ. ಹಿಂಗಿದ್ರೆ ಯಾರು ಬೇಕಾದರೂ ಮಾತಾಡ್ತಾರೆ. ಹಿಂಗಾಗಬಾರ್ದು ಅಂದರೆ ರಸ್ತೆ ಸರಿ ಮಾಡಬೇಕು. ಜನ ಈ ರಸ್ತೆನ ತೋರಿಸ್ತಾ ಇದ್ರೆ ಯಾವಾಗ್ರಿ ಮೇಡಮ್, ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಬಂದರು ನ್ಯೂಸ್ ಮಾಡಿದ್ರು ಏನೂ ಆಗಿಲ್ಲ, ನಿಮ್ಮದು ಅಷ್ಟೇ ಕತೆ ಅಂತ. ಜನರ ಪ್ರಾಣಕ್ಕಿಂತ ಹೆಚ್ಚಿಗೆ ಏನು ಬೇಕ್ರಿ ನಿಮಗೆ? ಯಾಕ್ರಿ ಸರ್ಕಾರಗಳು ಇರೋದು? ಹಿಂದೆ ಇದ್ದಂತಹ ಸರ್ಕಾರ ಭ್ರಷ್ಟಾಚಾರ ಮಾಡಿತ್ತು, ಸರಿಯಾಗಿ ಜನರ ಕಷ್ಟ ಆಲಿಸಿಲ್ಲ ಅಂತ ಕಾಂಗ್ರೆಸ್ ಗೌರ್ಮೆಂಟ್ನ ಆಯ್ಕೆ ಮಾಡಿದ್ದೀವಿ. ನೀವಾದರೂ ಈ ರಸ್ತೆನ ಮಾಡಿಸೋದಲ್ಲ. 1 ವರ್ಷ ಆಯಿತು ನೀವು ಬಂದು, ಮಳೆಗಾಲ ಬೇರೆ ಆರಂಭ ಆಗುತ್ತೆ, ಈಗಲೇ ಇಷ್ಟೆಲ್ಲ ಕಿತ್ತೋಗಿದೆ ರೋಡು. ಮಳೆ ಶುರುವಾಯ್ತಂದರೆ ಎಷ್ಟು ಪ್ರಾಣಗಳು ಬಲಿಯಾಗುತ್ತೆ ಹೇಳಿ? ಹಾಂ, ಹಾಕಿದ ರೋಡು 1 ದಿನಕ್ಕೆ 2 ದಿನಕ್ಕೆ ಕಿತ್ಕೊಂಡು ಹೋಗುತ್ತೆ ಅಂತೆ. ಏನು ಮಾಡ್ತಾಯಿದ್ದೀರಿ ನೀವು? ನನಗಂತೂ ಅಸಹ್ಯ ಆಗ್ತಾಯಿದೆ. ಮೇಡಮ್, ನೀವೇನು ತೋರಿಸೋದು ಬೇಡ, ಏನೂ ಆಗಲ್ಲ ಅಂತ. ನಾನು ಮಾತ್ರ ಬಿಡಲ್ಲ. ನಾನು ಬಂದೇ ಬರ್ತೀನಿ. ವಾರಕ್ಕೊಂದು ಸರಿ ಬರ್ತೀನಿ ಈ ರೋಡಿಗೆ. ಈ ರೋಡ್ ಸರಿ ಆಗೋ ಮಟ್ಟ ಬರ್ತೀನಿ, ಒಬ್ಬರನ್ನೂ ಬಿಡಲ್ಲ. ಇವತ್ತು ರೋಡ್ ತೋರಿಸಿನಿ, ನಾಳೆ BBMP ಕಚೇರಿಗೆ ಹೋಗ್ತೀನಿ, ನಾಳಿದ್ದು ಮಿನಿಸ್ಟ್ರ್ ಕಚೇರಿಗೆ ಹೋಗ್ತೀನಿ, ನಾಳಿದ್ದು MLAಗಳ ಮನೆಗೆ ಹೋಗ್ತೀನಿ. ಬಿಡಲ್ಲ. ಈ ರೋಡ್ ಸರಿ ಆಗೋ ಮಟ್ಟ ಬಿಡಲ್ಲ. ಇದು ಮಾತ್ರ ಪ್ರಾಮಿಸ್. ಇದು ಅದೆಷ್ಟು ವರ್ಷ ಆದರೂ ಆಗಲಿ, ಅದು ಹೆಂಗಾಗುತ್ತಾಗಲಿ ನೋಡೋಣ. ಜನರು ಕರ್ಕೊಂಡು ಬಂದು ನಿಲ್ಲಿಸ್ತೀನಿ, ಎಲ್ಲ ಜನರು ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಇಲ್ಲಿ ಜನರೇ ಉತ್ತರ ಕೊಡ್ತಾರೆ. ಈ ರಸ್ತೆ ಸರಿ ಆಗಲಿಲ್ಲ ಅಂತಂದರೆ ಇದರಲ್ಲಿ ನಮ್ಮ ಓನ್ ಇಂಟ್ರೆಸ್ಟ್ ಏನೂ ಇಲ್ಲ ರೀ. ಭಾಳಷ್ಟು ಜನ ನಮ್ಮ ಕಂಪ್ಲೇಂಟ್ ಮಾಡಿದ್ದಾರೆ, ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿ ಈ ರಸ್ತೆನ ಹೆಂಗಾದರೂ ಮಾಡಿ ತೋರಿಸಿ, ಸರಿ ಮಾಡಿಸಿ ಅಂತ. ಸೊ ನಾವು ಮಾತ್ರ ಬಿಡಲ್ಲ. ನಮ್ಮ ನ್ಯೂಸ್ ಚಾನಲ್ ಬಂದಮೇಲೂ ಕೂಡ ಬಿಡಲ್ಲ. ನಾವು ನಿರಂತರವಾಗಿ ಈ ರೋಡ್ ತೋರಿಸ್ತೀವಿ. ಈ ರೋಡ್ ಒಂದೇ ಅಲ್ಲ, ಬೆಂಗಳೂರಿನಲ್ಲಿ ಹಾಳಾಗಿರೋ ಪ್ರತಿಯೊಂದು ರೋಡ್ ತೋರಿಸ್ತೀವಿ. ದಿಸ್ ಈಸ್ ಅವರ್ ಪ್ರಾಮಿಸ್. ಡೆಫಿನೆಟ್ಲಿ ನೋಡೋಣ ಏನು ಮಾಡುತ್ತೆ ಈ ಸರ್ಕಾರ ಅಂತ. ನಿಜಕ್ಕೂ ಕಿವಿ, ಮೂಗು, ಕಣ್ಣು, ಅಂಗಾಂಗಗಳು ನೆಟ್ಟಿಗಿರೋ ಯಾವ ಸರ್ಕಾರ ಆದರೂ ಕೇಳಿಸ್ಕೊಂಡು ಕಾರ್ಯಗತ ಮಾಡಬೇಕು. ಮಳೆ ಬಂದರೆ ತಾರಲ್ಲ, ಮಣ್ಣು ಹಾಕೋಕ್ಕಾಗಲ್ಲ. ಬಿ ಕೇರ್ಫುಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.